ನಾನಿವತ್ತು ಸ್ವಲ್ಪ ಜೀವನದಾಗ ಇದ್ದೀನಿ ಅಂದ್ರೆ ಅದ್ ನಿಮ್ಮಿಂದ ಸರ್. ದೊಡ್ಡ ಮಾತು. ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹ್ಮ್ ಆ ಒಂದ್ 2 ಸಲ ಹೋಗಿದ್ದೆ ಸರ್, ಅಟೆಂಡ್ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತು? ಅಯ್ಯೋ ಹೇಳ್ತೀನಿ ಸರ್, ಬೇಜಾನಿದೆ ಸರ್, ಮಾತಾಡ್ಬೇಕು ಸಿಕ್ಕಾಪಟ್ಟೆ. ಈಗ ಸ್ವಲ್ಪ ಆರಾಮಾಗಿದ್ದೀರಾ? ಹ್ಞೂ ಸರ್, ನಿಮ್ಮ ವಿಡಿಯೋ ಮೋಟಿವೇಶನ್ ವಿಡಿಯೋ ನೋಡ್ತಾನೆ ಸ್ವಲ್ಪ ಬದಲಾಗಿದ್ದೀನಿ ಸರ್ ಈಗ. ಒಳ್ಳೇದಾಗ್ಲಿ ಸರ್. ಜೀವನ ದೊಡ್ಡದು ಸರ್, ಯಾರ್ಯಾರಿಗೂ ಏನು ಈಗ ನೋಡಿ, ಹುಟ್ಟಿನಿಂದ ಸಾವು ಯಾರನ್ನೂ ಹೇಳಿ ಕೇಳಿ ಬರಲ್ಲ. ಈಗ ಸರಿ ಸಾಯ್ಬೇಕು ಅಂತ ಹೋದ್ರಿ, ಸತ್ರ ಆಯಸ್ಸು ಕಳಿಯೋವರೆಗೂ ನೀವು ತಿಪ್ಪರ್ಲಾಗ ಹಾಕಿದ್ರು ನೀವು ಸಾಯೋ ಕಾಲ. ಹೌದು ಸರ್. ಏನಂದ್ರೆ ನಾವ್ ಇಷ್ಟಪಟ್ಟಿದ್ದು ನಮಗೆ ಸಿಗದೇ ಇಲ್ಲ ಅಥವಾ ನಾವು ಅಂದ್ಕೊಂಡಿದ್ದು ಆಗ್ಲಿಲ್ಲ ಅಂತ ಸಾಯೋದಕ್ಕಿಂತ ಸರಿ ನಾವ್ ಯಾರಿಗೂ ಬೇಡವಾದ್ವಾ, ಸಮಾಜಕ್ಕಾದ್ರೂ ನಮ್ಮನ್ನ ಅರ್ಪಣೆ ಮಾಡ್ಕೊಳ್ಬೇಕಂತೆ. ಹೌದು ಸರ್. ಈಗ ತಡಿಯಪ್ಪ, ನಾನು ಇಷ್ಟಪಟ್ಟು ಹುಡುಗಿ, ಇಷ್ಟಪಟ್ಟು ಕೆಲಸ, ಇಷ್ಟಪಟ್ಟು ವ್ಯಕ್ತಿ, ಇಷ್ಟಪಟ್ಟಿದ್ದು ಯಾವುದು ನಾನು ಅಂದ್ಕೊಂಡಂಗೆ ಆಗಲಿಲ್ಲ, ನಷ್ಟ ಆಯಿತು, ಸೋಲಾಯಿತು, ಯಾರೋ ಬಿಟ್ಟು ಹೋದ್ರು, ಇದಕ್ಕೆಲ್ಲ ನಾನು ಈ ದೊಡ್ಡ ಜನ್ಮವನ್ನು ಎಂತಿಂತ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಬಲಿ ಕೊಡೋದಾದ್ರೆ ಇದು ಮತ್ತೆ ಸಿಗುತ್ತೆ ಅನ್ನೋ ಖಾತ್ರಿ ಇಲ್ಲ. ನಿಮ್ಮ ಜೀವನ ದೊಡ್ಡದು ನೋಡಿ, ಬದುಕೋದಿಕ್ಕೆ 1000 ದಾರಿ ಇದ್ದಾವೆ. ಆದರೆ ಏನಾಗ್ಬಿಡುತ್ತೆ, ನಾವು ಅಂದ್ಕೊಂಡಂಗೆ ನಡೀದೆ ಹೋದರೆ ನಾನು ಬದುಕಲ್ಲ, ನಾವು ಅಂದ್ಕೊಂಡಂಗೆ ಈ ಜೀವನ ಇರಬೇಕು ಅನ್ನೋಕೆ ಈ ಜೀವನ ನಮ್ದಲ್ಲ, ಅಥವಾ ನಾವು ನಮಗೆ ಬೇಕಾದಂಗೆ ಮಾಡ್ಕೊಳ್ಳೋದಿಲ್ಲ. ಈ ಸಮಾಜದಲ್ಲಿ ನಾನಾ ಥರದ ಜನ ಇದ್ದಾರೆ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಇದರ ನಡುವೆ ಬದುಕೋದೇ ಹೋರಾಟವೇ ಒಂದು ದೊಡ್ಡ ಬದುಕು. ಅಂದ್ಕೊಂಡಿದ್ದು ಕೆಲವೊಮ್ಮೆ ಆಗುತ್ತೆ, ಆಗೋದಕ್ಕೆ ಯಾರೋ ಅಡ್ಡ ಬರ್ತಾರೆ. ಯಾಕಂದರೆ ನಾನು ಒಬ್ಬನೇ ಇದ್ದಿದ್ರೆ ನಾನು ಬೇಕಾದಂಗೆ ಬದುಕಬಹುದಿತ್ತು. ಎಷ್ಟೊಂದು ಜನ ಇದ್ದವ್ರೆ, ವಿವಿಧ ಮನಸ್ಥಿತಿಯವರು ಇದ್ದಾರೆ, ಒಳ್ಳೆಯವರು ಕೆಟ್ಟವರು, ಎಲ್ಲದರ ಮಿಶ್ರಣ ಇದೆ. ಅದಕ್ಕೆ ನಾನು ಅಂದ್ಕೊಂಡಿದ್ದು ಕೆಲವೊಮ್ಮೆ ಆಗಲ್ಲ. ಹೌದಲ್ಲ? ಹೌದು ಸರ್. ನೀವೊಬ್ಬರೇ ಈ ಸಮಾಜದಲ್ಲಿ ಇದ್ದಿದ್ರೆ ನಿಮಗೆ ಬೇಕಾದಂಗೆ ಬದುಕಬಹುದಿತ್ತು. ಆದರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಇಷ್ಟಗಳಿಗೆ ಅಡ್ಡ ಬರೋರಿದ್ದಾರೆ, ವಿರುದ್ಧ ಮಾತಾಡೋರಿದ್ದಾರೆ. ಹಾಗಾಗಿ ಇನ್ಯಾವತ್ತೇ ಸಾಯುವ ಆಲೋಚನೆ ಬಂದಾಗ ಒಂದು ತಿಳ್ಕೊಳ್ಳಿ, ಭಿಕ್ಷುಕನಾಗಾದರೂ ಸರಿ, ಈ ನಾಡಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂದರೆ ಅದನ್ನ ಕಡೆಗೆ ಈ ತಾಯಿಯ, ಈ ಭುವನೇಶ್ವರಿ ತಾಯಿಯ ಸೇವೆ ಮಾಡಿ, ಬಡವ್ರ ಸೇವೆ ಮಾಡಿ, ಅನಾಥ ಮಕ್ಕಳು ಸೇವೆ ಮಾಡಿ, ಹೇಗೋ ನನ್ನ ದೇಹವನ್ನು, ಈ ಜೀವನವನ್ನು ಸವಿಸ್ಬಿಡೋಣ ಹೊರತು ನೇಣು ಹಾಕೊಂಡು ಇನ್ನೇನೋ ಮಾಡಿಕೊಂಡು ಸಾಯೋದಿದೆಯಲ್ಲ, ಅದು 5 ನಿಮಿಷದ ಕೆಲಸ. ಅದರಿಂದ ಏನೂ ಸಾಧನೆ ಮಾಡ್ದಂಗೆ ಆಗಲ್ಲ. ಹೌದು ಸರ್. ನೀವು ನಿರ್ಧಾರ ಮಾಡಿ. ಇರ್ಲಿ. ಇಲ್ಲ ಸರ್, ಆತರ ಪರಿಸ್ಥಿತಿ ನನಗೆ ಹಂಗ್ ಬಂದ್ಬಿಡ್ತು. ಹೇಳಿ ಸರ್, ಏನಾಯ್ತು ಸರ್? ಸಿಕ್ಕಾಪಟ್ಟೆ ಮಾತಾಡಿದೀವಿ ಸರ್. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿತ್ತು ಅಂದ್ರೆ ನಿಮ್ ಹತ್ರ ಮಾತಾಡೋದು. ಅಂತ ಸಂತೋಷ ನಾನು ಮತ್ತೆ ನೋಡ್ತೀನಿ ಇಲ್ಲ ಬಿಡಿ ಸರ್, ಅಂತ ಸಂತೋಷ ಆಗ್ತಾಯ್ತು ನನಗೆ. ಭಗವಂತ ನಿಮ್ಮನ್ನು ಒಳ್ಳೆ ಮಾಡ್ಲಿ. ನೋಡಿ, ನಿಜವಾಗ್ಲು ಸರ್, ನೀವು ಈ ತರ ಮಾತುಗಳು ನಮ್ಗೆ ಸ್ವಲ್ಪ ಆಧಾರಣೆ ಮಾತುಗಳು ಆಡ್ತಿರಲ್ಲ ಸರ್. ನಮ್ ನೋವು ಎಷ್ಟಿದ್ರು ನಾವು ಮರಿಬೋದು ಸರ್, ಅಂತ ಮಾತಾಡ್ತೀರಾ ಸರ್ ನೀವು. ಪ್ರಾಮಿಸ್ ಸರ್, ಗ್ಯಾರಂಟಿಗೂ. ಎಷ್ಟೋ ಜನಗಳು ಕೆಲವರು ಸಾಯ್ಬೇಕು ಅಂತ ಹೊರಟಾಗ ನಿಮ್ಮ ವಿಡಿಯೋಸ್ ನೋಡ್ಬಿಟ್ರೆ ಗ್ಯಾರಂಟಿ ಬದುಕ್ ಬಿಡ್ತಾರೆ ಸರ್. ದೊಡ್ಡ ಮಾತು. ಇಲ್ಲ ಸರ್, ನಿಜವಾಗ್ ನಾನು ಒಬ್ಬ ಸರ್. ನನಗಂತೂ ಗ್ಯಾರಂಟಿ ಸರ್, ಎಷ್ಟು ಸಲ ಟ್ರೈ ಮಾಡಿದೀನಿ ಸರ್, ನಿಮ್ ಫೋನೇ ಕನೆಕ್ಟ್ ಆಗ್ತಿರಲ್ಲ ಸರ್. ಇವತ್ತು ನೋಡ್ಬೇಕು, ಇವತ್ತು ಏನಾದ್ರು ಮಾಡಿ ಪ್ರಯತ್ನ ಪಡ್ಬೇಕು, ಬಿಡ್ಬಿಡ್ತು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಲೇ ಇದ್ದೆ ಸರ್. ದೇವ್ರು ಒಳ್ಳೇದು ಮಾಡ್ಲಿ. ನಿಮ್ಮನ್ನ ಇನ್ನಷ್ಟು ಭಗವಂತ ಸ್ವಲ್ಪ ನೆಮ್ಮದಿಯಾಗಿಡಿಸ್ಲಿ. ಭಗವಂತ ನೋಡಿ, ನಿಮ್ಮ ಜೊತೆ ಮಾತಾಡೋದು ನಮಗೂ ಖುಷಿ, ನಿಮಗೆ ಮಾತ್ರ ಅಲ್ಲ. ಯಾಕಂದರೆ ನೀವು ಬಾಯಿ ತುಂಬ ನನ್ನ ಪ್ರಾಣ ಉಳಿಯೋದಿಕ್ಕೆ ನಿಮ್ಮ ಮಾತು ಕಾರಣ ಅಂದಾಗ, ಕೃಷ್ಣ ಈ ಕೆಲಸ ಮಾಡಿದ್ಕೋ ಸಾರ್ಥಕ ಆಯ್ತು ಕಣಪ್ಪ ಅಂತ. ಇದು ನಂದಲ್ಲ, ಕೃಷ್ಣ ಅರ್ಪಣ ಮಸ್ತು. ನಿಮ್ಮ ದೊಡ್ಡತನ. ಯಾಕಂದರೆ ನೀವು ಹೇಳ್ದೇನೆ ಸುಮ್ಮನೆ ಇರ್ಬೋದಿತ್ತು, ಏನೋ ಮಾತಾಡ್ತಾರೆ ಅಂತ. ಇಲ್ಲ ಸರ್, ನನಗೆ ಅದರಿಂದ ಉಪಕಾರ ಆಯಿತು ಅಂತ ಆ ಉಪಕಾರವನ್ನು ಸ್ಮರಣೆ ಮಾಡೋ ಬುದ್ಧಿ ಇದೆಯಲ್ಲ ನಿಮ್ಮದು, ಅದು ನಿಮ್ಮ ದೊಡ್ಡ ಗುಣ. ಸರ್, ನಾನು ಸ್ಟೋರಿ ಹೇಳ್ತೀನಿ ಕೇಳಿ ಸರ್. ಹೇಳಿ ಸರ್. ಸರ್, ನನ್ನ ತಂದೆ 2 ಮದುವೆ ಆಗಿದ್ರು ಸರ್. ಅವರು ನಮ್ಮ ತಾಯಿಯವ್ರನ್ನ ಮದುವೆ ಆಗ್ಬೇಕಾದ್ರೆ ಅವರು ಸುಳ್ಳು ಹೇಳ್ಬಿಟ್ಟು, ಅಂದ್ರೆ ದೊಡ್ಡ ಹೆಂಡತಿಗೆ ಮಕ್ಳಿರ್ಲಿಲ್ಲ ಸರ್. ಆ ಒಂದ್ ಕಾರಣಕ್ಕೆ ನಮ್ಮ ತಾಯಿನ ಮದುವೆ ಆದ್ರು. ಆ ತಾಯಿಗೆ ನಾನು ಹುಟ್ಟಿದೆ. ಅವರು ಅಂದ್ರೆ ದೊಡ್ಡ ಹೆಂಡತಿಗೆ ಗೊತ್ತಿಲ್ದಂಗೆ ಮದುವೆ ಆಗಿದ್ರು ಸರ್ ನಮ್ಮ ತಾಯಿನ.
ಮದ್ವೆ ಆದಾಗ ಅದು ನಮ್ ತಾಯಿಯವ್ರಿಗೆ ನನ್ಗೆ ನೋಡು ಮದ್ವೆ ಆಗಿರೋದು ಗೊತ್ತಿಲ್ದಂಗೆ ನಾನ್ ಮದ್ವೆ ಆಗ್ಬಿಟ್ರಲ್ಲ ಅಂತ ಬೇಜಾರಾಗಿತ್ತು ಸರ್ ಅವ್ರಿಗೆ. ಹ್ಮ್ ಬೇಜಾರಾಗ್ಬಿಟ್ಟು ಇವ್ರು ಏನ್ ಮಾಡಿದ್ರು ಅಂದ್ರೆ ಬಿಟ್ಟು ಬಂದ್ಬಿಟ್ರು ಸರ್. ಬಟ್ ನಿಮ್ ತಂದೆಗೆ ಇನ್ನೊಂದು ಮದುವೆ ಆಗಿರೋ ನಿಮ್ ತಾಯಿಗೆ ಗೊತ್ತಿರ್ಲಿಲ್ಲ. ಗೊತ್ತಿರಲಿಲ್ಲ ಸರ್. ಹ್ಮ್ ಒಂದೇ ಮದ್ವೆ ಅನ್ಕೊಂಡು ನಮ್ಮಪ್ಪ ಸ್ವಲ್ಪ ಚೆನ್ನಾಗಿದ್ರು ಸರ್, ಸುಂದರವಾಗಿ ಚೆನ್ನಾಗಿದ್ರು. ಹ್ಮ್ ಹಂಗಾಗಿ ನಮ್ ತಾಯಿಯವರು ಏನ್ ಮಾಡ್ಬಿಟ್ಟಾರೆ, ಒಳ್ಳೆ ಗಂಡು ಸಿಕ್ಕಿದ್ದಾರೆ. ಇನ್ನೊಂದು ಸ್ವಲ್ಪ ಬಡತನ ಸಹ ನಮ್ ತಾಯಿಯವ್ರಿಗೆ, ಮದ್ವೆ ಮಾಡೋ ಅಂತ ಕೆಪಾಸಿಟಿ ಯಾರಿಗೂ ಇರ್ಲಿಲ್ಲ. ಹ್ಮ್ ನಮ್ ತಾಯಿ ಎಲ್ಲ ಹೇಳಿದ್ರು ನನ್ಗೆ. ಹಂಗಾಗ್ಬಿಟ್ಟು ಬಿಡಪ್ಪ ಇನ್ನೇನ್ ಮಾಡ್ತೇವೆ, ನಮ್ ಜೀವನ ಇನ್ನ ಮದ್ವೆ ಆಗಿ ಚೆನ್ನಾಗಿರೋಣ, ಯಾರೋ ಸಿಕ್ಕಿದ್ರತ್ತ ಅಂತ ಹೇಳ್ಬಿಟ್ಟು ಅವರು ಮದ್ವೆ ಆದ್ರಂತೆ. ಹ್ಮ್ ಮದ್ವೆ ಆದ್ಮೇಲೆ ಅಂದ್ರೆ ಇವ್ರು ಗೊತ್ತಿಲ್ಲದೆ ಮೋಸ ಮಾಡ್ಬಿಟ್ಟಾರ ಸರ್ ನಮ್ಮ ತಂದೆಯವರು. ಹ್ಮ್ ಬಿಡು ತಾಯಾದ್ರು ಇನ್ ಚೆನ್ನಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಆಗವ್ರೆ. ಹ್ಮ್ ಫಸ್ಟ್ ಮದ್ವೆ ಆಗಿರೋದು ಸರ್. ಅವರು ಮನೆಯವರೆಲ್ಲ ಬಂದು ಇಲ್ಲಿ ನೀನು ನಮ್ಗೆ ಹೇಳ್ದಂಗೆ ನೀನು ಈ ತರ ಮದ್ವೆ ಆಗ್ಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಗಲಾಟೆಗೆ ಬಂದವ್ರೆ, ನಮ್ಮ ತಾಯಿಯವ್ರ ಮೇಲೆ. ಅಂದ್ರೆ ಮೊದಲನೇ ಮದುವೆ ಆದವ್ರು ಬಿಟ್ಟು ಹೋಗಿದ್ರ ಅಥವಾ ಏನಾಗಿತ್ತು? ಅವ್ರಿಗೆ ಮಕ್ಳಿಲ್ಲ ಅನ್ನೋ ಒಂದು ಇದು ಕಾರಣ ಅಷ್ಟೇ ಸಾ. ನಮ್ಮ ತಂದೆಗೆ ಮಕ್ಳಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅಮ್ಮನ್ ಮದ್ವೆ ಆಗ್ಬಿಟ್ಟಾರೆ. ಅಲ್ಲ, ಮೊದಲನೇ ಹೆಂಡತಿ ಗೊತ್ತಿಲ್ದಂಗೆ ವರ್ಷಾನುಗಟ್ಲೆ ಇಡ್ಲಿಕ್ಕೆ ಹೇಗ್ ಸಾಧ್ಯ ಸಾ? ಈಗ ಮೊದಲನೇ ಹೆಂಡತಿಯನ್ನ ದೂರ ಇಟ್ಟಿದ್ರ ಅಥವಾ ಮಕ್ಳಾಗಿಲ್ಲ ಅಂತ ಜೊತೆಲೆ ಇಲ್ಲ ಸರ್, ಜೊತೆಲೇ ಇದ್ರ ಸರ್, ಜೊತೆಲೇ ಇದ್ರಂತೆ. ಆ ಜೊತೆಲೆ ಇದ್ದು ಕೂಡ ಇನ್ನೊಂದು ಹೆಣ್ಣನ್ನ ಮದುವೆ ಆಗೋದು ಅವ್ರಿಗೆ ಗೊತ್ತಿಲ್ದ ತಪ್ಪು ಸರ್. ಅದ್ ಹೆಂಗ್ ಸಾಧ್ಯ ಅಂತ. ಅಯ್ಯೋ ಇವರು ಸ್ವಲ್ಪ ಅಜ್ಞಾನಿಗಳು ಸಾ, ಏನು ಗೊತ್ತಾಗಲ್ಲ ಸಾ. ಮದ್ವೆ ಅನ್ನೋದು ಇವ್ರು ಖುಷಿ ಆಗ್ಬಿಟ್ಟೈತೆ. ಯಾರಿಗೆ? ಇವ್ ನಮ್ ತಂದೆಗೆ. ಹ್ಮ್ ಅವ್ರಿಗೆ ಏನಂದ್ರೆ ಮಕ್ಳಿನ ಅನ್ನೊಂದು ಕೊರತೆ ಅವ್ರು ಕಾಡ್ತಿತ್ತು, ಅವ್ರಲ್ಲಿ ಕಾಡ್ತಿತ್ತು ಸಾ. ಹಂಗಾಗ್ಬಿಟ್ಟು ಮಕ್ಳಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡವ್ರೆ, ಬೇರೆ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ ದೊಡ್ಡಮ್ಮಂಗೆ ಹೇಳಿದ್ದಾರೆ. ಅವರು ಅಷ್ಟೊಂದು ಒತ್ತು ಕೊಟ್ಟಿಲ್ಲ ಈ ಮಾತಿಗೆ. ಆದ್ರೂ ಅವ್ರಿಗೆ ಗೊತ್ತಿಲ್ದಂಗೆ ಇವರು ನಮ್ ತಾಯಿಯವ್ರ ಊರಿಗೆ ಬಂದು ಸ್ವಲ್ಪ ವಿಚಾರಣೆ ಮಾಡಿ, ದೊಡ್ಡವ್ರನ್ನೆಲ್ಲ ವಿಚಾರಣೆ ಮಾಡಿಬಿಟ್ಟು, ಅಂದ್ರೆ ನಮ್ ತಾಯಿಯವರು ಅವ್ರ ಮನೆಯಲ್ಲಿ ಬಡತನ ಸ್ವಲ್ಪ ಜಾಸ್ತಿ ಸಹ, ಮದ್ವೆ ಮಾಡೋದಕ್ಕೆ ಯಾರ ಕೈಲೂ ಅಲ್ಲಿ ಆಗ್ತಿರ್ಲಿಲ್ಲ. ಹಂಗಾಗ್ಬಿಟ್ಟು ಇವರು ವಿಚಾರಣೆ ಮಾಡಿದಾಗ ಇವ್ರಿಗೂ ಅದೇ ಬೇಕಾಗಿತ್ತು, ಯಾರೋ ಮದ್ವೆ ಮಾಡ್ಬಿಡೋಣ ಅಂತ, ನಮ್ಮ ಮಗಳನ್ನ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿಡೋಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ಅಜ್ಜಿ ಅವರೆಲ್ಲ ಆಸೆ ಪಟ್ಬಿಟ್ರು. ಇವರು ಮದ್ವೆ ಆಗಿದ್ದೀನಿ ಎಂಬಂತ ನಮ್ ತಂದೆಯವರು ನಮ್ ತಾಯಿ ಹೇಳಿಲ್ಲ. ಹಂಗಾಗಿ ಮದ್ವೆ ಆಗಿಲ್ಲ ಬಿಡು, ಸಿಂಗಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮದ್ವೆ ಆಗ್ಬಿಟ್ರು ಸಹ. ಮದ್ವೆ ಆದ್ಮೇಲೆ ಎಲ್ಲಿ ನಿಮ್ಮ ತಾಯಿಯವ್ರನ್ನ ಎಲ್ಲಿಟ್ಟಿದ್ರು? ಅದೇ ಸಹ ಕೇಳಿ ಸಹ ಹೇಳ್ತೀನಿ. ಮದ್ವೆ ಆಗ್ಬಿಟ್ರಂತೆ ಸಹ. ಆ ಮದ್ವೆ ಆದ ತಕ್ಷಣ ಇವರು ದೊಡ್ಡ ಹೆಂಡತಿ ಅವ್ರ ಕಡೆ ಬಂದು ಗಲಾಟೆ ಮಾಡೋರು ಸಹ. ಇಲ್ಲೇ ಅಂದ್ರೆ ಹಸಿ ಚಾಪುರದಲ್ಲಿ ಅಲ್ಲೇ ಗಲಾಟೆ ಮಾಡೋರು ಸಹ. ತಾಳಿ ಕಟ್ಟಿದ ತಕ್ಷಣ ಜಗಳ ಮಾಡೋರು. ತಾಳಿ ಕಟ್ಟಿದ ತಕ್ಷಣ ನಮ್ ತಾಯಿಯವ್ರು ತಾಳಿ ಕಟ್ಟಿದ ತಕ್ಷಣನೇ ಬಂದವ್ರು ಹಿಂದಲೇನೆ ಅವರು ಬಂದ್ಬಿಟ್ಟು ಜಗಳ ಮಾಡಿದಾರೆ. ನೋಡು ದೊಡ್ಡ ಹೆಂಡತಿ ಇಟ್ಕೊಂಡು ನೀವ್ ಹೆಂಗೆ ಇದ್ ಮಾಡಿದ್ರಿ, ಮದುವೆ ಮಾಡಿದ್ರಿ ನೀವು, ತಪ್ಪಲ್ವಾ ಅಂತ ಅವ್ರು ಜಗಳ ಮಾಡಿದಾರೆ ಸಹ. ಇದು ಆಲ್ರೆಡಿ ತಾಳಿ ಕಟ್ಬಿಟ್ಟಿದಾರಲ್ಲ ಸಹ. ಮತ್ತೆ ಒಂದ್ ಹೆಣ್ಣಿನ ಭವಿಷ್ಯ ಹಾಳಾಗಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಏನ್ ಮಾಡವ್ರೆ, ನೋಡಪ್ಪ ಆಗದ ಆಗೋಗೈತೆ, ಕರ್ಕೊಂಡೋಗಿ ಆಕೆನ ಕರ್ಕೊಂಡೋಗಿ ಕಾಪುರ ಮಾಡ್ಕೊಂಡು ಹೋಗಿ ಬಿಡಪ್ಪ ಅಂತ ಹೇಳ್ಬಿಟ್ಟಾರ ಸಹ. ಆಯ್ತು, ನಾನು ಏನೋ ತಪ್ಪು ಮಾಡಿದೆ, ನನ್ ಮಕ್ಳಿಲ್ಲ ಅನ್ನೋ ಒಂದು ಕೊರತೆಗೆ ನಾನು ಮದ್ವೆ ಆದೆ, ಈ ಹುಡುಗಿನ ನಾನು ಏನು ಕಾಳ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಇಟ್ಕೊಂಡವ್ರು ಸಹ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗು ಸರಿ ಹೋಗಿಲ್ಲ ಸಹ. ಹಂಗಾಗಿ ನಮ್ ತಾಯಿಯವ್ರು ಏನ್ ಮಾಡ್ಬಿಟ್ರು, ಬಿಟ್ಟು ಅದೇ ಬಂದ್ಬಿಟ್ರು ಸಹ. ನಮ್ ತಾಯಿಯವ್ರೆಲ್ಲ ಹೇಳಿದ್ರು ಸಹ, ಈ ತರ ಆಯ್ತಪ್ಪ ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ಇವರು ಬಂದ್ಬಿಟ್ರು ಸಹ. ಆಮೇಲೆ ತಿರ್ಗಿ ಮತ್ತೆ ಹೋದ್ರಂತೆ ಸಹ. ಮತ್ತೆ ಊರಿಗೆ ಹೋಗಿ ಒಂದು ವರ್ಷ ಇದ್ರಂತೆ. ಒಂದ್ ವರ್ಷ ಇದ್ದಾಗ ನಾನು ಹುಟ್ಟಿದಂತೆ ಸಹ. ಆಮೇಲೆ ಮತ್ತೆ ನಾನು ಹುಟ್ಟಿದ ತಕ್ಷಣನೇ ನನ್ನ ಮೇಲೆ ಸ್ವಲ್ಪ ಏನನ ಅದೇ ಸಾಯಿಸೋದು ಅಂತ ಕೆಲ್ಸ ಎಲ್ಲ ಮಾಡೋದಂತೆ ನಮ್ ದೊಡ್ಡಮ್ಮ. ಅದಕ್ಕೆ ಅವ್ರು ನಮ್ ತಾಯಿಯವ್ರಿಗೆ ಬೇಜಾರಾಗ್ಬಿಟ್ಟು ಏನನ ಮಾಡ್ಬಿಡ್ತಾರ ಬೇಕಾರೆ ಇವ್ರು ಅಂತ ಹೇಳ್ಬಿಟ್ಟು ನನ್ನ ಎತ್ಕೊಬಿಟ್ಟು ಬಂದ್ಬಿಟ್ಟೆ ಸಹ. ತವ್ರ ಮನೆಗ್ ಬಂದು ಇಲ್ಲೇ ಸಾಕೊಂಡು ನನ್ನ ಬೆಳೆಸ್ತು ಸಹ ನಮ್ ತಾಯಿ. ನಮ್ಮ ತಂದೆಯವ್ರ ಕಡೆ ರಿಲೇಷನ್ ಒಬ್ರು ಸಮೇತ ನನಗ್ ಗೊತ್ತಾಗ್ಲಿಲ್ಲ ಸಹ. ನಮ್ ದೊಡ್ಡಪ್ಪರು, ಚಿಕ್ಕಪ್ಪರು, ನಮ್ಮ ಅಣ್ಣ ತಮ್ಮಗಳು ಯಾರು ಗೊತ್ತಾಗ್ಲಿಲ್ಲ ಸಹ. ಯಾರು ಇಲ್ಲದೆ ಬೆಳೆದ್ ಬಿಟ್ಟೆ ಸಹ ನಾನು.
ಅದ್ರಲ್ಲಿ ಸ್ವಲ್ಪ ಜಾಸ್ತಿ ದುಃಖ ಇತ್ತು ಸರ್ ನನಗೆ. ನನ್ನವ್ರು ಅಮ್ಮವ್ರು ಯಾರು ಇಲ್ವಲ್ದ, ಇಲ್ದಂಗ ಹೋಗ್ಬಿಟ್ರಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಕೊರಗ್ನಲ್ಲೇ ಬೆಳೆದೆ ಸರ್. ಅಂದ್ರೆ ನನಗೆ ಒಂದು 7th ಹೋದ್ಮೇಲೆ ಸ್ವಲ್ಪ ಈ ತರ ಎಲ್ಲ ನಮ್ಮಮ್ಮ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ನೋಡಪ್ಪ ಈ ತರ ಎಲ್ಲ ಕಷ್ಟ ನಮಗ್ ಬಂದಿತ್ತು, ಚೆನ್ನಾಗಿ ಒಳ್ಳೆ ಬುದ್ಧಿಯಿಂದ ಬದುಕಿ ಬಾಳ ನೋಡ್ಕೊಳಪ್ಪ ಅಂತ ಹಿಂಗೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಹೌದು ಇಷ್ಟೊಂದು ಕಷ್ಟ ಅನುಭವಿಸಿದೀವಲ್ಲ ನಾವು, ಚೆನ್ನಾಗಿರ್ಬೇಕು ಅಂತ ಒಂದ್ ಒಳ್ಳೆ ಆಸೆಯಲ್ಲಿ ಬೆಳೆದೆ ಸರ್. ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಏನೋ ನನಗೆ ನನ್ನವರು ಅಂತ ಕೇಳೋರು ಯಾರು ಇರಲಿಲ್ಲ ಸರ್. ನನಗೆ ನಂದೇ ಬುದ್ಧಿಯಾದ ಒಂದು ದಾರಿಯಲ್ಲಿ ನಡ್ಕೊಂಡು ಹೋದೆ. ಈಗ ನಿಮ್ಗೆ ಎಷ್ಟು ವರ್ಷ ಸರ್? ನನಗೆ ಇವಾಗ 33 ಸರ್. ಓಕೆ. ಈಗ ನಿಮ್ ವಿಚಾರ ಏನಪ್ಪ ಅದನ್ನ ಹೇಳಪ್ಪ ಸರ್. ನನ್ನ ವಿಚಾರ ಅದೇ ಸರ್, ಪೂರ್ತಿ ಮ್ಯಾಟ್ರ್ ಹೇಳ್ತೀನಿ ಸರ್. ಯಾಕಂದ್ರೆ ಕೆಲವೊಂದು ಬಿಡೋದಕ್ಕೆ ಬೇಡ ಅಂತ ಅಪರೂಪಕ್ಕೆ ಸಿಕ್ಕೈತೆ ಸರ್, ಅದಕ್ಕೋಸ್ಕರ. ಓಕೆ ತಾಯಿ ಆಯ್ತು, ಮುಂದೋದು ಹೇಳಪ್ಪ. ಸರ್ ಈ ತರ ಆಯ್ತು ಸರ್, ಬೆಳಿತಾ ಇದ್ದೆ ಸರ್. ನನ್ನವ್ರು ಅಂತ ಯಾರು ಇರ್ಲಿಲ್ಲ ಸರ್ ನನಗೆ. ನನ್ನ ತಾಯಿ ಬಿಟ್ರೆ ಯಾರು ಇರ್ಲಿಲ್ಲ ಸರ್. ಒಂದು ಸಂಬಂಧನೇ ಆಗ್ಲಿ, ಬಂಧು ಬಳಗನೇ ಆಗ್ಲಿ, ಎಲ್ಲರನ್ನೂ ದೂರ ಮಾಡ್ಕೊಂಡು ನಮ್ಮ ತಾಯಿ ಬಂದ್ಬಿಡ್ತು. ಮತ್ತೆ ನಾನು ಅದೇ ವಾತಾವರಣದಲ್ಲೇ ಬೆಳೆದೆ. ಆಮೇಲೆ ಬಿಡುವತ್ತ ಅಂತ ಹೇಳ್ಬಿಟ್ಟು ಒಳ್ಳೆ ಎಜುಕೇಶನ್ ಮಾಡ್ಕೊಂಡಿದ್ದೆ ಸರ್ ಚೆನ್ನಾಗಿ. ಆಮೇಲೆ ನಮ್ಮ ಅಮ್ಮಂಗೆ ಹುಷಾರಿಲ್ದಂಗ ಆಯ್ತು ಸರ್. ಕಷ್ಟ ಅಂದ್ರೆ ಕಷ್ಟ ಸಿಕ್ಕಾಪಟ್ಟೆ. ಹಾಸ್ಪಿಟ್ಲಿಗೆ ಟೈಫಾಯ್ಡ್ ಈ ತರ ಎಲ್ಲ ಮಲೇರಿಯಾ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಸರ್. ಅಟ್ಲೀಸ್ಟ್ ಅಮ್ಮನ್ನ ನಮ್ ತಾಯಿಯವ್ರಿಗೆ ಹುಷಾರಿಲ್ಲ, ಆರೋಗ್ಯ ಸ್ವಲ್ಪ ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬರು ಸಮೇತ ನನ್ನ ಸಪೋರ್ಟ್ ಯಾರು ಬರ್ಲಿಲ್ಲ ಸರ್. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್ ನನಗೆ ಅವಾಗ. ನಾನು ಅವಾಗ ಏನ್ ಮಾಡೋದು ನನಗೆ ಏನು ತೋರಿಸ್ಲಿಲ್ಲ ಸರ್. ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿ ಅವ್ರ ಇವತ್ತು ಸಾಲ ಸ್ವಲ್ಪ ಬೇಡ್ಬಿಟ್ಟು ನಮ್ಮ ಅಮ್ಮನ ಹಾಸ್ಪಿಟಲ್ ತೋರಿಸ್ದೆ. ಆವತ್ತಿನ ಕಾಲಕ್ಕೇನೆ 3,000 ರೂಪಾಯಿ ಸರ್. ಅವತ್ತು ಕೂಲಿ ಎಷ್ಟು ಅಂದ್ರೆ 100 ರೂಪಾಯಿ ಸರ್. 100 ರೂಪಾಯಿ ಡೈಲಿ ಕೊಡೋರು. 3,000 ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು ಕಷ್ಟ ಬಿದ್ದೆ ಅಂದ್ರೆ ಅಷ್ಟು ಕಷ್ಟ ಬಿದ್ದೆ ಸರ್. ಇವತ್ತಿಗೂ ನೆನ್ಸ್ಕೊಂಡ್ರೆ ಸ್ವಲ್ಪ ಸಿಕ್ಕಾಪಟ್ಟ ದುಃಖ ಆಗುತ್ತೆ ಸರ್ ಆ ವಿಚಾರದಾಗೆ. ಆಮೇಲೆ ಓದಕ್ಕೆ ನನ್ನ ಕೈಲಿ ನಮ್ಮ ತಾಯಿಯವ್ರ ಕೈಲಿ ಓದ್ಸೋದಕ್ಕೆ ಆಗ್ಲಿಲ್ಲ ಸರ್. ಓದೋದ್ ಬೇಡ ಬಿಡು ಅಂತ ಹೇಳ್ಬಿಟ್ಟು 2nd ಇಯರ್ ತನಕ ನಾವು ಓದ್ಬಿಟ್ಟು ಸ್ಟಾಪ್ ಮಾಡಿದೆ ಸರ್. ಆಮೇಲೆ ಮತ್ತೆ ಬಿಡಪ್ಪ ಇನ್ನೇನು ಮಾಡಕ್ ಆಗಲ್ಲ, ಜೀವನ ಅಂದ್ರೆ ಕಷ್ಟ ಆಗ್ಬಿಟ್ಟೈತೆ, ನಮ್ ತಾಯಿ ನೋಡ್ಕೊಂಡು ಕೂಲಿ ಮಾಡ್ಕೊಂಡು ಅದ್ ಬೆಳೆದ್ ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಅದೇ ಸರ್. ದುಡ್ಕೊಂಡು ನನ್ನ ಮಟ್ಟಿಗೆ ನಾನು ಇದ್ದೆ ಸರ್. ಒಂದ್ ಹುಡುಗಿ ನನ್ನ ಲೈಫಲ್ಲಿ ಎಂಟ್ರಿ ಆದ್ರು ಸರ್. ಬೆಂಗಳೂರಲ್ಲಿ ಇದ್ದಿದ್ದಾಗ ನೀವು? ಇಲ್ಲ ಸರ್ ನಮ್ಮೂರಲ್ಲೇ ಇದ್ದೆ ಸರ್. ನಮ್ಮೂರಲ್ಲೇ ಇದ್ದೆ. ಅವರು ರಜಕ್ಕೆ, ಬೇಸಿಗೆ ರಜಕ್ಕೆ ಅಂತ ಬರೋರು ಸರ್. ಅವ್ರಿಗೆ ನಾನು ನೋಡ್ಬಿಟ್ಟು ಇಷ್ಟಪಟ್ಲು. ನೀನ್ ಚೆನ್ನಾಗಿದೀಯಾ, ನೀನಂದ್ರೆ ಇಷ್ಟ ಅಂತ ಹೇಳಿದ್ಲು ಸರ್. ಚೆನ್ನಾಗಿದ್ದೀಯಾ ನೀನಂದ್ರೆ ಇಷ್ಟ ಅಂತ? ನೀನ್ ಚೆನ್ನಾಗಿದ್ದೀಯಾ, ನೀನಂದ್ರೆ ಇಷ್ಟ ಅಂತ ಹೇಳಿದ್ರು ಸರ್. ಅದಕ್ಕಿಂತ ಮುಂಚೆ ಅವರು ನನ್ನ ನೋಡಿದ್ರಂತೆ. ನಾನ್ ನೋಡಿದ ತಕ್ಷಣನೇ ನನ್ನ ಹಾವಭಾವಗಳು ಅವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ ಸರ್. ಅದು ನನಗ್ ಗೊತ್ತಿಲ್ಲ. ಅವ್ರ ಫ್ರೆಂಡ್ ಹತ್ರ ಅವ್ರು ಹೇಳಿದ್ರು ನನ್ಗೆ ಆ ಹುಡುಗನ ಹಾವಭಾವಗಳು ನನಗ್ ಸ್ವಲ್ಪ ಇಷ್ಟ, ನನ್ಗೆ ಆ ಹುಡುಗಂದ್ರೆ ಇಷ್ಟ ಅಂತ ಅವ್ರು ಹೇಳ್ಕೊಂಡಿದ್ರಂತೆ. ನನಗ್ ಗೊತ್ತಿರ್ಲಿಲ್ಲ ಸರ್ ಅದೆಲ್ಲ. ಹೋಗ್ಲಿ ಬಿಡುವತ್ತ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಇದ್ದೆ ಸರ್. ಬಿಡುವತ್ತ ಅವೆಲ್ಲ ಏನತ್ತ, ನನ್ಗೆ ಹಿಂದಿಲ್ಲ ಮುಂದಿಲ್ಲ, ನನ್ನ ಪರಿಸ್ಥಿತಿ ನೋಡಿದ್ರೆ ಒಬ್ಬಂಟಿನಾಗಿದ್ದೀನಿ, ಇವೆಲ್ಲ ಯಾಕೆ ಸುಮ್ನೆ ಲವ್ ಅಂತ ಚೆನ್ನಾಗಿರಲ್ಲ, ಸುಮ್ನೆ ನಮ್ಮ ಅಮ್ಮ ನೋಡಿದ್ರೆ ಇವಾಗ್ಲೇ ಬಾಧೆ ಬೀಳ್ತೈತಿ ಜಾಸ್ತಿ ಸಿಕ್ಕಾಪಟ್ಟೆ, ಇಂಥವೆಲ್ಲ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ದೆ ಸರ್ ನಾನು. ಆಮೇಲೆ ನೀರಿಗೆ ಅಂತ ಹೋಗ್ತಿದ್ವಿ ಸರ್. ನೀರ್ ತರೋದಕ್ಕೆ ಬಾವಿ ಇತ್ತು ಸರ್ ನಮ್ದು. ಅಲ್ಲಿಗೆ ಪ್ರತಿಯೊಬ್ರು ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ನೀರಿಗೆ ಹೋಗಾರು. ಅಂದ್ರೆ ಆ ಹುಡುಗಿ ರಜಕ್ ಬಂದಿದ್ದ? ಹೌದು ಸರ್. ಬಟ್ ಆ ಹುಡುಗಿ ಊರು ಬೇರೆ? ಬೇರೆ ಊರು ಸರ್. ಅಜ್ಜಿ ಮನೆನ ಆ ಊರು ಆ ಹುಡುಗಿ? ಅವರು ಅದೇ ನಾನು ಇರೋ ಊರೇ ಸರ್. ಅವ್ರ ಅಮ್ಮನ ತವ್ರ ಮನೆ ಸರ್. ಓಕೆ. ಅವರು ರಜಕ್ ಬರೋರು. ರಜಕ್ ಬಂದಾಗ ನನ್ ನೋಡಿ ಅದೇ ನನ್ನ ಹಾವಭಾವಗಳು ಇಷ್ಟ ಆಗ್ಬಿಟ್ಟು ಬೇರೆ ಫ್ರೆಂಡ್ ಹತ್ರ ಹೇಳ್ಕೊಂಡೈತೆ. ಸರಿನಪ್ಪ. ಆದ್ರೂ ಅದ್ ನನ್ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಮತ್ತೆ ನೀರ್ಗೆ ಹೋಗ್ತಿದ್ವಿ ಸರ್. ಸಂಜೆ ಟೈಮ್ ನೀರ್ಗೆ ಹೋಗ್ತಿದ್ವಿ. ನೀರ್ಗೆ ಹೋಗ್ತಿದ್ದಾಗ ಏನಾಯ್ತು ಅಂದ್ರೆ ಅವರು ನನ್ನ ನೋಡೋದು ನನ್ನೇ ಫಾಲೋ ಮಾಡೋದು, ಮತ್ತೆ ನನ್ ಮಾತಿಗೆ ಹೊಂದ್ಕೊಳೋದು ಇವೆಲ್ಲ ಮಾಡೋರು. ನಾನು ಯಾಕೆ ಇವ್ರಿಗೆ ಈ ತರ ಎಲ್ಲ ಮಾಡ್ತೈತಲ್ಲ, ಎಲ್ಲೋ ಇಷ್ಟ ಇರ್ಬೋದೇನೋ ಅದಕ್ಕೆ ಈ ತರ ಎಲ್ಲ ಮಾಡ್ತೈತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹತ್ ಕಡೆ ಒಲವು ಕೊಟ್ಟೆ ಸರ್. ಕೊಟ್ಟು ಹಂಗೆ ಮಾತಾಡಿದೆ ಸರ್. ಏನಮ್ಮ ಯಾಕೆ ಈ ತರ ಎಲ್ಲ ಮಾಡ್ತೀರಾ, ಏನು ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಸುಮ್ನೆ ಯಾಕೆ ಈ ತರ ಎಲ್ಲ ನನ್ಗೆ ನೋವು ಕೊಡ್ತೀರಾ ಅಂತ ಅಂದೆ. ನನ್ ಮನೆ ಪರಿಸ್ಥಿತಿ ಈ ತರ ಐತೆ, ನಂಗೆ ಲವ್ ಗಿವ್ ಅಂದ್ರೆ ನಂಗೆ ಇಷ್ಟ ಇಲ್ಲ,
ಹ್ಮ್ ನಿಮ್ಮನೆ ಕಡೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆನ್ನಾಗೈತೆ, ನನ್ನ ಏನಾನ ಮಾಡಾಕಿದ್ರೆ ನಮ್ಮ ಅಮ್ಮಂಗೆ ಯಾರು ಇಲ್ಲ ಹ್ಮ್ ಅಂತ ಇವೆಲ್ಲ ಹೇಳ್ದೆ ಸರ್. ಹ್ಮ್ ಇಲ್ಲ ನಾನ್ ನಿನ್ನ ಹತ್ರ ಮದ್ವೆ ಆಗಿ ಬಂದ್ಮೇಲೆ ನೀನ್ ಚೆನ್ನಾಗ್ ನೋಡ್ಕೊಂತೀನಿ, ನಮ್ಮ ಮನೆಯವರೆಲ್ಲ ನಿನ್ ಸಪೋರ್ಟ್ ಮಾಡ್ತಾರಲ್ಲ ಅಂತ ಮಾತಾಡ್ತು ಸರ್. ಹ್ಮ್ ಇಲ್ಲಮ್ಮ ಆದ್ರೂ ನನ್ಗೆ ಇಷ್ಟ ಇಲ್ಲ, ಸುಮ್ನೆ ನಿಮ್ಮಟ್ಟು ನೀವ್ ಇದ್ಬಿಟ್ರಮ್ಮ, ನಾವು ಅರ್ಧ ಕೆಜಿ ಅಕ್ಕಿ ತಂದು ತಿಂದು ಜೀವನ ಮಾಡೋ ಅಂತ ಪರಿಸ್ಥಿತಿ ನಮ್ಮಲ್ಲೈತೆ. ನೀವು ಸ್ವಲ್ಪ ರಿಚ್ ಫ್ಯಾಮಿಲಿ, ನಿಮ್ಗೆ ಎಲ್ಲ ನಿಮ್ ಫ್ಯಾಮಿಲಿ ಪೂರ್ತಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಎಲ್ಲರೂ ಅಪ್ಶಿಯಲ್ಲೇ. ನಮ್ಮನೆ ಪರಿಸ್ಥಿತಿ ನೋಡ್ಕೊಂಡ್ರೆ ನಾನು ಒಬ್ಬಂಟಿಗ, ನಾನು ನೀನು ಸರಿ ಹೋಗಲ್ಲ, ಬಿಟ್ಟಾಕ್ಬಿಟ್ರೆ ತಲೆ ಕೆಡ್ಸ್ಕೊಬಿಟ್ರೆ, ಏನೋ ಇಷ್ಟಪಟ್ಕೊಂಡು ಇದ್ಬಿಡು ಅಷ್ಟೇ, ಮುಂದುವರ್ಸಕ್ ಹೋಗ್ಬೇಡ ಜಾಸ್ತಿ ಅಂತವೆಲ್ಲ ಅಂತ ಅಂದೆ. ಹ್ಮ್ ಹಂಗಂದ್ರೆ ಸಿಕ್ಕಾಪಟ್ಟೆ ಆಟ ಅಂದ್ರೆ ಅದು ಊಹೆ ಸಮೇತ ಮಾಡ್ಕೊಳಕ್ ಆಗಲ್ಲ ಸರ್ ನನಗೆ. ಅಷ್ಟೊಂದು ನನ್ನಂತೂ ನೆಮ್ಮದಿಗಿರಕ್ಕೆ ಬಿಡ್ಲಿಲ್ಲ. ನಾನು ಸಾಯ್ತೀನಿ, ನಾನು ವಿಷ ಕುಡಿದು ಸಾಯ್ತೀನಿ, ನೇಣ್ ಹಾಕೊಂಡ್ ಸಾಯ್ತೀನಿ, ನೀನ್ ಇಲ್ದಿರಿ, ನೀನು ಇಷ್ಟಪಡ್ದಿರಿ ನನ್ನ ಅಂತ ಹಿಂಗೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಆ ಹುಡುಗಿಗೆ ಎಷ್ಟು ವರ್ಷ? ಆ ಹುಡುಗಿಗೆ 20 ವರ್ಷ ಆಗಿತ್ತು ಸರ್. ನಿಮ್ಗೆ ಆ ಸಮಯದಲ್ಲಿ ಎಷ್ಟು ವರ್ಷ? ನನಗೆ ಅವ್ರಿಗೆ ನನಗೆ 24 ವರ್ಷ ಆಗಿತ್ತು ಸರ್. ಹ್ಮ್ ನನಗೆ 24 ವರ್ಷ ಆಗಿತ್ತು, ಆ ಹುಡುಗಿಗೆ 20 ವರ್ಷ ಆಗಿತ್ತು ಸರ್. 4 ವರ್ಷ ಡಿಫ್ರೆನ್ಸ್ ಸರ್. ಹ್ಮ್ ಸರಿ ಬಿಡು ಆಯ್ತು, ಇನ್ನೇನು ಯಾಕೆ ಹುಡುಗಿ ಸುಮ್ನೆ ಅತ್ತ ಲೆಟರ್ ಬರ್ದಿಕ್ಕಿ ಸಾಯ್ತೀನಿ ಅಂತ ಬೇರೆ ಎದುರಿಸ್ತಾಳೆ ನನ್ನ. ತಿರುಗಿ ಯಾಕೆ ನನ್ನ ಭವಿಷ್ಯನೇ ಹಾಳಾಗಿ ಹೋಗ್ಬಿಟ್ರೆ ಹೆಣ್ಮಕ್ಳಿಂದ ಯಾಕೆ ಅಂತ ಹೇಳ್ಬಿಟ್ಟು ನನಗ್ ಭಯ ಆಗ್ಬಿಟ್ಟು, ಆಯ್ತು ಬಿಡಮ್ಮ ಲವ್ ಮಾಡ್ತೀನಿ, ನೀನ್ ಆ ತರ ಎಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ನಾನು ಒಪ್ಪಿಗೆ ಕೊಟ್ಟೆ ಸರ್. ಒಪ್ಪಿಗೆ ಕೊಟ್ಮೇಲೆ ಚೆನ್ನಾಗಿದ್ವಿ ಸರ್, ಲವ್ ಮಾಡ್ಕೊಂಡ್ ಚೆನ್ನಾಗಿದ್ವಿ. ಮತ್ತೆ ಅವ್ರ ಊರಿಗೆ ಹೋಗಿ ಹೊರಟೋದ್ರು, ಬರೇ ರಜಕ್ ಮಾತ್ರ ಬರೋದು ಅಷ್ಟೇ ಸರ್. ಮತ್ತೆ ಅವ್ರು ಯಾವಾಗ್ಲೂ ಬರ್ತಾನೆ ಇಲ್ಲ ಸರ್, ವರ್ಷಕ್ಕೆ ಒಂದೇ ಸಲ ರಜೆಗೆ ಬರ್ತಿತ್ತು. ಅಲ್ಲಿಂದ ಫೋನ್ ಕಾಂಟ್ಯಾಕ್ಟ್ ಫೋನ್ ಕಾಂಟ್ಯಾಕ್ಟ್ ನಾಗ ಇರ್ತಿದ್ವಿ. 6 ವರ್ಷ ಸಿನ್ಸಿಯರ್ ಆಗಿ ಲವ್ ಮಾಡ್ತು ಸರ್. ಅಂತ ಗಂಡು ಬಂದ್ರು ಸಮೇತ ನನಗ್ ಬೇಡ, ನನಗೆ ಅವನೇ ಬೇಕು ಅಂತ ಹಿಂಗೆಲ್ಲ ಹಠ ಮಾಡೋದಂತ ಮನೆಯಲ್ಲಿ. ವಿಚಾರ ಅವ್ರ ಮನೆಯವ್ರಿಗೆ ಗೊತ್ತಿತ್ತ? ಗೊತ್ತಾಗ್ಬಿಟ್ಟೈತೆ ಎಲ್ಲ. ಗೊತ್ತಾಗ್ಬಿಟ್ಟು ನೀನು ಅವನ್ ಯಾಕೆ ಇಷ್ಟಪಡ್ತೀಯ, ಅವ್ರ ಅಮ್ಮ ನೋಡಿದ್ರೆ ಈ ತರ ಬಂದ್ಬಿಟ್ಟೈತೆ, ನೀನ್ ಅವನ್ ಮದ್ವೆ ಆದ್ರೆ ನಮ್ಗೆ ಸರಿ ಒಂದಲ್ಲ, ನೀನ್ ಈ ತರ ಎಲ್ಲ ಮಾಡ್ಬೇಡ, ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಅವ್ರಿಗೆ ಪ್ರಶ್ನೆ ಮಾಡೋರು ಸರ್. ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡಿದ್ರು. ಆ ಹುಡುಗಿ ಇಲ್ಲ ನನ್ಗೆ ಅವನೇ ಬೇಕು, ನಾನು ಅವನ್ನೇ ಮದ್ವೆ ಆಗೋದು, ಇಲ್ಲಾಂದ್ರೆ ನಾನು ಸಾಯ್ತೀನಿ. ಆ ಹುಡುಗಿನ ಮದ್ವೆ ಆಗೋದಕ್ಕೆ ಎಲ್ಲ ದೊಡ್ಡ ದೊಡ್ಡ ಅಂಶ ಎಲ್ಲ ಬಂದಿದ್ದಾರೆ ಸರ್. ಆದ್ರೂ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ಬಿಟ್ಟು ನನ್ ಮೇಲೆ ಸ್ವಲ್ಪ ಹುಡುಗಿ ಆಸೆ ಮದ್ವೆ ಆಗೋದಕ್ಕೆ ಸರ್. ನಾನು ಅಲ್ಲಿ ಅಕ್ಕಪಕ್ಕದವರೆಲ್ಲ ನನಗ್ ಫೋನ್ ಮಾಡಿ, ಏನು ಆ ಹುಡುಗಿ ಇಷ್ಟೊಂದು ತಲೆ ಕೆಡ್ಸ್ಕೊಬಿಟ್ಟಾಳೆ ನಿನಗೆ ಅಂತ ನನಗ್ ಪ್ರಶ್ನೆ ಮಾಡಿದ್ರು ಸರ್. ನಾನು ಇಲ್ಲಕ್ಕ, ನಾನೇನು ಆ ಹುಡುಗಿ ಎಲ್ಲನ ಚೆನ್ನಾಗಿರ್ಲಿ, ನನ್ಗೇನು ಸಂತೋಷನೇ, ನನ್ ಪರಿಸ್ಥಿತಿ ನೋಡ್ಕೊಂಡ್ರೆ ನನಗೆ ಅವ್ರಿಗೆ ಬೇರೆ ಕಡೆ ಇರೋದೇ ಒಳ್ಳೇದು, ಬೇರೆ ಮದ್ವೆ ಆಗೋದೇ ಒಳ್ಳೇದಕ್ಕ, ನನಗೆ ಇಷ್ಟನೇ, ಆದ್ರೆ ಮದ್ವೆ ಆಗೋದಕ್ಕೆ ಕಷ್ಟ ಆಗಿತ್ತು ಅಂತ ಹೇಳ್ದೆ ಸರ್. ಅವ್ರ ಅಕ್ಕಪಕ್ಕದವರೆಲ್ಲ ವಿಚಾರಣೆ ಮಾಡೋರು. ಅವ್ರ ಮನೆಯವ್ರು ಒಂದಿನ ಫೋನ್ ಮಾಡ್ಬಿಟ್ಟು ನನಗೆ ಬೆದರಿಕೆ ಹಾಕಿದ್ರು ಸರ್. ಏನಂತ ಬೆದರಿಕೆ ಹಾಕಿದ್ರು ಅಂದ್ರೆ, ನೋಡಪ್ಪ ನಿನಗೆ ಮದ್ವೆ ಆಗ ಆಸೆ ಇದ್ರೆ ನಾನ್ ಮದ್ವೆ ಮಾಡ್ತೀನಿ, ನಮ್ ಮಗಳ ಸುದ್ದಿಗೆ ನೀನ್ ಬರ್ಬೇಡ, ಬಂದ್ರೆ ನಿನ್ನ ಕೊಲೆ ಬೇಕಾದ್ರೂ ಮಾಡಿಸ್ತೀವಿ ಅಂತ ಎದುರಿಸಿದ್ರ. ನನಗೆ ಸ್ವಲ್ಪ ಭಯ ಆಯ್ತು, ನಾನು ಒಬ್ಬಂಟಿಗೆ, ನನ್ನ ಸಪೋರ್ಟ್ ಯಾರು ಬರಲ್ಲ ಅಂತ ನನಗೆ ಗೊತ್ತಿತ್ತು. ತಿರ್ಗಾ ನನಗೇನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಾಯಿ ಅವ್ರ ಬಗ್ಗೆ ಯಾರು ಗಮನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲಕ್ಕ ನಾನು ನಿಮ್ಮ ಮಗಳು ಸುದ್ದಿಗೆ ನಾನು ಬರಲ್ಲ, ಅವ್ರಿಗೇನು ಇಷ್ಟಪಟ್ಟು ಸಾಯ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ಕೊಂತೀನಿ ಅಂದಿದ್ಕೆ ನಾನು ಭಯ ಬಿದ್ದು ಹೂ ಅಂತ ಹೇಳಿದೀನಿ, ನನ್ನಿಂದ ಅದೊಂದು ತಪ್ಪಾಗೈತೆ ಅಷ್ಟೇ, ಬಿಟ್ರೆ ಬೇರೆ ತಪ್ಪು ಏನು ಮಾಡಿಲ್ಲಕ್ಕ ಅಂತ ಹೇಳಿದೆ. ಅವ್ರು ಅದಕ್ಕೆ ನೋಡಪ್ಪ ಆಗೋಗೈತೆ, ಇನ್ ಮರ್ತು ಬಿಡು, ನಮ್ ಹುಡುಗಿ ಸುದ್ದಿಗೆ ಬರ್ಬೇಡ ಅಂತ ಹೇಳಾರು ಸರ್. ಹೇಳಿದ್ರು, ಆಯ್ತು ನಾನು ಬರಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಸರ್. ಅವ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಆ ಹುಡುಗಿ ಮುಂದೆನೆ ಇತ್ತಂತೆ ಸರ್. ನೋಡಮ್ಮ, ನಿನ್ನ ಹುಡುಗ ನೀನ್ ಇಷ್ಟಪಡೋಣಾದ್ರೆ ಈ ತರ ಎಲ್ಲ ಮಾತಾಡೋಣ, ನೋಡು ನಾವ್ ಈ ತರ ಮಾತಾಡಿದ್ಕೆ ಬೆದರಿಕೆ ಹಾಕಿದ್ಕೆ ಅವನು ಎದರ್ಕ ಬಿಟ್ಟು ಸುಮ್ನೆ ಆದ್ನಲ್ಲ, ನಿನ್ ಮೇಲೆ ಇನ್ ಯಾವ ಮಾತ್ರ ಪ್ರೀತಿ ಐತಿ ಅವನಿಗೆ ಅಂತ ಆ ಹುಡುಗಿನ ಪ್ರಶ್ನೆ ಮಾಡ್ಯಾರ ಸರ್. ಆ ಹುಡುಗಿನ ಪ್ರಶ್ನೆ ಮಾಡಿದ್ಕೆ ಆ ಹುಡುಗಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ನನ್ನ ಮೇಲೆ ಒಂದ್ 15 ದಿವಸ ಫೋನ್ ಮಾಡ್ಲಿಲ್ಲ ಸರ್. ನಾನು ಮಾಡಕ್ ಹೋಗ್ಲಿಲ್ಲ ಸರ್. ನಾನು ಯಾಕೆ ಅವ್ರು ಸುಮ್ನೆ ಅವ್ರಲ್ಲಿ ತೊಂದರೆ ಕೊಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಸುಮ್ನೆ ಆದ್ಮೇಲೆ ಮತ್ತೆ ನಾವ್ ಯಾವ್ದೋ ಒಂದು ಮದ್ವೆ ಇತ್ತು ಸರ್ ನಮ್ಮೂರ್ ಪಕ್ಕ, ಅವ್ರ ರಿಲೇಷನ್ ಅಲ್ಲಿ ನಾವು ಕ್ರಿಕೆಟ್ ಆಡೋದಕ್ ಹೋಗಿದ್ವಿ, ಅಲ್ಲಿಗೆ ಬಂದ್ಬಿಡ್ತು ಸರ್.
ಬಂದ್ಬಿಟ್ಟು ಯಾಕೆ ನೀನ್ ಈ ತರ ಎಲ್ಲ ಮಾಡಿದೆ, ನನಗೆ ಎಷ್ಟು ಮೋಸ ಮಾಡಿದೆ, ನಾನು ಅಷ್ಟು ನಂಬಿದ್ರು ನೀನ್ ಈ ತರ ಎಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಈ ತರ ಹೇಳ್ದಲ್ಲ ನೀನು ಅಂತ ಬೇಜಾರಾಗ್ಬಿಡ್ತು ಸರ್. ನನಗೆ ಅವರು ಸ್ವಲ್ಪ ಕಣ್ಣೀರ್ ಹಾಕಿದ್ಗೆ ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತು ಸರ್. ಅದೇನಾಗ್ತೈತೆ ಹೋಗ್ಬಿಡ್ಲಿ ಬಿಡು ಅತ್ತ, ಮತ್ತೆ ನಾನು ಈ ತರ ಎಲ್ಲ ಯಾರಿಗೂ ಯಾವ ಬೆದರಿಕೆಗೂ ನಾನು ಹೆದರ್ಕೊಳಲ್ಲ, ನೀನ್ ಇಷ್ಟಪಡ್ತೀನಿ ಮನ್ಸಾರೆ ಬಿಡಮ್ಮ, ಬೇಜಾರಾಗ್ಬೇಡ ಅಂತ ಹೇಳ್ಬಿಟ್ಟು ಆವತ್ತಿಂದ ಲವ್ ಕಂಟಿನ್ಯೂ ಮಾಡಿದೆ ಸರ್. ಕಂಟಿನ್ಯೂ ಮಾಡಿದ್ಮೇಲೆ ಆ ಹುಡ್ಗಿ ಮದ್ವೆ ಆಗ್ಬೇಕು, ನಾನು ನಿನ್ನೆ ಮದ್ವೆ ಆಗೋದು, ದಯವಿಟ್ಟು ನೀನು ಯಾವ್ದು ಹೆಣ್ಣು ನೋಡಕ್ ಹೋಗೋದೇ ಆಗ್ಲಿ ಅಥವಾ ಬೇರೆಯವ್ರನ್ನ ವಿಚಾರಣೆ ಮಾಡೋದೇ ಆಗ್ಲಿ ಮದ್ವೆ ಆಗೋದಕ್ಕೆ ಕೇಳಕ್ ಹೋಗ್ಬೇಡ, ನಾನೇ ನಿನ್ ಮದ್ವೆ ಆಗೋದು ಅಂತ ಸ್ವಲ್ಪ ನನ್ನ ಜಾಸ್ತಿ ಒತ್ತಾಯ ಮಾಡುತ್ತೆ ಈ ವಿಚಾರದಾಗೆ. ಹೋಗ್ಲಿ ಬಿಡು ಆಯ್ತು, ಸರಿ ಅಮ್ಮ ಆಯ್ತು, ನೀನು ನನ್ ಮದ್ವೆ ಆಗೋದು, ನಾನು ನಿನ್ ಗಂಡ ಆಗೋದು ಅಂತ ಡಿಸೈಡ್ ಮಾಡ್ಕೊಂಡು ಸುಮ್ನಾಗ್ಬಿಟ್ಟೆ ಸರ್. ಚೆನ್ನಾಗೆ ಮಾತಾಡ್ಕೊಂಡು ಇದ್ದೆ ಸರ್ ಫೋನ್ನಾಗೆ, ಬರೀ ಫೋನ್ ಕಾಂಟ್ಯಾಕ್ಟ್ ಅಲ್ಲ ಸರ್. ಆಮೇಲೆ ಅವ್ರಿಗೆ ಮತ್ತೆ ಮದ್ವೆ ಆಗೋದಕ್ಕೆ ಸ್ವಲ್ಪ ಹಣ ಬೇಕಲ್ಲ, ಏನ್ ಮಾಡೋದು ಅಂತ ಕೇಳ್ತು ಸರ್. ನೋಡಮ್ಮ, ನನ್ನ ಹತ್ರ ಯಾವ್ದಿಲ್ಲ, ನಾನು ಇವತ್ತಿಂದ ದುಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅಮೌಂಟ್ ಎತ್ತಿಟ್ಕೊಂತೀನಿ, ನೀನು ಹಂಗೆ ದುಡಿ ಅಂತ ಹೇಳಿದೆ ಸರ್. ಅವ್ರಿಗಿನ್ನು ಹೋಗಿ ಗಾರ್ಮೆಂಟ್ಸ್ ಅದಕ್ಕೆ ಇದಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಮೌಂಟ್ ಒಂದು 30,000 ರೂಪಾಯಿ ಅಮೌಂಟ್ ಎತ್ತಿಟ್ಕೊಂಡಿದ್ದು ಸರ್. ನಾನು ಒಂದು 30,000 ರೂಪಾಯಿ ಎತ್ತಿಟ್ಕೊಂಡಿದ್ದೆ. ಎತ್ತಿಟ್ಕೊಂಡು ನೋಡಮ್ಮ, ನಾನು ರೆಡಿ ಆಗಿದ್ದೀನಿ, ಮದ್ವೆ ಆಗೋದಕ್ಕೆ ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ನಿನಗೆ ಮನ್ಸಾರೆ ಇಷ್ಟ ಇದ್ರೆ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ಏನು ಬೇಡ ಅಂತ ಹೇಳಿದೆ ಸರ್. ಆ ಹುಡುಗಿ ಏನ್ ಮಾಡ್ತು ಅಂದ್ರೆ, ಸರಿ ನನಗೂ ಸಂಪೂರ್ಣ ಇಷ್ಟ, ನಾನು ಬಂದೇ ಬರ್ತೀನಿ ಮನೆ ಬಿಟ್ಟು ಅಂತ ಹೇಳ್ತು ಸರ್. ನೋಡಮ್ಮ, ಮನೆ ಬಿಟ್ಟು ಬರೋದಾದ್ರೆ ನಾನು ಹೇಳಿದೆ ಸರ್, ಸಮಸ್ಯೆ ಹೇಳಿದೆ, ನನ್ನ ಸಮಸ್ಯೆ. ನೋಡಮ್ಮ, ನಾನು ಫಸ್ಟ್ ಇಂದನೂ ನಾನು ಇದೇ ವಿಚಾರಕ್ಕೆ ಸ್ವಲ್ಪ ಬಾಧೆ ಬೀಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ. ನನಗೆ ಹಿಂದಿಲ್ಲ ಮುಂದಿಲ್ಲ, ಒಂದು ಕಷ್ಟ ಬಂದ್ರೆ ಒಂದ್ ಸುಖ ಬಂದ್ರೆ ಎಲ್ಲ ನಾನೇ ಅನುಭವಿಸ್ಬೇಕು. ನನ್ನವರು ಅಣ್ಣ ತಮ್ಮಗಳು ಬಂಧು ಬಳಗ ಯಾರು ಇಲ್ಲ, ಎಲ್ಲ ನೀನೇ ನನಗೆ. ಬದುಕಿಸ್ತೀನಿ ಬಾಳಿಸ್ತೀನಿ ಅಂದ್ರೆ ಮಾತ್ರ ನನ್ ಜೊತೆಲಿ ಬಾ, ಇಲ್ಲ ನಮ್ಮ ಅಪ್ಪ ಅಮ್ಮ ಸ್ಟ್ಯಾಂಡರ್ಡು, ನಮ್ಮ ಮನೆ ಬ್ಯಾಕ್ ಗ್ರೌಂಡ್ ಸ್ಟ್ಯಾಂಡರ್ಡು ಅಂತ ಎಂದನ ನನ್ಗೆ ನೋವು ಕೊಡೋದಾದ್ರೆ ಬರ್ಬೇಡ ಅಂತ ನಾನು ಈ ತರ ಹೇಳ್ದೆ ಸರ್. ಈ ತರ ಹೇಳಿದ್ರೆ, ಇಲ್ಲಪ್ಪ ನನ್ಗೆ ನೀನಂದ್ರೆ ಇಷ್ಟ, ನಿನ್ಗೆ ಯಾವ್ದೇ ತರ ನಾನು ನೋವು ಕೊಡಲ್ಲ ಅಂತ ಹೇಳಿ ಬಂದು ಸರ್. ಬಂದಾಗ ಮದ್ವೆ ಮಾಡ್ಕೊಳೋದಕ್ಕೆ ಒಂದು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ಹೋದ್ರೆ ಅಲ್ಲಿ ಸ್ವಲ್ಪ ಒಂದೇ ಒಂದ್ ವಿಚಾರ ಸರ್, ಏನು ಇಲ್ಲ, ಅಲ್ಲಮ್ಮ ತಂದೆ ತಾಯಿನ ಬಿಟ್ಟು ಬಂದ್ಬಿಟ್ಟಿದ್ಯಾ, ಒಂದ್ ಮಾತು ಅವ್ರಿಗೆ ಹೇಳು, ಯಾಕಂದ್ರೆ ನಾನು ಅವತ್ತು ಅವ್ರಿಗೆ ನಿಮ್ ಮಗಳ ಬಗ್ಗೆ ನಾನು ಯಾವ್ದೇ ತೊಂದರೆ ಕೊಡಲ್ಲ ನಿಮ್ಗೆ ಅಂತ ಹೇಳಿದ್ದೆ. ಒಂದ್ ಮಾತು ಸುಮ್ನೆ ಹಂಗೆ ಹೇಳು ಅಂತ ಅಂದೆ ಸರ್. ನಾನು ಅಂದು ಒಂದ್ ಏಟ್ ಸುಮ್ನೆ ತಮಾಷೆಗೆ ಆಗ್ದೆ ಸರ್, ಅದು ಅಂತ ಸೀರಿಯಸ್ ಏಟ್ ಅಲ್ವೇ ಅಲ್ಲ ಸರ್, ಅದು ಕಾಮನ್ನ ಸುಮ್ನೆ ಒಂದ್ ಏಟ್ ಆಗಿದೆ ಅಷ್ಟೇ. ಆ ಒಂದ್ ಏಟಿಗೆ ಒಂದು ಗಂಟೆ ನನ್ನ ತಾಯಿನೇ ಆಗ್ಲಿ ನನ್ನ ತಂದೆನೇ ಆಗ್ಲಿ ಮಾತಾಡ್ಸಲಿಲ್ಲ ಸರ್. ನನ್ ತಂದೆ ಬಂದಿದ್ರು ಸರ್, ಅವತ್ತು ಮದ್ವೆ ದಿನ ಬಂದಿದ್ರು. ನಾನ್ ಏನಪ್ಪ ಇದ್ ರೀಸನ್ ಅಲ್ವೇ ಅಲ್ಲ, ಏನಪ್ಪ ಈ ತರ ನನ್ ಮೇಲೆ. ಅಲ್ಲ, ಮದ್ವೆ ಆಯ್ತಾ? ಇಲ್ಲ ಸರ್ ಮದ್ವೆ ಆಗಿಲ್ಲ ಸರ್. ಮದ್ವೆಗೆ ಅಂತ ಬಂದಿದ್ರು ಅಷ್ಟೇ, ಇನ್ನ ಮದ್ವೆ ಆಗಿಲ್ಲ ಸರ್. ನಾನು ಅವರು ಅಂದ್ರೆ ನೀವು ಅಪ್ಪ ಅಮ್ಮಂಗೆ ಹೇಳ್ಬರ್ಬೇಕಾಯ್ತು. ನಾನು ಅವತ್ತು ಮಾತು ಕೊಟ್ಟಿದ್ದೆ, ನಾನು ವಿರಲ್ ಜೊತೆ ಬಂದ್ಬಿಟ್ಟಿದೀನಿ, ಈಗ ಮದ್ವೆ ಆಗೋದಾದ್ರೆ ಇವನ್ನೇ ಅಂತ ಒಂದ್ ಮಾತು ಹೇಳಮ್ಮ ಅಂತ. ನಾನು ಹೇಳಲ್ಲ ಅಂತೂ, ಅದಕ್ಕೆ ನಾನು ತಮಾಷೆಗೆ ಒಂದ್ ಏಟ್ ಆಗ್ದೆ ಸರ್, ಸುಮ್ನೆ ಸೋಷಿಯಲ್ ಆಗಿ ಸರ್, ಕಾಮನ್ ಆಗಿ ಹಾಕಲ್ವೇನ್ಸ ಈಗ ಖುಷಿಯಾಗಿ ಆ ತರ ಆಗ್ದೆ. ಅದನ್ನೇ ಸೀರಿಯಸ್ ಮಾಡ್ಕೊಬಿಟ್ಟು ಒಂದು ಗಂಟೆ ನನ್ನ ಹತ್ರ ಮಾತಾಡ್ಲಿಲ್ಲ ಸರ್. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಷ್ಟು ಅಲ್ಲಮ್ಮ, ಸುಮ್ನೆ ಸೋಷಿಯಲ್ ಆಗಿ ಅಷ್ಟೇ ಒಂದ್ ಏಟ್ ಹಾಕಿತ್ತು, ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ, ಹೋಗ್ಲಿ ಬಿಡು, ನೀನ್ ಕೇಳಿದ್ರೆ ನನ್ಗೇನು ಬೇಜಾರೇನಿಲ್ಲ, ನೀನ್ ಇಷ್ಟಪಟ್ರು ನನ್ನಲ್ವಾ, ನನ್ ಮದ್ವೆ ಆಗ್ತೇ ಚೆನ್ನಾಗಿರುತ್ತೆ ಅಷ್ಟೇ ಅಲ್ವಾ, ನಿನ್ ತಂದೆ ತಾಯಿ ಅವಶ್ಯಕತೆ ಇಲ್ಲ, ತಂದೆ ತಾಯಿ ಮಾತು ಬೇಕಿಲ್ಲ ನಿನ್ಗಲ್ವಾ, ಬಿಡು ಹೋಗ್ಲಿ ಬೇಜಾರಾಗ್ಬೇಡ ಅಂತ ಹೇಳಿ ಸುಮ್ನೆ ಅದೇ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಮಾತಾಡಿಸ್ಲಿಲ್ಲ ಸರ್. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನೋಡಮ್ಮ, ನೀನ್ ಹೆಂಗ್ ಬಂದಿದ್ಯೋ ಹಂಗೆ ಮತ್ತೆ ಊರಿಗೆ ಹೋಗ್ಬಿಡು, ನೀನ್ ಇವಾಗಲೇ ಸ್ಟಾರ್ಟಿಂಗ್ ನಾಗೆ ನನ್ನ ಮನಸ್ಸು ನೋಯಿಸ್ತಾ ಇದೀಯ ಸಣ್ಣ ಪುಟ್ಟ ವಿಚಾರಕ್ಕೇನೆ, ಇನ್ನು ಮುಂದೆ ನೀನ್ ನೋಯಿಸಲ್ಲ ಅನ್ನೋದು ಏನ್ ಗ್ಯಾರಂಟಿ, ಈಗ ನೀನ್ ಬಂದಿರೋದು ಯಾರಿಗೂ ಗೊತ್ತಿಲ್ಲ, ನಾನು ಹಂಗೆ ಬಸ್ ಹತ್ ಕಳಿಸ್ತೀನಿ ನಡಿ ಅಮ್ಮ ಅಂತ ಬಸ್ ಸ್ಟ್ಯಾಂಡ್ ಕರ್ಕೊಂಡೋದೆ ಸರ್. ಕರ್ಕೊಂಡೋದ್ರೆ, ಇಲ್ಲ ನಾನು ಹೋಗಲ್ಲ ಅಂತ ಅಂತು. ಒಂದ್ ಅರ್ಧ ಗಂಟೆ ಯೋಚನೆ ಮಾಡು, ಯಾಕಂದ್ರೆ ನೀನ್ ಇವೆಲ್ಲ ಸ್ಟಾರ್ಟಿಂಗ್ ನಾಗೆ ನಂಗೆ ಪ್ರಾಬ್ಲಮ್ ಮಾಡ್ತಿದ್ಯಾ, ಒಂದ್ ಅರ್ಧ ಗಂಟೆ ಯೋಚನೆ ಮಾಡು, ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ನನ್ನ ಮದ್ವೆ ಆಗೋದಕ್ಕೆ ನೀನ್ ಒಪ್ಪಿಗೆ ಕೊಡು, ಅಲ್ಲಿ ತಕನ ನಾನು ನಿನ್ನ ಮನೆ ಕರ್ಕೊಂಡು ಹೋಗಲ್ಲ, ತಾಳಿನೂ ಕಟ್ಟಲ್ಲ ಅಂತ ಹೇಳಿದೆ ಸರ್. ಒಂದ್ ಗಂಟೆ ಕುಂಟ್ರಿಸ್ದೆ, ಅರ್ಧ ಗಂಟೆ ಬೇಡ, ಒಂದ್ ಗಂಟೆನೆ ಕೂತ್ಕೊಂತ ಒಂದ್ ಗಂಟೆ ಕುಂಟ್ರಿಸ್ದೆ. ಆಮೇಲೆ ಇಲ್ಲ ನಾನು ಇಷ್ಟಪಡ್ತೀನಿ ನಿನ್ನ, ಮದುವೆ ಮಾಡ್ಕೊಂಡನ್ನ ಅಂತ ಹೇಳ್ತು ಸರ್. ಆಮೇಲೆ ನಮ್ಮ ಅತ್ತೆಯವ್ರು ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ತಾಳಿ ಕಟ್ಸಿದ್ರು ಸರ್.
ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತಾಯ್ತು ಮದ್ವೆ ಆಗ್ಬಿಟ್ಟೈತಿ ಅಂತ. ಆಮೇಲೆ ಅವ್ರೆಲ್ಲರೂ ಬಂದು ರಿಜಿಸ್ಟರ್ ಮಾಡ್ಸಿದ್ರು ಸರ್. ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಸಿದ್ರು. ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ಅವ್ರ ಮಟ್ಟಿಗೆ ಅವ್ರು ಹೋದ್ರು, ನಮ್ಮ ಮಟ್ಟಿಗೆ ನಾವು ಬಂದ್ವಿ. ನಮ್ಮ ಮನೆ ಕರ್ಕೊಂಡು ಬಂದೆ ಸರ್. 10 ವರ್ಷ ಅವ್ರ ಮನೆಗ್ ಗೊತ್ತಾದಾಗ ಅವ್ರೇನಂದ್ರು? ಸೊ ಅವ್ರಿಗೇನು ಹೊಡೆದ್ರು ಸರ್, ಅಲ್ಲೇ ಹೊಡೆದ್ರು. ನೋಡಮ್ಮ ಹಿಂಗೆಲ್ಲ ನಾವು ಹೇಳಿದ್ರು ನೀನು ಮತ್ತೆ ಮತ್ತೆ ಅದೇ ತೋಪಾಯ ಮಾಡ್ದಲ್ಲ, ನೀನು ನಮಗೂ ಅವನಿಗೆ ಸರಿ ಹೊಂದಲ್ಲ, ನೀನ್ ಯಾಕೆ ಈ ತರ ಎಲ್ಲ ಮಾಡ್ದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನನ್ನ ಮುಂದೆನೆ ಹೊಡೆದ್ರು ಸರ್. ಮತ್ತೆ ನನ್ನ ಬೈದ್ರು, ನೋಡಪ್ಪ ನಾವ್ ಅಷ್ಟೆಲ್ಲ ಹೇಳಿದ್ರು ನೀನ್ ಕೇಳಿದ್ವಲ್ಲಪ್ಪ ಅಂತ ನನ್ನ ಬೈದ್ರು ಸರ್. ನನಗೆ ಇಲ್ಲಕ್ಕ, ನಾನು ಅವ್ರಿಗೆ ಸಾಯ್ತೀನಿ, ವಿಷ ಕುಡಿತೀನಿ, ಹೆಸರು ಬರ್ದಿಕ್ ಸಾಯ್ತೀನಿ ಅಂದಾಗ ನನ್ನ ಪಾಡು ಏನಾಗ್ಬೇಕಾಗ, ಅದಕ್ಕೆ ಭಯ ಬಿದ್ದು ಆದೆ. ಆದ್ರೆ ನನ್ ಮನ್ಸ್ಫೂರ್ತಿಯಾಗಿ ಇಷ್ಟ ಐತಕ್ಕ, ನಿಮ್ ಭಯದಿಂದ ನಾನು ಮದ್ವೆ ಆಗ್ಲಿಲ್ಲ, ನಾನು ಮನ್ಸಾರಿ ಇಷ್ಟಪಟ್ಟೆ ಮದ್ವೆ ಆಗಿದ್ದೀನಿ, ಚೆನ್ನಾಗ್ ನೋಡ್ಕೊಂತೀನಿ ಬಿಟ್ರಕ್ಕ ಅಂತ ಹೇಳ್ದೆ ಸರ್. ಅವ್ರು ಆಯ್ತಪ್ಪ, ಹೋಗೈತೆ, ಚೆನ್ನಾಗಿರಪ್ಪ, ನಮ್ಮ ಮಗಳಿಗೆ ಯಾವ್ದೇ ತೊಂದರೆ ಕೊಡ್ಬೇಡಪ್ಪ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ಆದ್ರೆ ಅವ್ರ ಮನೆ ಕಡೆ ಸಿಕ್ಕಾಪಟ್ಟೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು ಸರ್. ಅದು ಎಲ್ಲ ಅಫ್ಷಿಯಲ್ಲು, ಸ್ವಲ್ಪ ಅನುಕೂಲವಾಗಿ ಚೆನ್ನಾಗಿರೋದು ಸರ್ ಆರ್ಥಿಕವಾಗಿ. ನಾನು ಸ್ವಲ್ಪ ಫುಲ್ ಅಂದ್ರೆ ಲೋ ಲೆವೆಲ್ ಸರ್. 1/2 kg ಅಕ್ಕಿ ತಂದು ತಿಮ್ಮ ಅಂತ ಮಟ್ಟಕ್ಕೆ ಇರೋದು ಸರ್ ನಾವು. ಹಂಗಾಗಿ ನನಗೆ ನಮ್ಮ ಮನೆ ನೋಡಿದ್ರೆ ಒಂಥರ, ಯಾರ ನೋಡಿದ್ರೆ ಒಂದ್ ಸ್ವಲ್ಪ ಏನಪ್ಪ ಇಂಥ ಹುಡುಗನ್ ಮದ್ವೆ ಆಗ್ಬಿಟ್ಲು, ಹುಡುಗ ಚೆನ್ನಾಗವನ ಅಷ್ಟೇ, ಆದ್ರೆ ಮನೆ ಕಡೆ ಏನು ಅನುಕೂಲವಾಗಿಲ್ಲ ಅನ್ನೋ ಸ್ವಲ್ಪ ಆಡ್ಕೊಳೋದ್ ಜಾಸ್ತಿ ಆಗ್ಬಿಟ್ಟೆ ಸರ್. ಅಂತ ಪರಿಸ್ಥಿತಿ ನಾವಿದ್ವಿ ಸರ್. ನನಗೆ ಅವ್ರ ಫ್ಯಾಮಿಲಿ ಅವ್ರು ಯಾರನ್ನ ಬಂದ್ರೆ ಸ್ವಲ್ಪ ಮುಜುಗರ ಆಗತ್ತೆ ಸರ್. ಸೊ ಅವ್ರು ನೋಡಿದ್ರೆ ರಿಚ್ ಆಗವ್ರೆ, ನಾನ್ ನೋಡಿದ್ರೆ ಈ ತರ ಇದ್ದೀನಿ, ಏನಪ್ಪಾ ಮಾಡೋದು, ಬೇಜಾರಾಗ್ತಾರಲ್ಲ ಅವರು. ಮತ್ತೆ ಅವ್ರ ಮನೆ ರಿಲೇಷನ್ ಅವರು ಬಂದ್ಬಿಟ್ಟು ನಾವಿರೋ ಪರಿಸ್ಥಿತಿ ನೋಡ್ಬಿಟ್ಟು ಅವರು ನಮ್ಮ ಮನೆಯೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರಲ್ಲಿ ನೋಡು ಈ ಹುಡುಗಿ ಎಂತ ಹುಡುಗನ್ ಮದ್ವೆ ಆಗೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ಎಲ್ಲರಿಗೂ ತೋರ್ಸತ್ ಸರ್. ಅದು ನನಗ್ ಗೊತ್ತಾಗ್ಬಿಡ್ತು ಸರ್, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಸರ್. ಥೋ ಎಂತ ಪರಿಸ್ಥಿತಿ ತಂದ್ಬಿಟ್ನಲ್ಲಪ್ಪ, ಈ ಹುಡುಗಿನ ಯಾಕೆ ಮದ್ವೆ ಆಗ್ಬಿಟ್ಟೆ ನಾನು ಈ ಹುಡುಗಿನ ಮನ್ಸಾರೆ ಇಷ್ಟಪಟ್ಟು ಮದ್ವೆ ಆದ್ರೂ, ಆದ್ರೆ ಇವ್ರಿಗೆ ಏನು ಸ್ವಲ್ಪ ಆಸ್ತಿ ಇರ್ಬೇಕು, ಸ್ವಲ್ಪ ಅನುಕೂಲವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಾಗೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರಲ್ಲ, ಏನ್ ಮಾಡೋದು, ಚೆನ್ನಾಗ್ ನೋಡ್ಕೊಂತಿ ಅಂತ ಬಯಸಿದ್ರು ಅವ್ರು ನಂಬಲ್ವಲ್ಲ, ಏನ್ ಮಾಡೋದು ಅಂತ ಬೇಜಾರಾಯ್ತು ಸರ್. ಬಿಡು ಅಂತ ಹೇಳ್ಬಿಟ್ಟು ಸರ್ ಅವ್ರು ತಂದೆ ತಾಯಿ, ಅವ್ರ ಅಜ್ಜಿ ತಾತ ಯಾರು ಅವ್ರಿಗಿನ್ ಮಾತಾಡ್ತಿರ್ಲಿಲ್ಲ ಸರ್. ಅವರು ತಂಗಿ ಮದ್ವೆ ಆಯ್ತು ಸರ್, ತಂಗಿ ಮದ್ವೆಗ್ ಸಮೇತ ಅವ್ರಿಗಿನ್ ಕರೀಲಿಲ್ಲ. ಅಷ್ಟು ಮಟ್ಟಿಗೆ ನಮ್ಮನ್ನ ದೂರ ಇಟ್ಬಿಟ್ರು ಸರ್ ಅವರು. ಫಸ್ಟೇ ನಾನು ಕುಟುಂಬನೇ, ನನ್ನ ಅಣ್ಣ ತಮ್ಮಗಳು ಅವ್ರನ್ನ ಯಾರು ನಾನು ನೋಡ್ಲೇ ಇಲ್ಲ. ಹೋಗ್ಲಿ ಬೇರೆ ಕಡೆ ಎಲ್ಲ ನಾನು ಮದ್ವೆ ಆಗಿ ಚೆನ್ನಾಗಿರೋಣ ಅಂತಂದ್ರೆ ನಾನು ಲವ್ ಮಾಡ್ಕೊಂಡಿದೀನಿ, ಇವ್ರಿಗಿನ್ ಮದ್ವೆ ಆಗ್ಬಿಟ್ಟಿದೀನಿ, ಇವ್ರಿಗಿನ್ ಮದ್ವೆ ಆದ್ರೆ ಅಟ್ಲೀಸ್ಟ್ ಇವ್ರ ಫ್ಯಾಮಿಲಿನೂ ನಾನು ಹೊಂದ್ಲಿಲ್ವಲ್ಲ ಅಂತ ಬೇಜಾರಾಗ್ಬಿಡ್ತು. ಆಮೇಲೆ ನಮ್ಮಮ್ಮ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ದುಡ್ಡಿದ್ರೇನೆ ಚೆನ್ನಾಗಿ ನೋಡ್ಕೊಳೋದು, ಯಾರೇ ಆಗ್ಲಿ ಪ್ರೀತಿ ಮಾಡೋದು, ಹತ್ರ ಬರೋದು, ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲಪ್ಪ, ದೂರ ಇಡ್ತಾರೆ ಅಂತ ಹೇಳ್ತು ಸರ್ ನಮ್ಮಮ್ಮ. ಆತರ ಹೇಳಿದ್ಮೇಲೆ ನಾನೇನ್ ಮಾಡಿದೆ, ಕಷ್ಟನೋ ಸುಖನೋ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ದುಡಿಯಕ್ ಸ್ಟಾರ್ಟ್ ಮಾಡಿದೆ ಸರ್. ಆರ್ಟಿಸ್ಟ್ ಕೆಲಸ ಚೆನ್ನಾಗಿ ಕಲ್ತ್ಕೊಂಡೆ ಸರ್. ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ದುಡ್ದೆ ಸರ್. ದುಡ್ದು 10 ಚದ್ರ ಮನೆ ಕಟ್ಸ್ಬಿಟ್ಟೆ ಸರ್. ಮನೆ ಕಟ್ಟಿ ಮತ್ತೆ ಆರ್ಥಿಕವಾಗಿ ಏನೇನೋ 2-3 ಲಕ್ಷ ದುಡ್ಡು ಇಟ್ಕೊಂಡೆ ಸರ್. ಚೆನ್ನಾಗಿ ಇಟ್ಕೊಂಡೆ ಸರ್. ಒಂದು 8 ವರ್ಷ ತನಕ ಈ ತರ ಮೇಂಟೈನ್ ಮಾಡಿದೆ ಸರ್. ಚೆನ್ನಾಗಿದೀವಿ ಸರ್. ನನ್ನ ಹೆಂಡತಿ ಮತ್ತೆ ನನ್ನ ವಿಚಾರದಲ್ಲಿ ಯಾವುದೇ ರೀತಿ ಒಂದು ಸಣ್ಣ ಸಮಸ್ಯೆ ಸಮೇತ ನಮ್ಮಲ್ಲಿ ಇರ್ಲಿಲ್ಲ ಸರ್. ಅಷ್ಟು ಚಿಕ್ಕ ಮನೆ ಅಂತ ಹೆಂಡತಿ ಬೇಸರ ಮಾಡ್ಕೊಳ್ತಿದ್ರ ಅಥವಾ ಹೊಂದ್ಕೊಂಡು ಹೋಗ್ತಾ ಇದ್ರ? ಇಲ್ಲ ಸರ್, ಒಬ್ಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು ಸರ್. ಅವ್ರಿಗೆ ಏನು ಒಂದ್ ಸಣ್ಣ ಪ್ರಾಬ್ಲಮ್ ಸಮೇತ ನನ್ ಕಂಡು ಬರ್ಲಿಲ್ಲ ಸರ್. ನನಗೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗೋದು, ಮತ್ತೆ ಯಾವ್ದೇ ಒಂದ್ ಸಣ್ಣ ಡೌಟ್ ಬರೋ ತರ ಸಮೇತ ನಡ್ಕೊಂಡಿಲ್ಲ ಸರ್. ಅಷ್ಟು ಪ್ರೀತಿ ಮಾಡೋದು ನಾನಂದ್ರೆ. ನಾನು ಎಲ್ಲನ ಕೆಲ್ಸಕ್ಕೆ ಹೋದ್ರೆ ಬಾ ಮನೆಗ್ ಬಾ, ನನಗ್ ಬೇಜಾರಾಗುತ್ತೆ ಅಂತ ಕರೆಯೋದು ಸರ್ ಪಾಪ. ಅಷ್ಟು ಮತ್ತೆ ನನ್ನ ಬಗ್ಗೆ ಕಾಳಜಿ ಅವ್ರಿಗೆ ಸಖತ್ ಕಾಳಜಿ ಇತ್ತು ಸರ್. ನಾನೇ ಪುಣ್ಯಾತ್ಮ ಅಂತ ಅನ್ಕಂತಿದ್ದೆ ಸರ್ ಒಂದೊಂದ್ ಟೈಮ್ನಾಗೆ. ಅಷ್ಟು ಖುಷಿ ಆಗತ್ತೆ ಸರ್ ನನಗೆ. ಎಂತ ಹುಡುಗಿನ ಇಷ್ಟಪಟ್ಟೆ, ಎಂತ ಒಳ್ಳೆ ಹುಡುಗಿ ಸಿಕ್ಕೋದು ನನಗೆ ಅಂತ ಸಖತ್ ಸಂತೋಷ ಆಗತ್ತೆ ಸರ್. ಆ ಹುಡುಗಿ ಏನ್ ಕೇಳಿದ್ರು ನಾನು ತಂದ್ಕೊಡ್ತಿದ್ದೆ ಸರ್. ಆ ಹುಡುಗಿ ಇಂಥದ್ ಬೇಕು ಅಂದ್ರೆ ಸಾಕು ಅಂತ ತಂದ್ಕೊಡ್ತಿದ್ದೆ. ನಾನು ಒಂದೇ ಮಾತು ಸರ್ ಹೇಳ್ತಿತ್ತು, ನೋಡಮ್ಮ ನನ್ನ ನಂಬಿ ನೀನ್ ಬಂದಿದ್ದೆ, ನಿನ್ಗೆ ಯಾವ್ದೇ ರೀತಿ ಅನ್ಯಾಯ ಮಾಡಲ್ಲ. ಏನ್ ನೋಡಿ ಅವರು ನನ್ನ ಸ್ವಲ್ಪ ಕಡೆಗಣಿಸೋರು ನನ್ನ ವಿಚಾರದಾಗೆ.
ಅವ್ರು ಮತ್ತೆ ನಮ್ಮ ಹತ್ರ ಬರೋ ತರ ನಾನು ನಡ್ಕೊಂತೀನಿ, ನಿನ್ ತಲೆ ಕೆಡಿಸ್ಕೋಬೇಡ. ನಿನಗೆ ಆ ತಂದೆ ತಾಯಿ ಪ್ರೀತಿ ಏನ್ ಪ್ರೀತಿ ತೋರಿಸ್ತಾರೋ, ನಿಮ್ ತಾತ ಅಜ್ಜಿ ಏನ್ ಪ್ರೀತಿ ತೋರಿಸ್ತಾರೋ ಅದೆರಡರಷ್ಟು ಪ್ರೀತಿ ನಾನು ತೋರಿಸ್ತೀನಿ. ನಿನ್ಗೆ ಯಾವ ವಿಚಾರದಾಗ ನಾನು ಕೊರತೆ ಮಾಡಲ್ಲ, ನೀನ್ ಚೆನ್ನಾಗಿ ನೋಡ್ಕೊಂತೀನಿ ಅವತ್ ಮಾತು ಕೊಟ್ಟು ಅದ್ರಂತೆ ನಾನು ನಡ್ಕೊಂಡೇ ಬಂದೆ ಸರ್. ಪ್ರತಿ ಒಂದ್ ವಿಚಾರದಾಗೂ ಅವ್ರಿಗೆ ಏನ್ ಕೇಳಿದ್ರೆ ಅದು ಮನೆ ಈ ತರ ಕಟ್ಸ್ಬೇಕು ಅಂತಂದ್ರು ಆ ಹುಡ್ಗಿ ಪ್ಲಾನಿಂಗ್ ನಾಗಿ ಎಲ್ಲ ರೀತಿಯಾಗಿ ಮನೆ ಕಟ್ಸಿದೆ ಸರ್. ಆ ಹುಡ್ಗಿ ಹೆಸರಿಗೆ ಮನೆನೂ ಮಾಡ್ತೀವಿ ಸರ್. ಮತ್ತೆ ಅವ್ರಿಗೆ ನಂಗೆ ಚೈನ್ ಬೇಕು, ನನಗೆ ಎಲ್ಲರೂ ಚೈನ್ ಹಾಕೊಂಡು ಅಡ್ಡಾಡ್ತಾರೆ ಅಂತ ಚೈನು ಮಾಡಿಸ್ತೀವಿ ಸರ್. ಪ್ರತಿ ಒಂದು ನಾನು ಅವ್ರಿಗೆ ಏನೇ ಕೇಳಿ ಸರ್ ನಾನು ಕೊಡ್ಸಿದೀನಿ ಸರ್. ಅಷ್ಟು ಚೆನ್ನಾಗಿ ನೋಡ್ಕೊಂಡೆ. ಅಷ್ಟೇ ಒಂದು ಈ ಪವಿತ್ರ ಪ್ರೀತಿ ಅಂತಾರಲ್ಲ ಸರ್, ಅದೇ ತರನೇ ಇತ್ತು ಸರ್ ನಮ್ ಪ್ರೀತಿ. ನನ್ ಕೆಲ್ಸ ಆಯ್ತು, ಕಾರ್ಯ ಆಯ್ತು, ಮನೆ ಆಯ್ತು, ಅಷ್ಟೇ ಸರ್. ನಾನು ನಮ್ಮಿಬ್ಬರು ದಾಂಪತ್ಯ ಜೀವನದಾಗ ಆ ತರ ಇತ್ತು ಸರ್, ಸಮಸ್ಯೆ ಇರ್ಲಿಲ್ಲ. ನನಗೆ ಏನಾಯ್ತು ಅಂದ್ರೆ ನನ್ನ ಹೆಂಡತಿ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಅಂದ್ರೆ, ಮನೆಯಲ್ಲಿ ನಾವ್ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ವಿ ಸರ್. ಈ 8 ವರ್ಷ ಆದ್ಮೇಲೆ ಸರ್ ಇದೆಲ್ಲ ನಡೆದಿತ್ತು. 8 ವರ್ಷ ಆದ್ಮೇಲೆ ನಮ್ ರಿಲೇಷನ್ ಅಲ್ಲಿ ಒಂದ್ ಹುಡುಗಿನ ಲವ್ ಮಾಡ್ತಿದ್ದೆ ಸರ್. ಆ ಹುಡುಗಿ ನಮ್ಮ ಮನೆ ಹತ್ರ ಬರಕ್ ಸ್ಟಾರ್ಟ್ ಮಾಡ್ತು. ನನ್ನ ಹೆಂಡತಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಸರ್. ಇಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಯ್ತು ಸರ್. ನಮ್ಮ ದಾಂಪತ್ಯ ಜೀವನದಾಗೆ ಸ್ಟಾರ್ಟ್ ಮಾಡ್ತು. ನನಗೆ ಜನ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ಆ ಹುಡ್ಗನ್ ಲವ್ ಮಾಡ್ತಾ ಐತೆ, ನಿಮ್ ಮನೆ ಹತ್ರ ಸಂಸಾರ ಮಾಡ್ಕೊಂಡ್ರೆ ನಿಮ್ ಮನೆ ಹತ್ರ ಆ ಹುಡುಗಿ ಬಂದ್ರೆ ಸಮಾಜ ನೋಡೋದು ಬೇರೆ ದೃಷ್ಟಿಯಿಂದ ನೋಡ್ತಾರೆ, ಅವ್ರನ್ನೆಲ್ಲ ಮನೆ ಹತ್ರ ಬಿಟ್ಕೋಬೇಡಪ್ಪ ಅಂತ ಸ್ವಲ್ಪ ಜನ ಹೇಳಿದ್ರು ನನಗೆ. ನಾನು ಅದು ಬಂದು ನನ್ನ ಹೆಂಡತಿ ಹತ್ರ, ನೋಡಮ್ಮ ಈ ತರ ಎಲ್ಲ ಜನ ಮಾತಾಡ್ತಾರೆ, ನೀನು ಲವ್ ಮಾಡಿ ಮದ್ವೆ ಆಗಿದ್ಯಾ, ಇಲ್ಲಿ ಊರಲ್ಲಿ ತಾತ ಅಜ್ಜಿಗೆ ಬೆಲೆ ಗೌರವ ತರಬೇಕು ಅಂತ ಕೆಲಸ ಮಾಡು, ಇಂಥವೆಲ್ಲ ನಮ್ಗೆ ಸೂಟ್ ಆಗಲ್ಲ, ಇವ್ರನ್ನೆಲ್ಲ ಮನೆ ಹತ್ರ ಬಿಟ್ಕೋಬೇಡ ಅಂತ ಹೇಳ್ದೆ ಸರ್. ಅದಕ್ಕೆ ನನ್ನ ಹೆಂಡತಿ, ಅಲ್ಲ ನೀನು ಜನಗಳ ಮಾತು ಕೇಳ್ತೇನೆ, ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಾನು ಅವ್ರನ್ನೆಲ್ಲ ಕರ್ಕೊಬಂದು ನಮ್ಮನೆ ಹತ್ರ ಅವ್ರಿಗೆಲ್ಲ ಹೆಲ್ಪ್ ಮಾಡೋ ಉದ್ದೇಶ ನನಗೇನೈತಿ ಅಂತ ಕೇಳಿದ್ರು ಸರ್. ಅವ್ರಿಗೆ 8 ವರ್ಷದಿಂದ ಯಾವುದೇ ಒಂದು ಸಣ್ಣ ಡೌಟ್ ಬರೋ ತರ ನಾನು ನಡ್ಕೊಂಡಿರ್ಲಿಲ್ಲ. ಹಂಗಾಗಿ ನಾನು ಅವರು ನಮ್ಮ ಮಿಸ್ಸಸ್ ಅವ್ರ ಮಾತು ನಾನು ನಂಬ್ದೆ ಸರ್. ಬಿಡು ಪಾಪ ನನ್ನ ಹೆಂಡತಿ ಆತರ ಅಲ್ಲ, ಏನೋ ಪರ್ಪಾಟಾಗಿ ಮನೆ ಹತ್ರ ಬಂದವ್ರೆ, ಒಂದು ಪ್ರೀತಿ ವಿಶ್ವಾಸ ಮಾತಾಡ್ಸಿ ಕಳ್ಸಿರ್ಬೋದು, ಬಿಡು ಯಾಕೆ ಜನಗಳ ಮಾತು ಕೇಳೋದ್ ಬೇಡ ಅಂತ ಸುಮ್ನೆ ಆಗ್ಬಿಟ್ಟೆ ಸರ್. ಸುಮ್ನೆ ಆದೆ. ಮತ್ತೆ 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 ಅವ್ರಿಗೆ ನಾನಿದ್ದಾಗೂ ಸಮೇತ ಬರೋದು, ಆ ಹುಡ್ಗನು ನಾನಿದ್ದಾಗ್ಲೂ ಬರೋದು ಸರ್. ನಾನು ಆ ಹುಡುಗರಿಗೆ ಹೇಳ್ದೆ, ನೋಡಪ್ಪ ಈ ತರ ಎಲ್ಲ ಬರ್ಬೇಡ್ರಿ ನಮ್ಮ ಮನೆ ಹತ್ರ, ಸುಮ್ನೆ ನೋಡೋ ಜನಕ್ಕೆ ಕೆಡ್ದಾಗ ಕಾಣ್ತೈತೆ, ತುಪ್ಪ ಕೇಳ್ಕೊಂತಾರೆ, ನೋಡಪ್ಪ ಇವ್ರು ಹೆಲ್ಪ್ ಮಾಡ್ತಾರೆ ನಮ್ಮ ಹುಡುಗಿಗೂ ನಮ್ಮ ಹುಡುಗಂಗೂ ಅಂತ ಅವ್ರ ಫ್ಯಾಮಿಲಿ ಅವ್ರು ಯೋಚನೆ ಮಾಡ್ತಾರೆ, ನೀನು ಹಿಂಗೆಲ್ಲ ಬರಕ್ ಹೋಗ್ಬೇಡಪ್ಪ ಅಂತ ಹುಡುಗಿಗೂ ಹೇಳಿದೆ ಸರ್, ಹುಡುಗಂಗೂ ಹೇಳಿದೆ ಸರ್. ಹೇಳಿದ್ರೆ ಅವರು, ಇಲ್ಲ ನಾವು ಆತರ ಎಲ್ಲ ಇಲ್ಲಣ್ಣ, ಏನ್ ನಿಮ್ಮನೆ ಹತ್ರ ಬಂದು ನಾವ್ ಈ ತರ ಎಲ್ಲ ಇರೋದಕ್ಕಾಗುತ್ತಾ, ನಿಮ್ ಹೆಲ್ಪ್ ಎಲ್ಲ ತಗೋಣ ಅಂತ ಅವಶ್ಯಕತೆ ನಮ್ಗೇನೈತೆ, ನಾವೇನೋ ಬಟ್ಟೆ ಹೊಲ್ಸ್ಕೊಳೋದಕ್ಕೆ ಮನೆ ಹತ್ರ ಬರ್ತೀವಿ, ಅಷ್ಟೇ ಬಿಟ್ಟೆ ಬೇರೆ ಉದ್ದೇಶದಿಂದ ಬರಲ್ಲ ಅಂತ ಅವ್ರು ಹೇಳಿದ್ರು ಸರ್. ಅವ್ರ ಮಾತ್ ಮೇಲೆ ನನಗೆ ನಂಬಿಕೆ ಬಂತು. ಅದು ಅವರು ಅಂತ ಕೆಟ್ಟಿರ್ಲಿಲ್ಲ ಸರ್. ನಿಮ್ಮ ಹೆಂಡತಿ ಬಟ್ಟೆ ಹೊಲಿತಾ ಇದ್ರ? ಹ್ಞೂ ಸರ್, ಬಟ್ಟೆ ಹೊಲಿತಿದ್ರು ಅವರು. ನಾನೇ ಬಟ್ಟೆ ಹೊಲಿಯಕ್ಕೆ ಅವ್ರಿಗೆ ಟ್ರೈನಿಂಗ್ ಕಲ್ಸಿ ಇದ್ ಮಾಡಿಸಿದ್ದೆ ಸರ್, ಟ್ರೈನಿಂಗ್ ಎಲ್ಲ ಕಳ್ಸಿದ್ದೆ. ಮನೆಯಲ್ಲಿ ಬಟ್ಟೆ ಹೊಲ್ಕೊಂಡು ಇರೋರು, ಮನೆಯಲ್ಲಿ ಇನ್ನೆಲ್ಲೂ ಹೊರಗಡೆ ಹೋಗ್ತಿರಲ್ಲ ಸರ್. ಅವರು ಬಟ್ಟೆ ಹೊಲ್ಸ್ಕೊಳೋದಕ್ಕೆ ಇವ್ರು ಬರೋರು, ಹುಡುಗಿ ಬರೋದು, ಮತ್ತೆ ನಮ್ ರಿಲೇಷನ್ ಹುಡುಗ ಸರ್ ಅವನು ಬರ್ತಿತ್ತು. ಆ ಹುಡುಗಿ ಬಟ್ಟೆ ಹೊಲ್ಸ್ಕೊಳೋದಕ್ಕೆ ಅಂತ ಒಂದ್ ಹುಡುಗಿ ಬರೋದು, ನಮ್ ರಿಲೇಷನ್ ಹುಡುಗ ನಮ್ಮನೆ ಹತ್ರಕ್ ಬರೋನು. ನಮ್ ರಿಲೇಷನ್ ಹುಡುಗ ನಮ್ಮನೆ ಹತ್ರ ಬರ್ತಾನಲ್ಲ, ಬೇರೆಯವ್ರ ಮನೆ ಹತ್ರ ಏನಕ್ಕೆ ಹೋಗ್ತಾನೆ ಬಿಡು ಅಂತ ನನಗೆ ಅವನ ಮೇಲೆ ಯಾವ್ದೇ ತರ ಡೌಟ್ ಇರ್ಲಿಲ್ಲ. ಇನ್ನೊಂದು, ನಾನು ಲವ್ ಮಾಡಿ ಮದ್ವೆ ಆಗಿದ್ದೀನಿ, ನನ್ನ ಹೆಂಡತಿ ಒಳ್ಳೆ ಹುಡುಗಿ, ಆ ತರ ಹುಡುಗಿ ಅಲ್ಲ ಅಂತ ನನ್ಗೆ ನಂಬಿಕೆ. ಮತ್ತೆ ಆ ಹುಡುಗಿ ಬಟ್ಟೆ ಹೊಸ್ಕೊಳಕ್ ಬರ್ತಿದ್ ಬಿಡು ಅಂತ ಆ ಹುಡುಗಿ ಮೇಲೆ ನನ್ಗೇನು ಆತರ ಡೌಟ್ ಇರ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ. ನಮ್ಮನೆ ಅಕ್ಕಪಕ್ಕ ನಮ್ ಫ್ರೆಂಡ್ ಇದ್ದಾನೆ ಸರ್, ಅವನು ಚಿಕ್ಕ ಹುಡುಗನಿಂದ ನಂಗೆ ಸ್ವಲ್ಪ ದೋಸ್ತು, ಸಿಕ್ಕಾಪಟ್ಟೆ ದೋಸ್ತು. ಈಗ ನಾವ್ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ, ನೋಡಪ್ಪ ಮನೆ ಕಡೆ ಹುಷಾರು, ಸ್ವಲ್ಪ ನೋಡ್ಕೊಳಪ್ಪ ಅಂತ ಹೇಳೋದ ಸಹಜ ಅಲ್ವಾ ಸರ್. ಆ ತರ ನಾನು ಹೇಳ್ದೆ, ಅವನಿಗೆ ಹೇಳ್ದೆ, ಸರಿ ಆಯ್ತು ಹೋಗಪ್ಪ, ನೀನು ಕೆಲ್ಸಕ್ಕೆ ಹೋದಾಗ ಮನೆ ಕಡೆ ಅಬ್ಸರ್ವ್ ಮಾಡ್ತೀನಿ ಹೋಗು ಅಂತ ಹೇಳ್ದೆ. ಹೇಳನ್ ಸರ್, ಯಾವಾಗ್ಲೂ ಹೇಳನು. ಅವನು ನಂಗೆ ಸಿಕ್ಕಾಪಟ್ಟೆ ದೋಸ್ತು ಸಹ, ನನ್ಗೆ ಒಂಥರ ಅಣ್ಣನಾಗಿ, ಸ್ನೇಹಿತನಾಗಿ, ಎಲ್ಲ ರೀತಿಗೂ. ಅಂದ್ರೆ ನನ್ ಮೇಲೆ ಯಾರನ ಅಕಸ್ಮಾತ್ ಏನನ ಒಂದು ಗಲಾಟೆ ವಿಚಾರಕ್ಕೋ ಏನಕ್ಕನ ಬಂದ್ರೆ ಅವನು ಸಪೋರ್ಟ್ ಆಗಿ ನಿಂತ್ಕೊಳ್ಳ ಸ್ವಲ್ಪಪ್ಪ. ಅವನು ಮನೆ ಕಡೆ ನಾನು ಹುಷಾರು ಅಂತ ಹೇಳಾಗಿದ್ನಲ್ಲ ಸರ್, ಅವಾಗ ಅವನು ನಮ್ಮ ಮನೆ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡೋದಂತೆ ಸರ್. ಅಬ್ಸರ್ವ್ ಮಾಡಿದ್ರೆ ಈ ಹುಡುಗ ಹೇಳಿದ್ನಲ್ಲ ಸರ್, ಈ ಹುಡುಗ
ಹ್ಮ್ ಮುಂಚೆ ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಬರೋನು ನಮ್ಮ ಹುಡುಗ ಅಂತ ಹೇಳಿದ್ನಲ್ಲ ಸರ್, ಅದೇ ಬೇರೆ ಹುಡುಗಿನ ಲವ್ ಮಾಡ್ತಿದ್ನಲ್ಲ ಸರ್, ಹ್ಮ್ ಅವನು ಅತಿಯಾಗಿ ನಮ್ಮ ಮನೆ ಹತ್ರ ಬರಕ್ ಸ್ಟಾರ್ಟ್ ಮಾಡಿದ್ನಂತೆ. ಹ್ಮ್ ಅತಿಯಾಗಿ ಬರಕ್ ಸ್ಟಾರ್ಟ್ ಮಾಡಿದ್ರೆ ಈ ನಾನು ನನ್ನ ಫ್ರೆಂಡ್ಗೆ ಹೇಳಿದ್ನಲ್ಲ ಸರ್, ಈ ಮನೆ ಕಡೆ ಹುಷಾರ್ ನೋಡ್ಕೊಳಪ್ಪ ಅಂತ. ಅವನು ಯಾಕೆ ಈ ಹುಡುಗ ಈ ತರ ಬರ್ತಾನೆ ಯಾವಾಗ್ಲೂ, ಈ ಹುಡುಗ ನನ್ನ ಫ್ರೆಂಡ್ ಮನೆಯಲ್ಲಿ ಇಲ್ದಿದ್ದಾಗೇನೆ ಬರ್ತಾನಲ್ಲ ಈ ಹುಡುಗ, ಯಾಕೆ ಅತಿಯಾಗಿರ್ತಾನಲ್ಲ ಅಂತ ಅವನು ಡೌಟ್ ಬಂದ್ಬಿಟ್ಟೈತೆ. ಹ್ಮ್ ಡೌಟ್ ಬಂದಾಗ ಅವನ್ ಏನ್ ಮಾಡಾನೆ, ಒಂದ್ಸಲ 2 ಸಲ ನೋಡಾನೆ. ಹ್ಮ್ ಇದು ಇವ್ರದ್ದು ಅತಿ ಆಗ್ಬಿಟ್ಟೈತೆ ಸರ್, ಸಿಕ್ಕಾಪಟ್ಟೆ ಅತಿ ಆದಾಗ ಅವನು ನನ್ಗೆ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ನೀನು ಬರೀ ಕೆಲಸ ಕಾರ್ಯ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬರೀ ಕೆಲಸ ಕಾರ್ಯಕ್ಕೆ ಹೋಗ್ಬೇಡ, ನನ್ ಮಾತು ಕೇಳು, ಮನೆ ಕಡೆ ಸ್ವಲ್ಪ ಗಮನ ಕೊಡು ಅಂತ ಹೇಳ್ದೆ ಸರ್. ಆದ್ರೆ ನಾನು ಏನ್ ಮಾಡಿದೆ ಅಂದ್ರೆ, ಇವ್ನು ಯಾಕೆ ಈ ತರ ಎಲ್ಲ ಮಾತಾಡ್ತಾನೆ, ಏನೋ ನಿನ್ಗೇನೋ ಡೌಟ್ ಐತಾನೆ ಏನೋ ಅಂದ್ರೆ, ಡೌಟ್ ಅಂತಲ್ಲ, ಮನೆ ಕಡೆ ಸ್ವಲ್ಪ ಹುಷಾರಾಗಿರು, ಮನೆ ಕಡೆ ಗಮನ ಕೊಡು, ಕೆಲ್ಸದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಸಂಸಾರ ಉಳಿಸ್ಕ ಅಂತ ಹೇಳ್ದೆ ಸರ್. ನನ್ಗೆ ಅದ್ರ ಅರ್ಥ ಆಗ್ಲಿಲ್ಲ ಸರ್. ಬಟ್ ಆ ಹುಡುಗಂದೇ ಅಂತ ಏನು ಹೇಳಿಲ್ಲ. ಹುಡ್ಗುಂದೆ ಅಂತ ಹೇಳಿಲ್ಲ ಸರ್. ಹ್ಮ್ ಹೇಳಿಲ್ಲ ಸರ್, ಮನೆ ಹತ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡು, ಅರ್ಥ ಆಯ್ತಾ ಅಂತ ಹೇಳಿದ್ದ. ಆದ್ರೆ ನಾನು ಈ ಹುಡುಗನ ಮೇಲೆ ನಂಗೆ ಯಾವ್ದೇ ತರ ಡೌಟ್ ಬರ್ಲಿಲ್ಲ. ಹ್ಮ್ ಈ ಹುಡುಗ ನಮ್ಮ ಮಿಸಸ್ ಇನ್ನ 4 ವರ್ಷ ಚಿಕ್ಕ ಹುಡುಗ ಸರ್. ಹ್ಮ್ ಮತ್ತೆ ಆ ಹುಡುಗ ಬೇರೆ ಹುಡುಗಿನ ಲವ್ ಮಾಡ್ತಿದ್ನಲ್ಲ ಸರ್, ಹ್ಮ್ ಹಂಗಾಗಿ ನಾವು ನನ್ನ ಹೆಂಡತಿ ಮೇಲೆ ಅವನಿಗೆ ಕೆಟ್ಟ ಅಭಿಪ್ರಾಯ ಬರಕ್ ಚಾನ್ಸ್ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಅವನ್ನ ನಂಬಿದ್ದೆ. ಆದ್ರೆ ಇವರು ನಾನು ಇಲ್ದಿದ್ದ ಸಮಯ ನೋಡ್ಬಿಟ್ಟು ಅತಿಯಾಗಿ ಮಾತಾಡ್ರಂತೆ ಸರ್. ಸುಮಾರು ಅಂದ್ರೆ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ತನಕ ಮಾತಾಡೋರಂತೆ ಸರ್. ನನ್ನ ಕೆಲಸದಿಂದ ಬರೋ ತನಕ ನಮ್ಮ ಮನೆ ಮುಂದೆನೆ ಮಾತಾಡ್ಕೊಂಡಿರೋರಂತೆ. ಆಮೇಲೆ ನನಗೆ ಯಾಕಮ್ಮ ಅಂದ್ರೆ ಅದೇ ಸರ್, ನಮ್ಮ ಮನೆ ಹತ್ರ ಬರೋನಲ್ಲ ಆ ಹುಡುಗನ್ನ ಕೇಳಿದೆ, ಯಾಕಪ್ಪ ನೀನು ನಿನ್ನ ಹುಡುಗಿನ ಮಾತಾಡ್ಸಲ್ವಂತೆ, ಯಾಕಪ್ಪ ಈ ತರ ಎಲ್ಲ ಮಾಡಿದೆ, ಲವ್ ಯಾಕಪ್ಪ ಮಾಡಿದೆ ನೀನು ಅಂತ ಕೇಳಿದೆ. ಅಂದ್ರೆ ಮಾತಾಡ್ಸೋದ್ ಬಿಟ್ಬಿಟ್ಟಿದೆ ಸರ್. ನಮ್ಮ ಮನೆ ಹತ್ರ ಬರ್ತಾ ಇದ್ನಲ್ಲ ಸರ್ ಹುಡುಗ, ಹ್ಮ್ ಆ ಹುಡುಗಿನ ಮುಂಚೆ ಅದೇ ಲವ್ ಮಾಡ್ತಿದ್ನಲ್ಲ, ಆ ಹುಡುಗಿನ ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದ. ಹ್ಮ್ ಆ ಹುಡುಗಿನ ಮಾತಾಡ್ಸೋದ್ ಬಿಟ್ಟಾದ್ಮೇಲೆ ನನ್ನ ಹೆಂಡತಿ ಜೊತೆ ಅತಿಯಾಗಿ ಮಾತಾಡ್ಸೋದು ಸ್ಟಾರ್ಟ್ ಮಾಡೋನು ಇವನು. ನನಗ್ ಗೊತ್ತಿಲ್ಲ ಸರ್ ಅದು. ಅಂದ್ರೆ ಆ ಹುಡುಗಿ ಇಲ್ಲಿ ಶುರು ಹಚ್ಕೊಂಡಿದ್ದ ಸರ್, ಆ ಹುಡುಗಿ ಬಿಟ್ಟು ಈ ಹೆಣ್ಣಿನ ಜೊತೆ ಅತಿಯಾಗಿ ಮಾತಾಡೋದು, ನಮ್ಮ ಮಿಸಸ್ ಹತ್ರ ಅತಿಯಾಗಿ ಮಾತಾಡೋದು, ಈಗೆಲ್ಲ ಮಾತಾಡೋಂತೆ ಸರ್. ನನಗ್ ಗೊತ್ತಿಲ್ಲ. ನನ್ನ ಫ್ರೆಂಡು ಮನೆ ಪಕ್ಕನೆ ಸೇರೋದು, ನನ್ನ ಫ್ರೆಂಡ್ ಅಬ್ಸರ್ವ್ ಮಾಡಿ ನನ್ಗೆ ಹೇಳ್ದ. ನಾನೇನ್ ಮಾಡ್ತೀನಿ, ಯಾಕೆ ಇವನು ಇಷ್ಟೊಂದು ಅತಿಯಾಗಿ ಮಾತಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಲವ್ ಮಾಡ್ತೀನಲ್ಲ ಸರ್ ಹುಡುಗ, ಆ ಹುಡುಗಿನೇ ಕೇಳಿದೆ ನಾನು, ಯಾಕಮ್ಮ ನಿನ್ನ ಅವನು ಇಷ್ಟಪಡ್ತಿಲ್ವೇನಮ್ಮ, ಏನು ಯಾಕೆ ರಿಜೆಕ್ಟ್ ಮಾಡಿದಾನ ನಿನ್ನ, ಯಾಕಮ್ಮ ಈ ತರ ಮಾಡ್ದ ನಿನ್ನ, ಯಾಕೆ ನಿಮ್ ಮನೆಗೇನ ಗೊತ್ತಾಯ್ತಾ, ಅಥವಾ ಅವ್ನ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವಾ ನಿನ್ ಮೇಲೆ, ಯಾಕಮ್ಮ ನಮ್ಮ ಮನೆ ಹತ್ರನು ಬರ್ದಂಗ ಆಗಿದ್ಯಂತೆ ಅಂತ ನಾನು ಕೇಳಿದೆ ಸರ್ ಹುಡುಗಿನ. ಇಲ್ಲಣ್ಣ ನನ್ನ ಮಾತಾಡ್ಸಲ್ಲ ಸರಿಯಾಗಿ, ಯಾಕೋ ಬೇಜಾರಾಗ್ಬಿಟ್ಟವೆ, ನಾನು ಇಷ್ಟೇ ಮೇಲ್ ಬಿದ್ದೋದ್ರು ಮಾತಾಡ್ಸಲ್ಲ ಅಂತ ಹುಡುಗಿ ಹೇಳ್ತೀವಿ ಸರ್. ನಾನು ಏನು ನಿನ್ನಲ್ಲಿ ಏನು ತಪ್ಪಿಲ್ವಲ್ಲ, ಯಾಕಮ್ಮ ಮಾತಾಡ್ಸೋದ್ ಬಿಟ್ಟ ಅಂತ ನನಗೆ ಬೇಜಾರಾಯ್ತು ಸರ್. ನಾನು ಕೇಳ್ದಿದ್ ಪ್ರಶ್ನೆ ಮಾಡಿದೆ ಹುಡುಗಿನ, ಏನೋ ಗೊತ್ತಿಲ್ಲ ಅಣ್ಣ ನನ್ಗೆ, ಯಾಕೋ ಮಾತಾಡ್ಸೋದಿಲ್ಲ ಅಣ್ಣ, ನನ್ನ ಅವಳು ಇಷ್ಟ ಇಲ್ವಂತೆ, ನಾನು ನಿಮ್ ಹತ್ರ ಎಲ್ಲ ಮಾತಾಡ್ಸೋದು ಅವ್ರಿಗೆ ಬೇಜಾರಂತೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದ್ ಕಾರಣ ಹುಡುಕ್ಬಿಟ್ಟು ನಾನು ದೂರ ಮಾಡ್ಬಿಟ್ಟಾರಣ ಅಂತ ಹುಡುಗಿ ಹೇಳ್ತು ಸರ್ ನನಗೆ. ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗಲ್ಲ, ನಮ್ಮನ್ನ ಇಷ್ಟಪಡೋದು ನಾವ್ ಇಷ್ಟಪಡ್ಬೇಕು, ಇಂಥವೆಲ್ಲ ಮಾಡ್ಬೇಡ, ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು, ನಿನಗೂ ನಿಮ್ಮ ಅಪ್ಪ ನೋಡಿದ್ರೆ ಆತರ ಪರಿಸ್ಥಿತಿ, ನಿನ್ ತಮ್ಮ ನಿಮ್ಮ ಅಮ್ಮ ನೋಡ್ಕೊಂಡು ಅವ್ರ ಮರ್ಯಾದೆ ತೆಗಿದಂಗೆ ಅವ್ರ ಅಪ್ಪ ಅಮ್ಮ ಎಲ್ಲಿ ನೋಡ್ತಾರ ಅವ್ರ ಗಂಡ ಅಲ್ಲಿ ನೋಡಿ ಮದ್ವೆ ಆಗಿ ಚೆನ್ನಾಗಿರಮ್ಮ ಅಂತ ನಾನು ಬುದ್ಧಿ ಮಾತು ಹೇಳಿ ಅವ್ರಿಗೆ ದೂರ ಮಾಡಿದೆ ಸರ್. ನಮ್ಮ ಮನೆ ಹತ್ರ ಬರಕ್ಕೆ ಹೋಗ್ಬೇಡ, ಮತ್ತೆ ಈ ತರ ಸಮಸ್ಯೆ ಇಟ್ಕೊಂಡು ಯಾಕೆ ಬರ್ತೀಯಾ, ಬರ್ಬೇಡ, ಚೆನ್ನಾಗಿರಲ್ಲ, ಇಂಥರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ನಾನೇ ಬುದ್ಧಿ ಮಾತು ಹೇಳಿದೆ ಅವ್ರಿಗೆ. ಅವ್ರು ನಮ್ಮ ಮನೆ ಹತ್ರ ಬರ್ತಿತ್ತು ಈ ಉದ್ದೇಶಕ್ಕೆ, ಆ ಹುಡುಗಿನ ಮಾತಾಡ್ಸೋದಕ್ಕೆ ಬರೋಣ ಸರ್. ಆ ಹುಡುಗಿನೇ ದೂರ ಆದ್ಮೇಲೆ ಇವ್ನ ನಮ್ಮ ಮನೆ ಹತ್ರ ಅತಿ ಆಯ್ತಲ್ಲ, ಏನು ಬರ್ತಾನೆ ಅಂತ ನನಗೆ ಡೌಟ್ ಬಂದ್ಬಿಡ್ತು. ಡೌಟ್ ಬಂತು, ಆದ್ರೂ ಮನ್ಸಲ್ಲಿ ಇಟ್ಕೊಂಡಿದ್ದೆ ಸರ್. ನಾನು ನನ್ನ ಫ್ರೆಂಡ್ ಹತ್ರ ಪ್ರಶ್ನೆ ಮಾಡಿ ಹೇಳಿಲ್ಲ, ಅಂದ್ರೆ ಹೂನಪ್ಪ ನನಗೂ ಡೌಟ್ ಬಂತು, ಅವನು ಯಾಕೋ ಆ ಹುಡುಗಿನ ಮಾತಾಡ್ಸೋದ್ ಬಿಟ್ಟಿದ್ದಾನಂತೆ. ಆದ್ರೆ ಅವನು ಆ ಹುಡುಗಿನ ಮಾತಾಡ್ಸೋದ್ ಬಿಟ್ಮೇಲೂ ನೀನು ಹುಡುಗ ನಮ್ಮ ಮನೆ ಹತ್ರ ಬರ್ತಾನಲ್ಲ ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ಲಿಲ್ಲ ಸರ್. ನಾ ಫ್ರೆಂಡ್ ಹತ್ರ ಸುಮ್ನೆ ಇದ್ಬಿಟ್ಟು ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಸರ್, ನಾನು ನರೇಗಾ ವರ್ಕು ಬೋರ್ಡ್ ಬರೆಯಕ್ ಹೋಗ್ತಿದ್ದೆ ಸರ್. ನನ್ಗೆ ಒಂದು ಗಂಟೆಗೆ ಹೋದ್ರೆ 3,000 4,000 ಹಿಂಗ್ ದುಡ್ಕೊಂಡು ಹಿಂಗ್ ಬಂದ್ಬಿಡ್ತಿದ್ದೆ ಸರ್ ಬೇಗ ಮನೆ ಹತ್ರ. ನನ್ನ ಕ್ಯಾರೆಕ್ಟರ್ ಯಾವ ತರ ಅಂದ್ರೆ ಸರ್, ನಾನು ಕೆಲ್ಸ ಆಯ್ತು ಮನೆ ಆಯ್ತು
ಫ್ಯಾಮಿಲಿ ಆಯ್ತು ಅಷ್ಟೇ ಸರ್. ನಾನು ಯಾವ ಫ್ರೆಂಡ್ಸ್ ಜೊತೆಗೂ ಹೊರಗಡೆ ಹೋಗೋದೇ ಆಗ್ಲಿ ಬರೋದೇ ಆಗ್ಲಿ ಮಾಡೋದಿಲ್ಲ ಸರ್. ನಿಮ್ ತಾಯಿ ಎಲ್ಲೋದ್ರು? ನಮ್ ತಾಯಿ ನಮ್ ಜೊತೆಲಿ ಇದ್ರು ಸರ್. ಅವರು ಕೂಲಿ ಕೆಲ್ಸಕ್ಕೆ ಹೋಗೋರು ಸರ್. ಬಟ್ ಅವ್ರು ಕೂಲಿ ಕೆಲ್ಸಕ್ಕೆ ಹೋಗೋರು ಹೌದಲ್ಲ, ಸರ್. ಅವ್ರಿಗೆ ಹುಷಾರಿರ್ಲಿಲ್ಲ. ಇಲ್ಲ ಸರ್, ಅವ್ರು ಸರಿ ಹೋದ್ರು. ಮತ್ತೆ ನಾನು ತೋರಿಸ್ದೆ, ಅವ್ರು ಚೆನ್ನಾಗ್ ಆದ್ರು ಸರ್. ಓಕೆ, ಅಂದ್ರೆ ನೀವು ಬೆಳಿಗ್ಗೆ ಹೇಗೆ ಕೆಲ್ಸಕ್ಕೆ ಹೋಗ್ತಿದ್ರು, ಅಮ್ಮನೂ ಹಾಗೆ ಹೊರಗಡೆ ಹೋಗ್ತಿದ್ರು? ಅಮ್ಮನು ಅದೇ ತರ ಹೊರಗಡೆ ಹೋಗೋರು ಸರ್. ನಾವು ಒಂದ್ ದೊಡ್ಡ ಮನೆ ಕಟ್ಟಿದ್ದೆ ಸರ್. ನನ್ನ ಹೆಂಡತಿಗೋಸ್ಕರ ದೊಡ್ಡ ಮನೆ ಕಟ್ಬಿಟ್ಟೆ ಸರ್. ಅವ್ರಿಗೆ ನೋಡಮ್ಮ, ನಿನಗ್ ಬೇಜಾರು ಆಗದಿರೋ ತರ ಬೇಜಾರು ಆಗ್ತೈತೆ ಅಂದ್ರೆ, ಬೇಜಾರು ಆಗದೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು, ಅವೆಲ್ಲ ತಂದಿಡ್ತೀನಿ ಮನೆಗೆ. ಮನೆ ಕೆಲಸ ಮಾಡ್ಕೊಂಡು ಮಗುನ್ ನೋಡ್ಕೊಂಡು ನೀನು ಹುಷಾರಾಗಿರು ಅಂತ ಹೇಳಿ ನಾನು ಪ್ರತಿ ಸಲ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಆದ್ರೆ ನಾನು ಈ 8 ವರ್ಷ ತನಕ ಚೆನ್ನಾಗಿದ್ರು. 8 ವರ್ಷ ಆದ್ಮೇಲೆ ಅವರು ನನ್ನ ಯಾವ ತರ ಅವರು ಪ್ರೀತಿ ಮಾಡೋರು ಅಂದ್ರೆ, ನಾನು ಹೊರಗಡೆ ಎಲ್ಲೋ ಫ್ರೆಂಡ್ಸ್ ಜೊತೆಗೆ ಹೋಗ್ತಿರಲ್ಲ ಸರ್. ಕೆಲಸ ಆಯ್ತು ಮನೆ ಆಯ್ತು ಅಂತ ಇರ್ತಿದ್ದೆ. ಒಂದು ವಾರಕ್ಕೆ, ಒಂದು ತಿಂಗಳು ದುಡಿಯೋಷ್ಟು ಒಂದು ದಿನಕ್ಕೆ ದುಡಿತಿದ್ದೆ ಸರ್. 8-9 ಸಾವಿರ ದುಡಿತಿದ್ದೆ. ದುಡಿದು ಬಿಟ್ಟು ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ದೆ ಸರ್. ಟಿವಿ ನೋಡ್ಕೊಂಡು ಅಥವಾ ಮೊಬೈಲ್ ನೋಡ್ಕೊಂಡು ಮನೆ ಕಂಡ್ತಿದ್ದೆ ಸರ್. ಅವರು ಪ್ರಶ್ನೆ ಏನ್ ಮಾಡೋರು ಅಂದ್ರೆ, ನೀನು ಯಾಕೆ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಅಂತ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಯಾಕಮ್ಮ ಪ್ರಶ್ನೆ ಮಾಡ್ತೇನೆ, ನಿನ್ನೇನು ಬಂದು ಯಾರನ್ನ ಸಾಲದಾರ ಕೇಳ್ತಾರ ನಿನ್ನ ಅಂದ್ರೆ, ಈ ಪ್ರಶ್ನೆ ಒಂದು 3 ತಿಂಗಳಿಂದ ನನ್ನ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಅದಕ್ಕೆ ಯಾಕೆ ಇವ್ರು ಯಾವಾಗ್ಲೂ ಈ ತರ ಕೇಳ್ತಾರಲ್ಲ, ನಾನು ತಿಂಗಳಿಗಾಗೋಷ್ಟು ದುಡ್ಡು ಒಂದೇ ದಿನ ದುಡ್ಕೊ ಬಂದ್ರು ಇವ್ರ ಸಮಸ್ಯೆನ, ನನ್ನ ಮನೇಲಿ ಇರೋದು ಯಾಕೆ ಈ ತರ ಕೇಳ್ತಾರೆ, ಬೇರೆ ಹತ್ರ ಏನೋ ಅಫೇರ್ ಇಟ್ಕೊಂಡಿದ್ಯಾ ಅಂತ ನಾನು ಪ್ರಶ್ನೆ ಮಾಡಿದೆ ಸರ್ ಒಂದಿನ. ನನ್ ಮನೆಗಿರೋದು ನಿನ್ಗೆ ಎಷ್ಟೊಂದು ಒತ್ತಡ ಅಂದ್ರೆ ಯಾಕೆ ಈ ತರ ಎಲ್ಲ ಮಾತಾಡ್ತೀಯ, ನಿನ್ಗೆ ಯಾರು ಬಂದು ಸಾಲ ಕೇಳೋದಿಲ್ಲ, ಯಾರು ಬಂದು ನಿನ್ ಗಂಡ ದುಡ್ಡು ಕೊಡ್ಬೇಕು ಅಂತ ಕೇಳಲ್ಲ, ಅಥವಾ ನಿನ್ನ ಬಂದು ಏನೋ ಪ್ರಶ್ನೆ ಮಾಡಲ್ಲ, ನಿನಗೆ ಯಾವ್ದೇ ವಿಚಾರದಾಗೂ ನಾನು ತೊಂದರೆ ಮಾಡಿಲ್ಲ, ಯಾಕೆ ನನ್ನ ಮನೆಯಿಂದ ಆಚೆ ಹೋಗ್ತೀನಿ ನೀನು, ನಾನು ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ರು, ಪೇಂಟ್ ಕೆಲ್ಸಕ್ಕೆ ಹೋದ್ರೆ ಸಹ 700 ರೂಪಾಯಿ 800 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಸರ್. ಅದು ಕೂಲಿ ಆದ್ರೆ. ಅದು ನಾನೇ ಕಾಂಟ್ರಾಕ್ಟ್ ಮಾಡಿಸ್ಕೊಂಡ್ರೆ ನನಗೆ ಸಿಗುತ್ತೆ. ನನ್ಗೆ ಆರ್ಟಿಸ್ಟ್ ಕೆಲ್ಸದಾಗಿ ಚೆನ್ನಾಗಿ ಅಮೌಂಟ್ ಸಿಗೋದು. ನಾನು ಅದಕ್ಕಾಗಿ ಆರ್ಟಿಸ್ಟ್ ಕೆಲ್ಸಕ್ಕೆ ಹೋಗಿ ಮನೇಲಿ ರೆಸ್ಟ್ ಮಾಡಕ್ ಬರ್ತಿದ್ದೆ ಸರ್. ಇವ್ ಪ್ರತಿ ಸಲ ನಾನು ಅದೇ ಪ್ರಶ್ನೆ ಮಾಡೋದು ಸರ್. ಈ ವಿಚಾರಕ್ಕೆ 2-3 ಸಲ ಜಗಳ ಹೊಡೆದಿದ್ದೀನಿ ಸರ್ ನಾನು. ಯಾಕೆ ಯಾವಾಗ ಪ್ರಶ್ನೆ ಮಾಡ್ತೀವಿ, ಈ ತರ ಎಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ, ದಯವಿಟ್ಟು ನನಗೆ ಎಲ್ಲೋ ಮೆಸ್ ಹೊಡಿತಾ ಇತ್ತು ನನಗೆ, ನೀನೇನೋ ಮಾಡ್ತಾ ಇದ್ದೀಯ, ಅದಕ್ಕೆ ನನ್ನ ಈ ತರ ಎಲ್ಲ ಆಚೆ ಆಗ್ತಿದ್ಯಾ ನೀನು ಅಂತ ಅಂದೆ ಸರ್. ನಿನಗೆ ನಿಮ್ಮ ಅಪ್ಪ 2 ಮದ್ವೆ ಆಗೋನಲ್ಲ, ಅದಕ್ಕೆ ನಿನ್ಗೆ ಆತರ ಚಂಚಲ ಮನ್ಸು, ಅದಕ್ಕೆ ನೀನ್ ಆತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ನನ್ ಪ್ರಶ್ನೆ ಮಾಡಕ್ ಬಂದ್ರು ಸರ್. ನನಗೆ ನಮ್ಮ ಅಪ್ಪನ ವಿಚಾರ ಮಾತಾಡಿದ್ರೆ ಸಾಕು ನನಗೆ ಅರ್ಟ್ ಆಗಲ್ಲ ಸರ್. ಸೊ ನಾನು ಯಾಕಪ್ಪ ಈ ತರ ಡೌಟ್ ಬಿಡತ್ತ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತಿದ್ದೆ ಸರ್. ಸುಮ್ನೆ ಆಗ್ತಿದ್ದೆ. ಮತ್ತೆ ನಾನು ಬಿಡುವತ್ತ ಯಾಕೆ ಮನೆಗಿರೋದು ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆಚೆ ಹೋದೆ ಸರ್. ಆಚೆ ಹೋಗ್ಬಿಟ್ಟು ಬೆಳಿಗ್ಗೆ 9:30 ಆಚೆ ಹೋದೆ. 12 ಗಂಟೆಗೆ ಸುಮ್ನೆ ಬಿಡುವತ್ತ ಮನೆ ಹತ್ರನೇ ಹೋಗೋಣ ಅಂತ ಮತ್ತೆ ಬಂದೆ ಮನೆ ಹತ್ರ ಬಂದ್ರೆ ಆ ಹುಡುಗ ನಾನು ಡೌಟ್ ಪಟ್ಟಿದ್ನಲ್ಲ ಸರ್, ಆ ಹುಡುಗ ನಮ್ಮ ಮನೆ ಒಳಗಿದ್ದ. ನಮ್ಮ ಮಿಸ್ಸಸ್ ಕಸ ಹೊಡಿತಾ ಇದ್ರು. ಏನಮ್ಮ ನೀನು ಮನೆಯಲ್ಲಿ ಸಡನ್ ಆಗಿ ಬಂದ್ಬಿಟ್ಟೆ ಸರ್. ನಾನು ಗಾಡಿಯಲ್ಲಿ ಸಡನ್ ಆಗಿ ಬಂದ್ಬಿಟ್ಟು, ಅಂದ್ರೆ ಮಾಮೂಲಿ ಕಾಮನ್ ಆಗಿ ಬಂದೆ ಮನೆ ಹತ್ರ ಬಂದ್ರೆ ಆ ಹುಡುಗ ಒಳಗಡೆ ಇದ್ದ, ನಮ್ಮ ಮಿಸ್ಸಸ್ ಕಸ ಹೊಡಿತಾ ಇದ್ರು. ಬಂದ್ಬಿಟ್ಟು ನಾನು ಒಳಗಡೆ ಬಂದ ತಕ್ಷಣ ಆ ಹುಡುಗ ಹೊರಗಡೆ ಬಂದ. ಏನಮ್ಮ ನೀನು, ಯಾರು ಮನೆಯಲ್ಲಿ ಗಂಡಸರು ಇಲ್ಲ ಅಂದಾಗ ನೀನು ಒಬ್ಬ ಹುಡುಗನ್ನ ಮನೆಯಲ್ಲಿ ಕರ್ಕೊಂಡು ಮಾತಾಡ್ಸೋದು ತಪ್ಪಲ್ವಾ, ಬೇರೆಯವ್ರ ದೃಷ್ಟಿ ಅದು ಯಾವ ತರ ಕಾಣ್ತೈತೆ ಹೇಳು ಅಂತ ನಾನು ಪ್ರಶ್ನೆ ಮಾಡಿದೆ ಸರ್. ಪ್ರಶ್ನೆ ಮಾಡಿದ್ರೆ ನೀನು ಸುಮ್ನೆ ಹಿಂಗೆಲ್ಲ ಅನುಮಾನ ಬೀಳ್ಬೇಡ, ನಡಿ ಫಸ್ಟ್ ನಾನೆಲ್ಲ ಬಟ್ಟೆ ತರಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಡೈವರ್ಟ್ ಮಾಡ್ಬಿಟ್ರು ಸರ್. ಆ ಪ್ರಶ್ನೆ ಮಾಡೋದಕ್ಕೆ ನಾನು ಬಿಡ್ಲಿಲ್ಲ ಸರ್. ಅವರು ಡೈವರ್ಟ್ ಮಾಡ್ಬಿಟ್ರು. ಆ ಮಾತನ್ನ ಡೈವರ್ಟ್ ಮಾಡ್ಬಿಟ್ಟು ಗಾಡಿಯಲ್ಲಿ ಕರ್ಕೊಂಡು ನಾನು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟೆ ಬಟ್ಟೆ ತಗೊಳೋದಕ್ಕೆ. ಆ ವಿಚಾರ ಅಲ್ಲಿಗೆ ಬಿಟ್ಟಾಗ್ಬಿಟ್ಟೆ ಸರ್. ಬಿಡುವತ್ತ ಏನೋ ನಾನು ಅನುಮಾನಿಸ್ಬಾರ್ದು, ಸುಮ್ನೆ ಆಗ್ಬಿಡೋಣ ಅಂತ ಸುಮ್ನೆ ಆಗ್ಬಿಟ್ಟೆ ಸರ್. ಇನ್ನು 10 ನಿಮಿಷ ಇದೆಯಪ್ಪ? ಹೌದು ಸರ್, ಹೇಳ್ಬಿಡ್ತೀನಿ ಸರ್. 10 ನಿಮಿಷ ಹೇಳ್ಬಿಡ್ತೀನಿ ಸರ್, ಪೂರ್ತಿ ಹೇಳ್ಬಿಡ್ತೀನಿ. ಮತ್ತೆ ನನ್ನ ಫ್ರೆಂಡ್ ಏನ್ ಮಾಡ್ದ ಸರ್ ಅಂದ್ರೆ, ಹುಡುಗ ನಮ್ಮ ಮನೆ ಹತ್ರ ಬರೋದು 1 ತಿಂಗಳಿಂದ ಬರ್ಲಿಲ್ಲ ಸರ್. ನಮ್ಮ ಮನೆ ಹತ್ರ ಬರ್ಲಿಲ್ಲ. ನಾನು ಯಾಕೆ ಹುಡುಗ ನಮ್ಮ ಮನೆ ಹತ್ರ ಬರ್ತಾ ಇಲ್ಲ, ಏನ್ ಸಮಾಚಾರ, ಅವಾಗ ಅತಿಯಾಗಿ ಬರ್ತಿದ್ದೆ, ಇವಾಗ ಯಾಕೆ ಬರ್ಲಿಲ್ಲ ಅಂತ ಪ್ರಶ್ನೆ ಮಾಡಿದೆ ಸರ್. ಪ್ರಶ್ನೆ ಮಾಡಿದ್ಕೆ ಯಾಕನಪ್ಪ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ಫ್ರೆಂಡ್ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ಈ ತರ ಆಯ್ತು ನೋಡಿ, ಹೇಳ್ತೀನಿ ಯಾಕೆ ಸಮಸ್ಯೆ ಆಯ್ತು ಅಂತ ಹೇಳ್ತೀನಿ ನೋಡು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ತೋರಿಸ್ಬಿಟ್ಟೆ ಸರ್ ನನಗೆ.
ಆ ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ನಮ್ಮ ಮಿಸಸ್ಸು ಆ ಹುಡುಗನ ಮನೆಯಲ್ಲಿ ಇದ್ರು ಸರ್. ಈ ಹುಡುಗ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಹಿಂದೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದೇನೆ ಸರ್. ಫಾಲೋ ಮಾಡ್ಕೊಂಡು ಹೋಗಿದ್ರೆ ಅವ್ರಿಬ್ರು ಬಾಕ್ಲ ಹಾಕೊಂಡು ಮನೇಲಿ ಇದ್ರಂತೆ ಸರ್. ಬಾಕ್ಲ ಹಾಕೊಂಡು ಮನೇಲಿ ಇದ್ದಾಗ ಬಾಕಲ್ ತೆಗೀರಪ್ಪ ಅಂತ ಅಂದಂತೆ ಹೋಗಿ, ಅಂದ್ರೆ ನಮ್ಮ ಮನೆಯಲ್ಲ ಸರ್, ಅವ್ರ ಹುಡುಗರ ಮನೆಯಲ್ಲಿ. ಬಾಗಲ್ ತೆಗೀರಿ ಅಂತ ಅಂದ್ರೆ ತೆಗಿಲ್ಲ ಎಷ್ಟೊತ್ತಾರು. ಈಗ ಹುಡುಗಂಗ್ ಫೋನ್ ಮಾಡ್ತೀನಿ, ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಫಸ್ಟ್ ಬಾಗಲ್ ತೆಗೀರಿ ಅಂತ ಪ್ರಶ್ನೆ ಮಾಡವನೆ. ಆಮೇಲೆ ಬಾಗಲ್ ತೆಗೆದ್ರು. ಅದು ವಿಡಿಯೋ ಅವನು ರೆಕಾರ್ಡಿಂಗ್ ಮಾಡಿದ್ದ, ನಾನು ನಂಬಲ್ಲ ಅನ್ನೋ ಉದ್ದೇಶಕ್ಕೆ ಅವ್ನು ರೆಕಾರ್ಡಿಂಗ್ ಮಾಡಿ ನಂಗೆ ತೋರಿಸ್ದ ಸರ್. ವಿಡಿಯೋ ಮಾಡಿ ನಮ್ಮ ಮಿಸಸ್ಸು ಅವ್ರ ಮನೇಲಿದ್ರು, ಆ ಹುಡ್ಗನು ಮನೇಲಿದ್ದ. ಯಾಕಪ್ಪ ಹಿಂಗೆ ಮನೇಲಿ ಕರ್ಸ್ಕೊಂಡು ಹಿಂಗ್ ಮಾತಾಡ್ತಿರೋದು ಅಂದ್ರೆ, ಏನೋ ಕಷ್ಟ ಸುಖ ಮಾತಾಡ್ತಿದ್ವಿ, ಆತರ ಏನೂ ಇಲ್ಲ. ನಾನು ಸ್ವಲ್ಪ ಮನೇಲಿ ಹೋಗ್ತಿರ್ಲ, ಮನೇಲಿ ಜಗಳಾಡ್ಕೊಂಡು ಮನೇಲಿ ಹೋಗ್ತಿರ್ಲ, ಅದಕ್ಕೆ ಬುದ್ಧಿ ಮಾತಾಡೋದಕ್ಕೆ ಬಂದಿದ್ರು ಅಷ್ಟೇ ಅಂತ ಹೇಳ್ದ. ಬುದ್ಧಿ ಮಾತಾಡೋದಕ್ಕೆ ಹೊರಗಡೆ ಪ್ಲೇಸ್ ಬೇಜಾನ್ ಐತಲ್ಲ, ಅಲ್ಲೇ ಹೇಳ್ಬೋದಾಗಿತ್ತಲ್ಲ, ಬಾಕ್ಲಾಕಂಡ್ ಹೇಳೋ ಅಂತದ್ ಏನೈತಪ್ಪ ಅಂತ ಪ್ರಶ್ನೆ ಮಾಡಿದೆ ಸರ್. ವಿಡಿಯೋದಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗಿತ್ತು. ನನಗೆ ಆ ವಿಡಿಯೋ ತೋರಿಸ್ಬಿಟ್ಟೆ ಸರ್, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೆ ಸರ್, ಪೂರ್ತಿ ಡಿಪ್ರೆಷನ್ ಹೊರಟೋಗ್ಬಿಟ್ಟೆ ಸರ್. ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಏನೇನ್ ಡೌಟ್ ಇದ್ವು ಎಲ್ಲಾ ಡೌಟನ್ನು ನನ್ನ ಕಣ್ ಮುಂದೆ ಬಂದ್ಬಿಟ್ರು ಸರ್. ಬಂದ್ಬಿಟ್ಮೇಲೆ ಅಯ್ಯೋ, ಇಷ್ಟು ಪ್ರೀತಿ ಮಾಡಿದ್ರು ನನ್ ಬೇಡ ಅಂತ ಬಂದ್ರು ನನ್ನ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟು ನಂಗೆ ನಂಬಿಕೆ ದ್ರೋಹದ ಕೆಲಸ ಮಾಡ್ಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಸರ್. ಬೇಜಾರಾಗಿ ಹೊಡೆದೆ ಸರ್. ಹೊಡೆದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡೆ ಸರ್. ಗಲಾಟೆ ಮಾಡ್ಬೇಕಾದ್ರೆ ನನ್ಗೆ ಅವನೇ ಬೇಕು ಅಂತ ಸಿಟ್ನಾಗ ಅಂದ್ಬಿಟ್ರು ಸರ್. ಇನ್ನೂ ಬೇಜಾರಾಗ್ಬಿಡ್ತು. ಮತ್ತೆ ಮನೆ ಬಿಟ್ಟು ಹೋಗೋದು, ಊರಿಗೆ ಅವ್ರ ತೋರ್ ಮನೆಗೆ ಹೋಗೋದು. 15 ದಿವಸ ಆದ್ರು ಮನೆ ಕಡೆ ಬರ್ತಿರ್ಲಿಲ್ಲ. 15 ದಿವಸ ಆದ್ರೂ ಮನೆ ಕಡೆ ಬರ್ತಿರ್ಲಿಲ್ಲ. ಏನಮ್ಮ ಹಿಂಗೆ ಮನೆ ಕಡೆ ಬರಲ್ಲಮ್ಮ, ಏನೋ ತಪ್ಪು ಮಾಡೋದ್ ನೀವ್ ಮಾಡಿ, ನನ್ ಮೇಲೆ ಇವಾಗ ದೂಷಣೆ ಮಾಡಿ ಜನಗಳ ತೆಗೆಲ್ಲ ತಪ್ಪು ಬರೋ ತರ ಮಾತಾಡ್ತಿರಲ್ಲ ಅಂತ ನಾನ್ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ನೀನ್ ಅನುಮಾನ ಬೀಳ್ತಿ ಅಂದ್ರು. ಅಲ್ಲ, ನೀನ್ ಮನೆಗೆ ಹೋಗಿತ್ತೆ ಹಂಗಾರೆ ತಪ್ಪು ಆಯ್ತಾ? ನೀನ್ ಮನೆಗೆ ಹೋಗಿರೋದು ತಪ್ಪು, ನನ್ ಮೇಲೆ ನೀನು ದೂರ ಹರಿಸ್ತಿಲ್ಲ ಅಂತ ನಾನ್ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಮತ್ತೆ ಊರಿಗೆ ಬರೋದು ಹೋಗೋದು ಬರೀ ಇದೇ ತರ ಮಾಡ್ಬಿಟ್ರು ಸರ್. ಲಾಸ್ಟಿಗೆ ಬೇಜಾರಾಗ್ಬಿಟ್ಟು ಇವ್ರು ಇರಕ್ ಇಷ್ಟ ಇರೋರು 1000 ಕಷ್ಟ ಬಂದು ಇರ್ತಾರೆ, ಇರಕ್ ಇಷ್ಟ ಇಲ್ದರು ಹೋಗ್ತಾರೆ ಯಾವ್ದೊಂದ್ ಸಣ್ಣ ಪುಟ್ಟ ನೆಪ ಹೇಳ್ಕೊಂಡು ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಸರ್. ಇದು ಪ್ರಾಬ್ಲಮ್ ಸರ್ ನಂದು. ಮತ್ತೆ ಅವ್ರ ತೋರ್ ಮನೆಗೆ ಹೋಗಿ 1.5 ತಿಂಗಳು ಆಯ್ತು ಸರ್. ಮತ್ತೆ ಫೋನ್ ಇಲ್ಲ, ಏನು ಇಲ್ಲ ಸರ್. ಬರೋದಿಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ದಾರೆ ಸರ್. ಇಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೆ ಸರ್. ಇನ್ನು ಬೇಜಾನ್ ಐತ್ ಸರ್, ಟೈಮ್ ಇಲ್ಲಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿ ಹೇಳಿ. ಮಕ್ಳು ಎಷ್ಟು ಜನನಪ್ಪ ಅಂದೆ ಸರ್? ಒಬ್ನೇ ಸರ್ ಮಗ. ಎಷ್ಟು ವರ್ಷ? 7 ವರ್ಷ ಸರ್. ಬಟ್ ಅವ್ರ ಮನೆಯವರು ಇದಕ್ಕೇನು ಹೇಳ್ತಾರೆ ಅಂದ್ರೆ, ಅವರು ಸರಿ ಮಾಡೋ ಪ್ರಯತ್ನ ತವ್ರ ಮನೆಯವ್ರು ಮಾಡಲ್ವಾ ಸರ್? ಅವ್ರ ತಾಯಿ 1-2 ಟೈಮ್ ಅಲ್ಲೇ ಇಟ್ಕೊಂಡಿದ್ರಲ್ಲ ಸರ್ ಊರಲ್ಲಿ. ಬುದ್ಧಿ ಮಾತು ಹೇಳಿದಾರೆ ಸರ್, ಹೋಗಮ್ಮ ಗಂಡ ಬಿಟ್ರೆ ಯಾರು ಆಗಲ್ಲ ಹೋಗು ಅಂತಂದ್ರೆ. ಅವ್ರ ಅಮ್ಮ ಸ್ವಲ್ಪ ಅಪ್ಷಿಯಲ್ ಸರ್, ತಿಂಗಳಿಗೆ 30-40 ಸಾವಿರ ಸಂಬಳ ಬರ್ತೈತೆ. ಹಂಗಾಗ್ಬಿಟ್ಟು ನಾನ್ ನೋಡ್ಕೊಂತೀನಿ ಅವ್ನು ಬಡಿದ್ರೆ ಅಂತ ಫಸ್ಟ್ಗೆ ಇಲ್ಲಿ ಗಲಾಟೆ ಆದಾಗ ಫಸ್ಟ್ಗೆ ಮಾತು ಕೊಟ್ಬಿಟ್ಟೈತೆ ಮಗಳ ಹತ್ರ, ಬಾರಮ್ಮ ಪ್ರಪಂಚ ವಿಶಾಲವಾಗೈತೆ, ಅವತ್ತು ಹೊಟ್ಟೆ ಇಕ್ಕಟ್ಟಾಗ್ಲಿಲ್ಲ, ಇವತ್ತು ಮನೆ ಇಕ್ಕಟ್ಟಾಗುತ್ತಾ, ಬಾ ನೀನು ಅಂತ ಹೇಳ್ಬಿಟ್ಟು ಮನೆ ಕರೆದು 15 ದಿನ ಇಟ್ಕೊಂಡಿತ್ತು ಸರ್. ನಾನು ಹೋಗ್ಬಿಟ್ಟು ಕಾರ್ ಹಿಡ್ದು ಕರ್ಕ ಬಂದೆ, ಬಾಮ್ಮ ನಿನ್ ಬಿಟ್ರೆ ನನಗ್ ಬಾಳಿಲ್ಲ, ಏನು ಮಾಡೋದಕ್ಕಾಗಲ್ಲ, ಪರಿಸ್ಥಿತಿ ಹಂಗ್ ಬಂತು, ನೀನು ಆ ತರ ನಡ್ಕ ಬರ್ತಾಗಿತ್ತು, ಅನುಮಾನ ಬರ್ತಾರ, ಅದಕ್ಕೆ ನಾನು ನೋಡ್ದೆ, ಈ ತರ ಎಲ್ಲ ನಿಂದು ಮಾಡಲ್ಲ, ಬಾ ಮತ್ತೆ ಅನುಮಾನ ಬರ್ತಾರ, ನಡ್ಕೋಬೇಡ, ನಿನ್ಗೆ ಮನ್ಸ್ಫೂರ್ತಿಯಾಗಿ ಹೇಳ್ಬಿಡು, ನನ್ ಮೇಲೆ ಇಷ್ಟ ಇದ್ರೆ ನನ್ ಜೊತೆಲಿ ಬಾ, ನಿನಗ್ ಕಷ್ಟ ಆಯ್ತು ಅಂದ್ರೆ ನೀನ್ ಬರಕ್ಕೆ ಹೋಗ್ಬೇಡ ಅಂತ ಹೇಳೇ ಬಂದೆ ಸರ್. ಹೇಳೇ ಬಂದೇನೆ, ನಾನ್ ಬರೋದಿಲ್ಲ ಹೋಗು, ನಂಗೆ ನಿನ್ ಮೇಲೆ ಇಷ್ಟ ಇಲ್ಲ, ನೀನ್ ಇಷ್ಟೆಲ್ಲ ಮಾಡ್ದಲ್ಲ, ನನಗೆ ನನ್ ಮೇಲೆ ನಂಬಿಕೆನೇ ಇರ್ಲಿಲ್ವಲ್ಲ ಅಂದ್ರು. ಅಲ್ಲಮ್ಮ ನಂಬಿಕೆ ಅಂದ್ರೆ ಅದಕ್ಕೆ ನಂಬಿಕೆ ಅರ್ಥನೇ ಗೊತ್ತಿಲ್ವಲ್ಲ ನಿನ್ಗೆ. ನಂಬಿಕೆ ಅಂದ್ರೆ ಹಂಗಾರೆ ಸುಮ್ನೆ ನಂಬಿಕೆ ಇಡ್ಬೇಕಾ? ನೀನೇನ್ ತಪ್ಪು ಮಾಡಿದ್ರು ಏನು ಪ್ರಶ್ನೆ ಮಾಡಂಗಿಲ್ಲ ಅಂತ ನನ್ ಪ್ರಶ್ನೆ ಮಾಡಿದೆ ಸರ್. ಮತ್ತೆ ಏನು ಕೇಳ್ಬಾರ್ದು, ನೀನು ಕಣ್ಣಾರೆ ಪ್ರತ್ಯಕ್ಷ ಕೊಂಡು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ ಸರ್. ಪ್ರತ್ಯಕ್ಷ ಕಣ್ಣಲ್ಲಮ್ಮ, ವಿಡಿಯೋದಲ್ಲಿ ನೋಡಿದ್ನಲ್ಲಮ್ಮ. ಪಾಪ ಆ ಹುಡುಗ ಮನೆ ಅಕ್ಕಪಕ್ಕದ ಹುಡುಗರು ಮತ್ತೆ ಅವ್ರಿವರು ಸುಮ್ನೆ ಯಾರು ಹೇಳಲ್ಲ. ಸಮಾಜದ ಕಣ್ಣಿಗೆ ನಾವ್ ಯಾವ ತರ ಕಾಣ್ತೀವೋ ಅದು ಸುಮ್ನೆ ಯಾರು ಮಾತಾಡಲ್ಲ. ಕೆಂಡ ಇದ್ರೇನೆ ಹೊಗೆ ಆಡೋದು. ಸುಮ್ನೆ ಜನಗಳು ಇವಾಗ ನನ್ ಬಾಯಿ ಮುಚ್ಚಬಹುದು, ಜನ ಎಷ್ಟು ಮಾತಾಡ್ತಾರೆ ಹೇಳು, ಆ ಜನಗಳ ಬಾಯಿ ಯಾಕೆ ಸಿಗ್ತೀನಿ ನೀನು ಅಂತ ಬೈದೆ ಸರ್. ಆಯ್ತು, ಇನ್ಮೇಲೆ ಎಂತದೇನು ಆಗಲ್ಲ, ನಾನು ಬರಲ್ಲ, ಹೋಗ್ ನಿನ್ ಜೊತೆಯಲ್ಲಿ ಅಂತ ಹೇಳಿದ್ರು. ಸರಿ ಬಿಡು ಆಯ್ತು, ನೀನ್ ಬರೋದೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಅದೇ ಬಂದೆ ಸರ್. ನನ್ನ ಮಗನ್ ಕರ್ಕೊಂಡು ಬಂದ್ಮೇಲೆ ಮತ್ತೆ 1 ವಾರ ಆದ್ಮೇಲೆ ಅವರು ಮತ್ತೆ ಊರಿಗೆ ಬಂದ್ರು. ಊರಿಗೆ ಬಂದ್ಮೇಲೆ ನನಗೆ ಯಾರು ಇಷ್ಟ ಆಗಲ್ವೋ, ನಾನು ಯಾರ ಮೇಲೆ ಅನುಮಾನ ಪಟ್ಟಿದ್ನೋ ಅವ್ರನ್ನೇ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು ಸರ್.
ಜನ ಎಲ್ಲ ಹೇಳೋರು, ಅಲ್ಲ ಇಷ್ಟೆಲ್ಲ ಗಲಾಟೆ ಆದ್ರೂ ಬರೀ ಮತ್ತೆ ಮತ್ತೆ ಅವ್ರಿಗೆ ಅವ್ರನ್ನೇ ಮಾತಾಡ್ಸ್ತಲ್ಲಪ್ಪ ಅಂತ ಹೇಳಿದ್ರು ಸರ್ ಜನ. ಆದ್ರೂ ನಾನು ಕೇಳಕ್ ಹೋಗ್ಲಿಲ್ಲ, ಬಿಡು ಜನಗಳು ಮಾತ್ರ ಯಾಕೆ ಕೇಳ್ಬೇಕು ಅಂತ ಸುಮ್ಮನೆ ಅದೇ. ಆಮೇಲೆ ನೋಡ್ಬೇಕು ಇವ್ರು ಹಿಂಗೆ ಮಾಡ್ತಾರಲ್ಲ, ನಾನು ಇಲ್ದಿದ್ದಾಗ ಇವ್ರನ್ನೆಲ್ಲ ಮಾತಾಡ್ಸ್ತಲ್ಲ, ನನ್ನ ವಿರುದ್ಧವಾಗಿ ನಡ್ಕೊಳೋರ್ನೆಲ್ಲ ಡೌಟ್ ಬರ್ತಾರೆ, ಯಾಕೆ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮನೆ ಹತ್ರ ಬರ್ತಿದ್ದೆ ಸರ್. ಸಡನ್ ಆಗಿ ಬಂದೆ ಒಂದಿನ ಮನೆ ಹತ್ರ, ಡೈರೆಕ್ಟಾಗಿ ಅವ್ರ ಹತ್ರನೇ ಮಾತಾಡ್ತಾರೆ. ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಾರಲ್ಲ ಸಾ, ನಮ್ಮ ಮಿಸಸ್ ಅವ್ರಿಗೆ ಹೆಲ್ಪ್ ಮಾಡೋರು ಒಂದ್ ಇಬ್ರು ಹುಡುಗಿಯರಿದ್ರು. ಅವ್ರ ಹತ್ರ ನಾನು ನಿಮ್ಗೆ ಹೇಳಿಲ್ಲ, ಮುಂಚೆ ಹೇಳಿಲ್ಲ. ಅವ್ರ ಹತ್ರನೇ ಮಾತಾಡೋದು, ಅವ್ರ ಫ್ಯಾಮಿಲಿ ಹತ್ರನೇ ಅತಿಯಾಗಿ ಮಾತಾಡೋದು. ನಮ್ಮ ತಾಯಿ ಹತ್ರ ಮಾತಾಡ್ತಿರ್ಲಿಲ್ಲ, ನಮ್ಮ ಅಮ್ಮ ನಮ್ಮ ತಂದೆ ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಅವ್ರ ಫ್ಯಾಮಿಲಿ ಅಂದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಆಸೆ, ಅವ್ರ ಹತ್ರನೇ ಮಾತಾಡೋದು, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಬರೀ. ನನಗ್ ಬೇಜಾರಾಗ್ಬಿಡ್ತಲ್ಲ, ಮತ್ತೆ ಮತ್ತೆ ನೀನು ಅನುಮಾನ ಬೀಳ್ಬೇಡ ಅಂತೀಯಲ್ಲ, ಮತ್ತೆ ಮತ್ತೆ ಅನುಮಾನ ಬರುತ್ತ ನಡ್ಕೊಂತಲ್ಲ, ಸರಿ ನಮ್ಮ ಅಂತ ಪ್ರಶ್ನೆ ಮಾಡಿದೆ ಸರ್. ಇಲ್ಲ ನೀನು ಬರೀ ಈ ತರ ಮಾಡ್ತೀಯ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಸರ್ ಮನೆ ಕಂಡೇನೆ ಎದ್ದೋಗ್ಬಿಡೋದು ಅವ್ರ ಅಜ್ಜಿ ಮನೆ ಹತ್ರ. ಏನು ಪ್ರಶ್ನೆ ಮಾಡಿದ್ಕೇನೆ, ಬರೀ ಪ್ರಶ್ನೆ ಮಾಡಿದ್, ನೋಡಮ್ಮ ನೀನು ಒಳ್ಳೇದ್ ಮಾಡಮ್ಮ, ಈ ತರ ಎಲ್ಲ ಅನುಮಾನ ಬರೋ ನಡ್ಕೋಬೇಡ ಅಂತ ಹೇಳಿದ್ಕೇನೆ ನಮ್ಮ ಮನೆ ಬಿಟ್ಟು ಅವ್ರ ಅಜ್ಜಿ ಮನೆ ಐತಲ್ಲ ಸರ್, ಅವ್ರ ಅಮ್ಮನ್ ತೋರ್ ಮನೆ, ಅವ್ರ ಮನೆಗೆ ಹೊರಟೋಗ್ಬಿಡೋದು. ಅವ್ರ ಮನೆಗೆ ಹೋಗ್ಬಿಟ್ಟು ಹುಡುಗಿ ಫೋನ್ ಮಾಡೋದು, ಕಳ್ತಂದಾಗ ಫೋನ್ ಮಾಡಿ ಅವ್ರ ಹತ್ರ ಹುಡುಗನ ಹತ್ರ ಮಾತಾಡೋದಂತೆ ಸರ್. ಅದು ನನಗ್ ಗೊತ್ತಿಲ್ಲ. ಒಂದಿನ ನನ್ನ ಮಗ ಹೇಳಿದೆ ಸರ್, ನೋಡಪ್ಪ ಅಮ್ಮ ಅಲ್ಲಿ ಹೋದ್ರೆ ಈ ತರ ಎಲ್ಲ ಅವ್ರ ಹತ್ರ ಫೋನ್ನಾಗ ಮಾತಾಡ್ತಿರ್ತಪ್ಪ, ನಾನು ನೀನೇ ಅಂದ್ಕೊಂಡು ಸುಮ್ನೆ ಇದ್ದಪ್ಪ ಅಂತ ನನ್ನ ಮಗ ಹೇಳಿದೆ ಸರ್. ಒಂದಿನ ಫೋನು ಇರೋದು ನನಗೆ ಗೊತ್ತಾಗ್ಬಿಡ್ತು ಸರ್. ಇವರು ಸೀಕ್ರೆಟ್ ಆಗೆಲ್ಲ ಫೋನ್ ಎಲ್ಲ ಮೇಂಟೈನ್ ಮಾಡ್ತಾರಲ್ಲ, ಏನಪ್ಪ ಮಾಡೋದು ಅಂದ್ರೆ ಅವ್ರ ಹತ್ರ ಫೋನು ಇರ್ಲಿಲ್ಲ ಅಂತ ನೀವ್ ಅಂದ್ಕೊಂಡ್ರದು? ನಾನು ಅನ್ಕೊಂಡಿದ್ದೆ ಸರ್. ನಮ್ಮನೆಗೂ ಅಷ್ಟೇ, ನಾನು ಫೋನ್ ಕೊಟ್ರೆ ನನಗೆ ಫೋನ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದು ಸರ್. ಫೋನ್ ಕೊಟ್ರೆ ಹಂಗಂತ ಹೇಳೋದು, ಬಿಡು ನನ್ನ ಹೆಂಡತಿಗೆ ಫೋನ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಬಿಡುತ್ತಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತಿದ್ದೆ ಸರ್. ನನ್ ಮಗ ಆತರ ಹೇಳ್ಬಿಟ್ಟೆ ಸರ್. ಅವ್ನು ಸುಳ್ಳು ಹೇಳಲ್ಲ ಸರ್, ಅವ್ನು ಸ್ವಲ್ಪ ಬುದ್ಧಿವಂತ. ಅವನು ಎಂದು ಆ ತರ ಹೇಳ್ದಿದ್ದನು, ಹಂಗೆ ಹೇಳಿದ, ಅಪ್ಪ ಅಮ್ಮನ ಹತ್ರ ಫೋನ್ ಐತೆ, ಈ ತರ ಎಲ್ಲ ಮಾತಾಡ್ತೈತಿ, ಯಾರ ಹತ್ರನ ಗೊತ್ತಿಲ್ಲಪ್ಪ, ನೀನೇ ಅಂತ ಅನ್ಕೊಂಡು ನಾನು ಸುಮ್ನೆ ಇದ್ದೆ ಅಂತ ಅಂದ. ನನಗ್ ಕನ್ಫರ್ಮ್ ಆಗೋಯ್ತು ಡೌಟ್. ಅಲ್ಲ ಫೋನ್ ಇರ್ಲಿಲ್ವಲ್ಲ, ಯಾಕೆ ಇವ್ರಿ ತಂಗಿ ಮನೆ ಹತ್ರ ಇನ್ನೊಂದು ತಂಗಿ ಮನೆ ಹತ್ರ ಅತಿಯಾಗಿ ಹೋಗೋದು ಸಾ. ನಮ್ಮ ಮನೆಯಲ್ಲಿ ದಿನಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ 8 ಅವರ್ ಟೈಮ್ ಇದ್ರೆ, ನಮ್ಮ ಮನೆಯಲ್ಲಿ ಬರೀ 2 ಅವರ್ ಮಾತ್ರ ಟೈಮ್ ಸ್ಪೆಂಡ್ ಮಾಡೋದು ಸಾ. ಇನ್ ಮಿಕ್ಕಿ 6 ಅವರು ಬರೀ ತಂಗಿ ಮನೆಯಲ್ಲೇ ಇರೋದು ಸಾ. ನಾನು ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಯಾವತ್ತೋ ಒಂದಿನ ಊಟಕ್ಕೆ ಇಡೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ಬೇಡ ನೀನು ಅಂತ ಅನ್ನೋದು. ನಾನು ಯಾಕಮ್ಮ ಮನೆ ಹತ್ರ ಊಟಕ್ಕೆ ಬರ್ದೆ ಇನ್ನೆಲ್ಲಿ ಹೋಗ್ತೇವೆ, ಹೋಟ್ಲಿಗೆ ಹೋಗಕ್ ಆಗ್ತೈತೆ ನಮ್ಮ ಅಂತಂದ್ರೆ, ನನ್ಗೆ ಹಗ್ಲೆಲ್ಲ ಮಾಡೋದಕ್ಕಾಗಲ್ಲ, ನಾನು ಫ್ರೀ ಆಗಿ ಬಿಟ್ಬಿಡು ಅನ್ನೋದು. ತಂಗಿ ಮನೆ ಹತ್ರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ರಸ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು, ಈ ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ ಸ ಮನೆಗೆ, ಹಂಗ್ ಬರೋದು. ಆದ್ರೆ ನಾನು ಯಾಕೆ ಹುಡುಗಿ ಅತಿಯಾಗಿ ಹೋಗ್ತಿತ್ತಲ್ಲ, ಆ ಹುಡುಗಿ ನೋಡಿದ್ರೆ ನಮ್ಮ ಮನೆ ಹತ್ರನೇ ಬರಲ್ಲ, ನನ್ನ ಹೆಂಡತಿ ಮಾತ್ರ ಅವ್ರ ಮನೆ ಹತ್ರನೇ ಹೋಗಿರ್ತೈತಲ್ಲ, ಏನ್ ಕಾರಣ ಇದು? ಬಿಡು, ಏನೋ ತಂಗಿ ಅಂದ್ರೆ ಆಸೆ ಇರ್ಬೋದೇನೋ, ಅದಕ್ಕೆ ಹೋಗ್ತೈತೇನೋ ಅಂತ ಅನ್ಕೊಂಡು ಸುಮ್ನೆ ಇದ್ದೆ ಸರ್ ನಾನು. ನನ್ನ ಮಗ ಯಾವಾಗ ಈ ತರ ಹೇಳೋದು, ನಾನೇನ್ ಮಾಡಿದೆ, ಇವರೆಲ್ಲ ಫೋನ್ ಇಟ್ರ ಸೀಕ್ರೆಟ್ ಆಗಿ ಫೋನ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆ ಹತ್ರ ಹೋದೆ ಸರ್. ಮನೆ ಹತ್ರ ಹೋಗ್ಬಿಟ್ಟು, ನೀನು ನನಗೆ ಈ ತರ ಎಲ್ಲ ಮೋಸ ಮಾಡ್ತಿದ್ಯಾ, ಅನುಮಾನ ಬೀಳ್ಬೇಡ ಅಂತೀಯ, ಅನುಮಾನ ಬಿದ್ರೆ ಈ ತರ ನಡ್ಕೊಂಡಿದ್ದೀನಿ, ನೀನು ಫೋನ್ ಐತಂತಲ್ಲ ನಿನ್ನ ಹತ್ರ, ನನ್ನ ಮಗನೇ ಹೇಳ್ದೆ ಓಪನ್ ಆಗಿ, ನೀನ್ ಯಾಕೆ ಹಿಂಗ್ ಮಾಡಿದೆ, ನನಗೆ ಪೊಲೀಸ್ನವ್ರು ಕಾಂಟ್ಯಾಕ್ಟ್ ಆದ್ರೆ ಲೊಕೇಶನ್, ಅದು ಆ ಸಿಮ್ ಯಾವ ಲೊಕೇಶನ್ ಆಗ ಐತೆ ಅಂತ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸುಮ್ನೆ ಗಾಬರಿ ಇಕ್ಬಿಟ್ಟೆ ಸರ್. ಸುಮ್ನೆ ಗಾಬರಿ ಇಕ್ಕಿದೆ, ಆ ತರ ಎಲ್ಲ ಹೇಳ್ಬಿಟ್ಟು ಗಾಬರಿ ಇಕ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ನನ್ನ ಮೊಬೈಲು ವಿಡಿಯೋ ಆನ್ ಮಾಡಿ ಇಟ್ಟು ಬಂದೆ. ಇಟ್ಟು ನನ್ನ ಮಗನ್ ಕರ್ಕೊಂಡು ನಾ ಮನೆ ಹತ್ರ ಬಂದೆ ಸರ್. ಅವರು ಮೊಬೈಲ್ ಎಲ್ಲಿ ಬಚ್ಚಿಟ್ಟಿದ್ದೀನಿ ನೀನು ಅಂತ ನನ್ನ ಹೆಂಡತಿ ಆ ತಂಗಿನ ಪ್ರಶ್ನೆ ಮಾಡ್ತಾವಳೆ. ಅವನು ಇಲ್ಲೇ ಕೂತ್ಕೊಂಡು ಮನುಷ್ಯರ ಹತ್ರ ಕೂತ್ಕೊಂಡು ಎಲ್ಲಾ ಕಡೆನೂ ಸರ್ಚ್ ಮಾಡ್ತಾ ಇದ್ದ, ಕಣ್ಣು ಹಾಯಿಸ್ತಾ ಇದ್ದ, ಎಲ್ಲಿ ಬಚ್ಚಿಟ್ಟವ್ರೆ ಮೊಬೈಲು ಅಂತ ಕಣ್ಣು ಹಾಯಿಸ್ತಾ ಇದ್ದ, ನೀನ್ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ನನ್ನ ಹೆಂಡತಿ ಪ್ರಶ್ನೆ ಮಾಡ್ತಾ ಇದ್ದ ತಂಗಿನ. ಆ ಮೊಬೈಲ್ ಅಲ್ಲಿ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಆಗೈತೆ ಸರ್. ಆಮೇಲೆ ನಾನು ನೋಡಿತ್ತು. ಮತ್ತೆ ಇನ್ನೊಂದಿನ ನಾನು ಅವನ್ಗನ್ನ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಫೋನು, ಎಂತ ಕೆಲಸ ಮಾಡ್ದೆ ಅಂತ ಮಾತಾಡ್ತು. ಅವನು ಅಂದ್ರೆ ಯಾರು? ಅವನು ಅಂದ್ರೆ ಆ ಹುಡ್ಗ ಸರ್, ಆ ಹುಡ್ಗ ಅವನ್ಗನ್ನ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಅಂತ ಪ್ರಶ್ನೆ ಮಾಡ್ತು. ಮತ್ತೆ ಅವನು ಪಾತಾಳದಾಗಿದ್ರು ಬಿಡಲ್ಲ, ಅಂದ್ರೆ ಅವ್ನ್ ಪಾತಾಳದಾಗಿದ್ರು ಬಿಡಲ್ಲ, ಎಲ್ಲಿ ಬಚ್ಚಿಟ್ಟಿದ್ಯೇಳು ಅಂತ ನಮ್ಮ ಮಿಸಸ್ಸು ನನ್ನ ತಂಗಿ ಅವ್ರ ತಂಗಿನ ಪ್ರಶ್ನೆ ಮಾಡ್ತಾವ್ರೆ. ಮತ್ತೆ ಆ ಹುಡ್ಗಿ ಬ್ಯಾಗು ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹಂಗೆ ಸರ್ಚ್ ಮಾಡಿ ಮತ್ತೆ ಬೀರು ಹತ್ರ ಬಂತು ಸಹ. ಬೀರುವಾಗ ಕಾಣೋ ತರ ನಾನು ವಿಡಿಯೋ ಇಟ್ಟಿದ್ದೆ. ಬಟ್ಟೆ ಎಲ್ಲ ಜೋಡಿಸಿ ಇಟ್ಟಿದ್ರು ಸಹ. ಬಟ್ಟೆ ಎಲ್ಲ ಮುಂದಕ್ಕೆ ಎಳೆದ್ಬಿಟ್ಟು, ಅಂದ್ರೆ ಯೂಸ್ ಮಾಡ್ದಿರೋ ಒಂದು ಬಟ್ಟೆ ಇರ್ತಿತ್ತಲ್ಲ ಸಹ, ಆ ಬಟ್ಟೆ ತಗೊಂಡು
ಮೊಬೈಲ್ ತಗೊಂಡು ಸುತ್ತಬಿಟ್ಟು ಬಟ್ಟೆ ಮುಂದೆ ಎಳ್ದಿರಲ್ಲ ಸರ್, ಹಿಂದೆ ಗ್ಯಾಪ್ ಇತ್ತಲ್ಲ, ಹಿಂದೆ ಬಟ್ಟೆ ಜೊತೆಯಲ್ಲಿ ಮೊಬೈಲ್ ಇಟ್ಬಿಟ್ಟು ಈ ಬಟ್ಟೆನೆಲ್ಲ ಮುಂದಕ್ಕೆ ನೂಕಿದ್ರು. ಅದು ಪೂರ್ತಿ ರೆಕಾರ್ಡಿಂಗ್ ಆಗೈತೆ ಸರ್. ಅಷ್ಟು ಮಾಡೋ ತನಕ ಅವ್ರ ಗಾಬರಿ ಹೆಂಗಿತ್ತು ಅಂದ್ರೆ ಪಕ್ಕ ಮೊಬೈಲ್ ಐತೆ ಅನ್ನಂಗೆ ಇತ್ತು ಸರ್. ಆ ಬೀರು ಕ್ಲೋಸ್ ಮಾಡಿದ್ಮೇಲೆ ಇವರು ಯಥಾರ್ಥವಾಗಿ ಅಂದ್ರೆ ಏನು ಸಮಸ್ಯೆ ಇಲ್ವೇನೋ ಅಮ್ಮಂಗೆ ಸೈಲೆಂಟ್ ಆಗ್ಬಿಟ್ರು. ಇಷ್ಟು ರೆಕಾರ್ಡಿಂಗ್ ಆಗಿತ್ತು ಸರ್. ಆಮೇಲೆ ನಾನು ಹೋಗಿ ಮೊಬೈಲ್ ಅವ್ರಿಗೆ ಗೊತ್ತಿಲ್ದಂಗೆ ಮೊಬೈಲ್ ತಗೊಂಡು ನೋಡ್ತೀನಿ, ಇಷ್ಟೆಲ್ಲ ನಡೆದೈತೆ ಸರ್. ನೋಡಮ್ಮ ಇಷ್ಟು ಸಾಕೇನಮ್ಮ, ಇಷ್ಟೆಲ್ಲ ನೀನು ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡಂಗಿದ್ರೆ ನನ್ನ ಯಾಕಮ್ಮ ನೀನು ಇಷ್ಟಪಡ್ತೀಯಮ್ಮ, ನಿನ್ಗೆ ಎಲ್ಲಿ ಇಷ್ಟ ಬರ್ತೈತೆ ಅಲ್ಲಿ ಹೋಗಿ ಬದುಕಣಮ್ಮ, ಸುಮ್ನೆ ನಮ್ಮನ್ನ ಯಾಕೆ ಅನಿಸ್ತೀಯ ಅಂತಂದ್ರೆ ನಿನ್ ಜೊತೆಗೆ ಇರಕ್ ಇಷ್ಟ ಇಲ್ವೋ ಅಂತ ಹೆಂಗಂದಂಗೆ ಬಾಯಿಗೆ ಬಂದಂಗೆ ಬೈದ್ರು ಸರ್. ನಮ್ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ, ನಮ್ ತಾಯಿಯವ್ರ ಮದ್ವೆ ಆಗಿರೋದ್ರ ಬಗ್ಗೆ ಏನೇನೋ. ನಾನು ಅಂದ್ರೆ ಅನಾಥ ಪ್ರಜ್ಞೆ ನಾನು ಮೂಡ್ಸರ್ ಸಿಕ್ಕಾಪಟ್ಟೆ. ನಿನ್ಗೆ ಅನಾಥನೋ ಸತ್ರ ಯಾರು ಬರಲ್ವೋ ನಿನ್ನ ಬಾಸಕಿ, ನಮ್ಮನ್ ಬಿಟ್ರಿ ನಮ್ಮನ್ನ ಯಾಕೋ ನೀನು ಈ ತರ ಮಾಡ್ತೀನಿ, ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ, ನಾನು ಹೋದ್ರೆ ತಿಕ್ಕಲಾಗ ಅಲಿಬೇಕು ನೀನು ನನ್ನ ನೆನಪಲ್ಲಿ. ಅರ್ಥ ಐತಿ? ನಮ್ಗೆ ಎಲ್ಲರವ್ರೆ, ನನಗೆ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ಅವ್ರೆ, ನಿನಗೆ ಯಾರ್ಯಾರೋ ದಿಕ್ಕಿಲ್ಲ, ಅನಾಥ ಶವ ಸಾಯ್ಬೇಕು ನೀನು ಅಂತ ಹಿಂಗೆಲ್ಲ ಅನ್ನೋದು ಸರ್. ನನ್ಗೆ ಆ ವಿಚಾರದಾಗೆ ಸಿಕ್ಕಾಪಟ್ಟೆ ಬಾಧೆ ಆಗಿ ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕಿದೀನಿ ಸರ್. ತಡಿಯಕ್ ಆಗ್ತಿರ್ಲಿಲ್ಲ ಸರ್ ನನಗೆ. ಈಗಲೂ ಸಮೇತ ಆ ಮಾತುಗಳಲ್ಲಿ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬಾಧೆ ಆಗುತ್ತೆ ಸರ್. ಆ ತರ ಅಷ್ಟೊಂದು ಪ್ರೀತಿ ಮಾಡೋಳು ಇಷ್ಟೊಂದು ಈ ತರ ಎಲ್ಲ ನನ್ನ ಅನಾಥ ಪ್ರಜ್ಞೆ ಮೂಡಿಸಿ ಮಾತಾಡ್ತಾಳಲ್ಲ ಅಂತ ಬೇಜಾರಾಯ್ತು ಸರ್. ಯಾವತ್ತು ಪ್ರಶ್ನೆ ಮಾಡ್ಲಿಲ್ವಾ ಸರ್? ನಾನು ಪ್ರಶ್ನೆ ಮಾಡಿದೆ ಸರ್, ಅವ್ನು ಹೊಡೆಯಕ್ಕೆ ಹೋಗಿದ್ದೆ ಸರ್. ಅವ್ನು ಹೊಡೆಯಕ್ಕೆ ಹೋಗಿದ್ದೆ ಏನಂತ ಅಂದ್ರೆ, ಅಲ್ಲ ನೀನು ಈ ತರ ಮನೆಗೆ ಕರ್ಕೊಂಡು ಹೋಗಂತ ಉದ್ದೇಶ ನಿನ್ ಏನಿತ್ತಪ್ಪ, ಬಾಕ್ಲಾಕೊಂಡ್ ಮಾತಾಡೋಂತ ಉದ್ದೇಶ ಏನೈತಪ್ಪ, ನೀನು ಈಸ್ಲು ಮರದ ಅಡೆಗೆ ನೀನ್ ನೀರ್ ಕುಡಿದ್ರು ಎಂಡ ಕುಡ್ದಾನೆ ಅಂತ ಸಮಾಜ ಒಪ್ಪೋದು, ನಿನಗೆಲ್ಲ ಮಾಡ್ಬೇಡ ನೀನು. ನಿನಗೊಂದ್ ವೇಳೆ ನಮ್ ಮಿಸಸ್ಸು ನಿನಗ್ ಬುದ್ಧಿ ಮಾತು ಹೇಳ್ಬೇಕು ಅಂದ್ರೆ ನಿನ್ ಮನೆ ಬಾಕ್ಲಾಕೊಂಡ್ ಹೇಳೋ ಅಂತದ್ ಏನೈತಪ್ಪ, ನಿನ್ ಬುದ್ಧಿ ಮಾತು ಕೇಳಿಸ್ಕೋಬೇಕು ಅನ್ನೋದು ಏನೈತಿ? ಮಾಮೂಲಿ ಕಾಮನ್ ಆಗಿ ದಾರಿಗೆ ಮಾತಾಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ನಾನು ಆತರ ಹುಡುಗ ಅಲ್ಲ, ಅವರು ಆತರ ಹುಡುಗಿ ಅಲ್ಲ, ಡೌಟ್ ಪಡ್ಬೇಡ ನೀನು ಅಂತ ಹೇಳ್ತಾನೆ ಸರ್. ಸರಿ ಆಯ್ತಪ್ಪ, ನೀನ್ ಒಳ್ಳೆನಲ್ವಾ, ನೀನ್ ಒಳ್ಳೇನು ಕೆಟ್ಟನಲ್ಲ, ಮೊಬೈಲ್ ಕೊಡು, ನಾನು ಕಾಲ್ ಲಿಸ್ಟ್ ತೆಗಿಸ್ತೀನಿ, ನನಗೆ ಗೊತ್ತೈತೆ, ನನಗೆ ಎಲ್ಲರ ಕಾಂಟ್ಯಾಕ್ಟ್ ಐತೆ, ನಾನು ಕಾಲ್ ಲಿಸ್ಟ್ ತೆಗಿಸ್ತೀನಿ, ಮೊಬೈಲ್ ಕೊಡು ನೀನು ಅಂತಂದ್ರೆ ಮತ್ತೆ ನಿನ್ಗೆ ಇನ್ನೂ ಏನೋ ಡೌಟ್ ಶುರು ಆದ್ರೆ ತಿರ್ಗಾ ಮತ್ತೆ ಪ್ರಶ್ನೆ ಮಾಡ್ತಿಯಲ್ಲ ಅಂತ ಅಂದ ಸಾ ಹುಡ್ಗ. ಹಂಗಂದ. ಅಲ್ಲ ತಪ್ಪೇ ಮಾಡಿಲ್ಲ ಅಂದಾಗ ನಿನ್ ಮೊಬೈಲ್ ಕೊಡಕ್ಕೆ ಯಾಕಪ್ಪ ಹಿಂಜರಿತೀಯ, ಮೊಬೈಲ್ ಕೊಡಪ್ಪ, ನಾನು ಕಾಲ್ ಲಿಸ್ಟ್ ತೆಗಿಸ್ಕೊಂತೀನಿ ಕೊಡಪ್ಪ ಅಂತ ಅಂದೆ. ಹೋಗ್ಲಿ, ನೀನ್ ಕಾಲ್ ಲಿಸ್ಟ್ ಅಂತ ತೆಗ್ಸೋದಿಲ್ಲ ಏನು ಇಲ್ಲ, ಮೊಬೈಲ್ ಕೊಡು, ಸೀಕ್ರೆಟ್ ಲಾಕ್ ಯಾಕೆ ಇಟ್ಟಿದ್ಯಪ್ಪ ನೀನು, ಏನೇನಾದ್ರು ಸೀಕ್ರೆಟ್ ಫೋಟೋಗಳವೆ ಸೀಕ್ರೆಟ್ ವಿಡಿಯೋಗಳವೆ ಕೊಡಪ್ಪ ನೋಡೋಣ ಅಂತಂದ್ರೆ ಅವ್ನ್ ಮೊಬೈಲೇ ಕೊಡ್ಲಿಲ್ಲ ಸರ್. ನನ್ಗೆ ಅಲ್ಲೂ ಡೌಟ್ ಕನ್ಫರ್ಮ್ ಆಯ್ತು. ಬಿಡು, ಏನು ತಪ್ಪಿಲ್ದೆ ಯಾಕೆ ಹುಡುಗ ಹಿಂಜರಿತಾನೆ, ತಪ್ಪಿರೋದಕ್ಕೆ ಇವನು ಕೊಡ್ತಾ ಇಲ್ಲ, ಸಿಗಾಕ ಬಿಟ್ರೆ ಆಯ್ತು ಅಂತ ಬೈಕ್ಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ ಸರ್. ಸುಮ್ನೆ ಆಗಿ ಇವನಂದ್ರೆ ಏನ್ ಪ್ರಯೋಜನ, ಮೋಸ ಮಾಡೋರು ನಾ ಮೋಸ ಹೋಗಿರೋದು ನಾನು ಬಿಡು ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಸರ್. ಮತ್ತೆ ಏನ್ ಮಾಡಿದ್ಲು ಅಂದ್ರೆ ಅವ್ರಿಗೆ ಫೈನಲ್ ಆಗಿ ನನಗೆ ಒಂದೇ ಒಂದು ನೋವು ಕೊಟ್ಬಿಟ್ಲು ಸರ್. ಬಿಡು ಅತ್ತ ಎಲ್ಲಾ ವಿಚಾರದಾಗೂ ಅವ್ರಿಗೆ ಅಂದ್ರೆ ಕ್ಲಾರಿಟಿ ಇರ್ಲಿಲ್ಲ ಸರ್. ನಾನ್ ಡೌಟ್ ಪಡ್ತಾ ಇದ್ದೆ, ಅಂದ್ರೆ ಪ್ರೂಫು ಆಧಾರಗಳೆಲ್ಲ ಸಿಗವು, ಆದ್ರೂ ಸಿಕ್ಕಿಲ್ಲ ಅನ್ನೋ ತರ ಅವ್ರ ಮನ್ಸಲ್ಲಿ ಆ ತರ ಭಾವನೆ ಬರೋದು. ನನ್ನ ಮನ್ಸಲ್ಲಿ ನಾನು ಪ್ರೂಫ್ ಎಲ್ಲ ಅವ್ರು ಕರೆಕ್ಟ್ ಆಗಿ ಅವ್ರು ತಪ್ಪು ಮಾಡೋ ಪ್ರೂಫ್ ಎಲ್ಲ ನಾನು ಇಟ್ಕೊಂಡಿದೀನಿ ಅನ್ನೋ ವಿಚಾರದಾಗ ನಾನು ಖುಷಿ ಪಡ್ತಿದ್ದೆ. ಆದ್ರೂ ಇದು ಕಾಕತಾಳಿ ವಿಚಾರ ಅಂತಾರಲ್ಲ ಸರ್, ಆ ತರ ಇದು ಏನು ಸಿಗ್ತಾ ಇರ್ಲಿಲ್ಲ. ಒಂದೇ ಒಂದಿನ ಇವ್ರು ಎಷ್ಟೇ ತಪ್ಪು ಮಾಡಿದ್ರು ನಾನು ಮಾಡಿಲ್ಲ ಅಂತ ಹೇಳೋರು ಸರ್. ನಾನೇನ್ ಮಾಡಿದೆ, ಮತ್ತೆ ಅವ್ರಿಗೆ ಜಗಳ ಮಾಡ್ಕೊಂಡು ಊರಿಗೆ ಹೋಯ್ತು. ಊರಿಗೆ ಹೋದ್ಮೇಲೆ ಬರೇ ಹಿಂಗೆ ಹೋಗ್ತಿತ್ತಲ್ಲ ಪದೇ ಬಿಡು ಅತ್ತ, ಇವ್ರು ಸವಸನೆ ಬೇಡ ಅತ್ತ. ಅದು ಅವತ್ತಿಗೆ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸರ್. ನಿಮ್ ವಿಡಿಯೋ ಎಲ್ಲ ನಾನು ನೋಡ್ಬಿಟ್ಟು ಪಡೆದಿದ್ಮೇಲೆ ನಾವು ಅವ್ರ ಬಗ್ಗೆ ಇಷ್ಟಪಟ್ರು ವ್ಯರ್ಥನೆ ಅಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಸುಮ್ನೆ ಇರ್ತಾ ಇದ್ದೆ ಸರ್. ಬಿಡು ಅತ್ತ, ಬಂದು ಬರ್ಲಿ ಹೋದ್ರೆ ಹೋಗ್ಲಿ ಅತ್ತ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದೇ ಬೇಡ ಅಂತ ಸುಮ್ನೆ ಬಿಟ್ಟೆ. ಆಮೇಲೆ ಮತ್ತೆ ಅವ್ರಿಗೇನೆ ಬಂತು, ನನ್ ಮಗನ್ ನೋಡ್ಬೇಕು, ನನ್ ಮಗನ್ ಪರಿಸ್ಥಿತಿ ಏನಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೇನೆ ಬಂತು ಸರ್. ನೋಡಮ್ಮ, ಹೋಗೋದು ಬರೋದು ಇದು ಚಿತ್ರ ಅಲ್ಲ, ಇದು ನಿನಗೆ ಮನ್ಸ್ಫೂರ್ತಿಯಾಗಿ ಇಷ್ಟ ಇದ್ರೆ ನನ್ ಜೊತೆಲಿರು, ಇಲ್ವಾ ನೀನ್ ಹೋಗಿ ನಿನ್ ಮಟ್ಟಿಗೆ ನೀನ್ ಇದ್ಬಿಡಮ್ಮ. ನೀನಂದ್ರೆ ನನ್ಗೆ ಇಷ್ಟನೇ, ಆದ್ರೆ ನೀನ್ ಈ ತರ ಎಲ್ಲ ನಿನ್ನ ಹಾವ ಭಾವಗಳು ನೋಡ್ತಾ ಇದ್ರೆ, ನಿನ್ನ ಅನುಮಾನ ಬರೋ ನಡ್ಕೊಂಡ ನೋಡ್ತಿದ್ರೆ ನನ್ಗೆ ಇಷ್ಟ ಇಲ್ಲ. ಎಲ್ಲೋಗಿ ಬದುಕ ಹೋಗಮ್ಮ. ನನ್ ಮನ್ಸು ನಾನು ಫಸ್ಟ್ಲಿಂದಾನು ಯಾರು ಇಲ್ದೆ ನಾನು ಉಟ್ಬಿಟ್ಟಿದೀನಿ ಪಾಪಿಯಾಗಿ, ಈಗಲೂ ಹಂಗೆ ಇದ್ಬಿಡ್ತೀನಿ, ಹೋಗ್ಬಿಡಮ್ಮ. ನಿನ್ ಮಗನ್ ಕರ್ಕೊಂಡೇನು ಹೋಗ್ತೀನಿ ಅನ್ನೋ ಆಸೆ ಇದ್ರೆ ಕರ್ಕೊಂಡು ಹೋಗು, ಅವ್ನು ಬರ್ತೀನಿ ಅಂದ್ರೆ. ಇಲ್ಲ, ನನ್ ಮಗನ್ ನಾನು ಸಾಕೊಂಡು ನಾನು ಇರ್ತೀನಿ,
ನನ್ನ ಮಗ ನನ್ನ ಎಷ್ಟು ಇಷ್ಟಪಡ್ತಾನ ನನಗೆ ಗೊತ್ತು, ನನ್ನ ಮಗನ್ ನಾನು ಸಾಕೊಂಡಿರ್ತೀನಿ, ಹೋಗ್ಬಿಡಮ್ಮ ಅಂತ ಹೇಳಿದೆ. ಇಲ್ಲ ನಾನು ಇರ್ತೀನಿ, ನಿನ್ ಮೇಲೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದು ಬೆಳಿಗ್ಗೆ ಅವರು ತಂಗಿ ಮನೆ ಹತ್ರ ಹೋಗ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಕೈಯಲ್ಲಿ ಈ ಮೆಹಂದಿ ಬರ್ತಿತ್ತಲ್ಲ ಆ ಮೆಹಂದಿಯಲ್ಲಿ ಆ ಹುಡುಗನ ಹೆಸರು ಹಾಕೊಂಡ್ ಬಂದೈತೆ. ಆ ಹುಡುಗನ ಹೆಸರು ಹಾಕೊಂಡ್ ಬಂದೈತೆ. ನನ್ ಮಗನ ಹೆಸರು ಚಿಕ್ಕದಾಗ ಇನ್ಸಲ್ ಹಾಕೊಂಡೈತೆ, ನನ್ನ ಹೆಸರಿಲ್ಲ. ಯಾರಿಗೆ ಆಗ್ಲಿ ಈ ಮನ್ಸಲ್ಲಿ ಇಷ್ಟ ಇರೋರ ಹೆಸರಲ್ವನ್ ಕೈಯಲ್ಲಿ ಹಾಕೋಣದು. ಅದಕ್ಕೆ ನಾನೇನ್ ಮಾಡಿದೆ, ಇಷ್ಟ ಇಲ್ದಿತ್ತು ಹೆಸರುಗಳು ಯಾರು ಹಾಕೋಣಲ್ಲ, ಇಷ್ಟ ಇರೋದೇ ಹಾಕೋಣದು ಅಂತೇಳಿ ಸುಮ್ನೆ ಇದ್ದೆ. ಅದಕ್ಕಿಂತ ಮುಂಚೆ ನನ್ ಮಗ ಬಂದು, ಅಪ್ಪ ನೋಡಪ್ಪ ಹಿಂಗೆ ಅಮ್ಮ ಈ ತರ ಎಲ್ಲ ಬೇರೆ ಹೆಸರೆಲ್ಲ ಬರ್ಕಾಣ್ತಾ ಐತೆ, ಅದಕ್ಕೆ ತಂಗಿ ಇಷ್ಟೆಲ್ಲ ಆದ್ರೂ ನಿಂಗೆ ಮಾನ ಮರಿದಿಲ್ಲಲ್ವೇನೆ, ನಿನ್ಗೆ ಯಾಕೆ ಹಿಂಗೆಲ್ಲ ಬರ್ಕಾಣ್ತೀಯ ಅಂತ ಚಿಗಮ್ಮ ಬೈತಾ ಇತ್ತು ಅಂತ ಹೇಳ್ದ. ಅಂದ್ರೆ ನನ್ನ ಹೆಂಡತಿ ಅವ್ರ ಮಿಸ್ಸಸ್ ಅಲ್ಲ ತಂಗಿ ಹೇಳ್ತಂತೆ ಹಂಗಂತ ಹೇಳ್ದು. ಹುಡುಗಿ ಅದನ್ನ ಕೇರ್ ಮಾಡಿಲ್ಲ. ಬಿಡು ಅತ್ತ ಅಂತ ಹೇಳ್ಬಿಟ್ಟು ಹೆಸರು ಬರ್ಕೊಂಡೆ ಮನೆ ಹತ್ರ ಬಂತು. ನನ್ ಮಗನ್ ಮೇಲೆ ಹೇಳಿದ್ರೆ ನನ್ ಮಗನ್ಗೆ ಎಲ್ಲಿ ತೊಂದ್ರೆ ಕೊಡ್ತೈತೆ ಅಂತ ಹೇಳ್ಬಿಟ್ಟು, ಏನಮ್ಮ ಊಟ ಮಾಡ್ಬೇಕಾದ್ರೆ ಕೈಯಲ್ಲಿ ಏನಮ್ಮ ಆತರ ಎಲ್ಲ ಇದೆಲ್ಲ ಮೆಹಂದಿ ಎಲ್ಲ ಹಾಕ ಬಂದಿದೆ ಚೆನ್ನಾಗಿ ಡಿಸೈನ್ ಆಗಿ ಅಂತ ಅಂದೆ. ತೋರಿಸ್ಲಿಲ್ಲ. ನಾನು ಆಮೇಲೆ ತೋರ್ಸಮ್ಮ ಅಂತ ಹೇಳ್ಬಿಟ್ಟು ಕೈ ಸ್ವಲ್ಪ ಹಿಂಗೆ ಕಿತ್ಬಿಟ್ಟು ನೋಡಿದೆ. ಅವ್ರ ಹೆಸರು ಹಾಕೊಂಡ್ ಬಂದಿತ್ತು. ಅವ್ರ ಹೆಸರು ಹಾಕ ಬಂದಾಗ್ಲೇ ನನಗೆ ಬೇಜಾರಾಗೋಯ್ತು. ನಾನು ಅಲ್ಲಿ ಹೇಳ್ದೆ, ನೋಡಮ್ಮ ನನ್ ಮೇಲೆ ನಿಂಗೆ ಇಷ್ಟ ಇಲ್ಲ, ಅದಕ್ಕೆ ಈ ತರ ಎಲ್ಲ ಮಾಡ್ತಿದ್ಯಾ, ಇಷ್ಟ ದಿನ ನೀನು ನನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಅವ್ರ ಹೆಸರೆಲ್ಲ ನೀನ್ ಏನಕ್ಕೆ ಬರ್ಕೊಂಡ್ತೀಯ ಇದ್ರ ಮೇಲೆಲ್ಲ ಕೈಯೊಳಗೆಲ್ಲ. ಬಿಡಮ್ಮ, ನೀನು ಮನ್ಸ್ಫೂರ್ತಿಯಾಗಿ ನನ್ ಜೊತೆಲಿ ಇರ್ತೀನಿ ಅಂದ್ರೆ ಇರು, ಈ ತರ ಎಲ್ಲ ಮನೆಗಿರಿ ಇರ್ಬೇಡ, ಹೊರಟೋಗ್ಬಿಡು ಅಂತ ಅಂದೆ ಹಂಗಂದ ತಕ್ಷಣ ಬ್ಯಾಗ್ ತಗೊಂಡು ಹೊರಟೋಗ್ಬಿಟ್ರು ಹೊರಟೋಗಿ ಇವತ್ತಿಗೆ 1.5 ತಿಂಗಳಾಯ್ತು ಅವ್ರಮ್ಮ ಏನೋ ಅಕ್ಕಪಕ್ಕದವ್ರ ಹತ್ರ ಹೇಳ್ತದಂತೆ, ನೋಡಮ್ಮ 1.5 ತಿಂಗಳಾಯ್ತು, ಗಂಡ ಫೋನ್ ಮಾಡಿ ಬಾ ಅಮ್ಮ ಅಂತ ಕರೀಲಿಲ್ಲ ಅಂತ ಬೇರೆ ಹತ್ರ ಹೇಳ್ಕೊಂಡಿತ್ತು. ಈ ತರ ಎಲ್ಲ ಮಾಡಿದ್ಮೇಲೆ ಹೆಂಗ್ಸ ಕರೆಯಕ್ಕಾಗುತ್ತ. ಅದಕ್ಕೆ ಸಿಕ್ಕಾಪಟ್ಟೆ ಅವ್ರ ನೆನಪಲ್ಲೇ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೀನಿ ಏನ್ ಮಾಡೋದಕ್ಕೆ ಅಂತಾನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ನಮ್ ಫ್ಯಾಮಿಲಿ ನಮ್ ತಾಯಿ ನೋಡಿದ್ರೆ ಸಿಕ್ಕಾಪಟ್ಟೆ ಅವ್ರಿಗೆ ವಯಸ್ಸಾಗ್ಬಿಟ್ಟೈತೆ, ಅವ್ರ ಕೈಲಿ ಏನು ಆಗಲ್ಲ. ನನ್ ಮಗನ್ ಸಾಕೊಂಡಿದ್ದೀನಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡೈವರ್ಸ್ ಹೋಗ್ಬೇಕು ಅಥವಾ ಬಿಟ್ಟು ಬಿಡ್ಬೇಕು ಅಥವಾ ಕಟ್ಕೋಬೇಕು ಒಂದು ಅರ್ಥ ಆಗ್ತಿಲ್ಲ ಇದು ಎಷ್ಟನೇ ಬಾರಿ ಹೋಗಿರೋದು ಆ ರೀತಿ? ಇದು 4ನೇ ಬಾರಿ ಹೋಗಿರೋದು. ಈ 4 ಸಾರಿನೂ ನೀವೇ ಹೋಗಿ ಕರ್ಕೊಂಡು ಬಂದಿದ್ದ? ಮೂರ್ ಸಲ ನಾನ್ ಕರ್ದೆ ಫಸ್ಟ್ನೇ ಸಲ ಕಾಲ್ ಹಿಡ್ಕೊಂಡ್ ಕರ್ದೆ ಕಣ್ಣೀರಾಗ ಕರ್ದೆ ಫಸ್ಟ್ನೇ ಸಲ. ಅವತ್ತು ಒಂದ್ ಮಾತು ಏನಂದ್ರು ಅಂದ್ರೆ, ನಾನು ಕರೆಯಲ್ಲ, ನಾನು ಬರೋದಿಲ್ಲ, ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂತಂದ್ರು. ಯಾಕಮ್ಮ ನಾನು ಇಷ್ಟ ಇಲ್ಲ, ಅವತ್ತು ನೀನೇ ಬೇಕು ನನಗೆ, ನೀನೇ ಪ್ರಾಣ, ನೀನೇ ಸರ್ವಸ್ವ ಅಂತ ಬಂದಲ್ಲ, ಇವತ್ತು ಯಾಕೆ ಕಷ್ಟ ಆಗಿದೆ ಅಂದ್ರೆ ಅವತ್ತು ಚೆನ್ನಾಗಿದ್ದೆ, ಅವತ್ತು ಇಷ್ಟ ಆಯ್ತು ಬಂದೆ, ಇವತ್ತು ನನಗೆ ಇಷ್ಟ ಇಲ್ಲ ಹೋಗ್ತಾ ಇದ್ದೀನಿ, ಅದ್ ನನ್ನ ಇಷ್ಟ ಅಂತ ಅಂದ್ಬಿಟ್ರು ನನಗೆ ಇನ್ನ ಬೇಜಾರಾಗ್ಬಿಡ್ತು ಆ ಮಾತು ಅಂದ್ಬಿಟ್ರು ಮತ್ತೆ ಇನ್ನೊಂದ್ ಏನಂದ್ರೆ, ಅಲ್ಲಮ್ಮ ಇಷ್ಟ ಅವತ್ತು ಚೆನ್ನಾಗಿದ್ದೆ, ಇಷ್ಟ ಆಯ್ತು, ಇವತ್ತು ಏನಾಗಿದ್ದೀನಿ, ಇವತ್ತು ಯಾಕೆ ಚೆನ್ನಾಗಿಲ್ಲ ನಾನು ಅಂತ ಅಂದ್ರೆ, ಇವತ್ತು ನಂಗೆ ಆಗೋದು ಯಾಕೋ ಇಷ್ಟ ಇಲ್ಲ ಅಷ್ಟೇ, ನನ್ಗೇನು ಪ್ರಶ್ನೆ ಮಾಡಬೇಡ, ನೀನ್ ಅದಕ್ಕಿನ್ನ ಏನ್ ಬೇಕಾದ್ರೂ ತಿಳ್ಕ, ನನ್ಗೆ ಬೇಜಾರಿಲ್ಲ ಅಂತಂದ್ರು ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೆಂಗಿದ್ದೆ ಅಂದ್ರೆ ನಾನು ಈ ಗುಲಾಮರು ಅಂತಾರಲ್ಲ ಆ ತರ ಇದ್ದೆ ಒಂದ್ ನೀರ್ ಕೊಡ್ತಿರ್ಲಿಲ್ಲ, ಕುಡಿಯೋದಕ್ ನೀರ್ ಕೊಡ್ತಿರ್ಲಿಲ್ಲ, ಅದೇನು ಸೂಡು ಸರತ್ತಿಲ್ದ ಬಂದವ್ರಿ ನಮ್ಮ ಮನೆ ಹತ್ರ. ಇಷ್ಟ ಇಲ್ಲ ಅಂದ್ಮೇಲೆ ಹೋಗ್ತಾ ಇರ್ಬೇಕು, ಅದೇನು ಆಗಲ್ಲ ಹುಡಿಕೊಂಡ್ ಬರೋಂಥದ್ದು ಅಂತ ಹಿಂಗೆಲ್ಲ ಅಂದ್ರು ಆಗ ನಾನು ನೆನ್ತಿಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದೆ ಕಣ್ಣೀರ್ ಹಾಕೊಂಡ್ ಕೇಳಿದೀನಿ ಭಿಕ್ಷೆ ಬೈತಾರಲ್ಲ ಆ ತರ ಕೇಳಿದೀನಿ ಬಾ ಅಮ್ಮ ಹೋಗ್ಲಿ, ನೀನ್ ಬಿಟ್ರೆ ಜೀವನ ಇಲ್ಲ, ಏನೋ ತಪ್ಪಾಯ್ತು ಅಂದ್ಬಿಟ್ಟೆ, ಮತ್ತೆ ನೀನ್ ನಂಗೆ ನೋವು ಕೊಡ್ಬೇಡ ಅಂತ ಕಣ್ಣೀರ್ ಹಾಕೊಂಡ್ ಕರ್ದಿದ್ದೀನಿ ಗ್ಯಾರಂಟಿ. ಆದ್ರೂ ಅವ್ರು ಏನು ಕನಿಕರ ಅನ್ನೋದೇ ಬರ್ಲಿಲ್ಲ ನಮ್ಮ ಊರಲ್ಲಿ ದೊಡ್ಡರಿದ್ರು ನೋಡಮ್ಮ, ಮನೆಗ್ ಬಂದ್ಮೇಲೆ ಅವರು ದ್ವೇಷಿನೇ ಆಗಿರ್ಲಿ ಪ್ರೀತಿಯಿಂದ ಮಾತಾಡ್ಸ್ಬೇಕು, ನಿನ್ಗೆ ಇಷ್ಟ ಇಲ್ಲ ತಾನೆ ಬಿಟ್ಬಿಡು, ಬೇಜಾರಿಲ್ಲ, ಆದ್ರೆ ಮನೆಗ್ ಬಂದದ್ನ ಗೌರವ ಕೊಡ್ಬೇಕು, ಅವ್ರಿಗೆ ಊಟ ಉಪಚಾರ ನೋಡ್ಕೋಬೇಕಮ್ಮ, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹೇಳ್ದಾಗ ಅವ್ರಿಗೆ ನಂಗೆ ನೀರ್ ಕೊಟ್ಟಿರೋದು ಊಟಕ್ಕೆ ಇಕ್ಕಿರ ಅಲ್ಲಿ ತಗೊಂಡ್ ನಾನು ಇಕ್ಲೇ ಇಲ್ಲ. ನಾನು ಏನಪ್ಪ ಇಷ್ಟೊಂದು ಚೀಪಾಗಿ ನಾನು ಬಂದ್ಬಿಟ್ನಲ್ಲ ಅಥವಾ ಎಂತ ಕೆಲಸ ಮಾಡ್ಬಿಟ್ಟೆ, ಆದ್ರೂ ನನ್ ಮರ್ಯಾದೆ ಹೋದ್ರು ಹೋಗ್ಲಿ ಬಿಡು ಅತ್ತ, ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೂ ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು 4 ದಿನ ಅಲ್ಲೇ ಇದ್ದೆ 4 ದಿನ ಅಲ್ಲೇ ಇದ್ರೆ, ನೀನು ಹಿಂಗೆಲ್ಲ ಇರೋದು ನಂಗೆ ಇಷ್ಟ ಆಗಲ್ಲಪ್ಪ, ಊರ್ಗೆ ಒಂದು ಹೆಂಡತಿ ಊರ್ಗೆ ಅಳಿಯ ಬಂದ್ರೆ 1 ದಿನ ಇರ್ಬೇಕು 2 ದಿನ ಇರ್ಬೇಕು, ಹೋಗ್ತಾ ಇರ್ಬೇಕು, ಬೆಲೆ ಇರಲ್ಲ ಅಂತ ಅಂದ್ಲು. ಅಲ್ಲಮ್ಮ ನೀನ್ ಬಂದ್ರೆ ನಾನು ಕರ್ಕೊಂಡ್ ಹೋಗ್ತೀನಿ, ನಾನು ಇದಕ್ಕೂ ಮುಂಚೆ ಎಂದೂ ಅವ್ರ ಊರ್ಗ್ ಹೋಗಿಲ್ಲ 2 ಟೈಮ್ ಹೋಗಿರೋದು, 10 ವರ್ಷದಲ್ಲಿ 2 ಟೈಮ್ ಅವ್ರ ಊರ್ಗ್ ಹೋಗಿರೋದು. ಮತ್ತೆ ನನ್ನ ಹೆಂಡತಿ ಗಲಾಟೆ ಮಾಡ್ಕೊಂಡೋದ್ಮೇಲೆ
4 ದಿನ ಇದ್ದಿದ್ದೀನಿ ಸರ್. ಒಂದೇ ದಿನ ಇರ್ತಿತ್ತು ಅವ್ರ ಊರಲ್ಲಿ ನಾನು. ಆದ್ರೂ ಈ ಮಾತು ಅಂದ್ಬಿಟ್ಲು ಸರ್. ಇರ್ಬೇಕು, ಹೋಗ್ತಾ ಇರ್ಬೇಕು, ಅತಿಯಾಗಿ ಇಲ್ಲೇ ಇದ್ರೆ ಏನು ಊಟ ಏನು ಬಿಟ್ಟು ಬರ್ತೈತಿ ಅಂತ ಊಟದ ವಿಚಾರಕ್ಕೆಲ್ಲ ಅಂದ್ಬಿಟ್ರು ಸರ್. ಭಾರಿ ಬೇಜಾರಾಯ್ತು. ಅವ್ರ ಅಮ್ಮ ಮಾತ್ರ ನನ್ ಮೇಲೆ ಸ್ವಲ್ಪ ಕರುಣೆ, ಅವನು ಇಷ್ಟ ಇರೋದಕ್ಕೆ ಬಂದಿರೋದು, ಹಂಗೆಲ್ಲ ಅನ್ಬಾರ್ತಮ್ಮ, ಹೋಗಮ್ಮ ಜೊತೆಯಲ್ಲಿ ಅಂದ್ರೆ, ಅಮ್ಮ ನನ್ಗೆ ಇಷ್ಟ ಇಲ್ಲ, ನೀನ್ ಯಾಕಮ್ಮ ಅವ್ನ ಕಡೆ ಮೇಲೆ ಅವನ ಬಗ್ಗೆ ನೀನು ಅವ್ನ ಮೇಲೆ ಹಾಕೊಂಡ್ ಮಾತಾಡೋದು, ನೀನು ಅವ್ನ ಮೇಲೆ ಕರುಣೆ ತೋರ್ಸೋದು ಯಾಕೆ ಅಂತ ನಮ್ ಮಿಸ್ಸಸ್ ಅವ್ರ ಅಮ್ಮನ್ನ ಬೈದ್ರು ಸರ್. ಬೈದ್ಮೇಲೆ ಅವ್ರ ಅಮ್ಮ ನನ್ ಮಾತಾಡ್ಸೋದ್ ಬಿಟ್ಬಿಟ್ರು ಅಲ್ಲೇ ಜೊತೆಲಿ ಇದ್ದಾಗೇನೆ. ಯಾಕಕ್ಕ ನೀನು ಮಾತಾಡ್ಸಲ್ವೇನಕ್ಕ ನನ್ನ ಅಂದ್ರೆ, ಅಪ್ಪ ನೀನ್ ಮಾತಾಡ್ಸಿದ್ರೆ ಅವಳು ಊಟ ತಿಮ್ಮದೇ ಬಿಡ್ತಾಳಪ್ಪ, ಅದಕ್ಕೆ ನೀನು ಉಂಟು ನೋಡಪ್ಪ, ಅವತ್ತು ಲವ್ ಮಾಡಿದ್ಯಾ, ಮದ್ವೆ ಆಗಿದ್ಯಾ, ನಾವ್ ಯಾರು ಬಂದು ಮದ್ವೆ ಮಾಡ್ಲಿಲ್ಲ ನಿನಗೆ, ನೀವ್ ಇಷ್ಟಪಟ್ಟಿದ್ರೆ ನೀವುಂಟು ಅವಳುಂಟು, ಹೆಂಗನ ಮಾಡ್ಕೊಳ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನು ಸುಮ್ನೆ ಆಗ್ಬಿಟ್ರು ಸರ್. ನನ್ನವ್ರು ಅಂತ ನನ್ಗೆ ಯಾರನ್ನು ಕೇಳಂಗೂ ಇಲ್ಲ, ಅಲ್ಲಿ ಬಿಡಂಗೂ ಇಲ್ಲ, ಇಷ್ಟಪಟ್ಟು ಮದ್ವೆ ಆಗಿದ್ದೀವಿ, ನಾನು ಉಂಟು ಅವ್ರಿಗೆ ಉಂಟು, ಅಮ್ಮ ಪರಿಸ್ಥಿತಿ ನನಗೈತೆ, ಅಲ್ಲಿ ಏನು ಮಾತಾಡಕ್ ಆಗ್ಲಿಲ್ಲ ಸರ್, ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ನನ್ಗೆ ಹತ್ರವಾಗಿರೋರು ಊರಿಗೆ ಬಂದ್ರು ಸರ್, ಅವ್ರ ಊರ್ ಕಡೆಗೆ ಬಂದ್ರು, ವ್ಯಾಪಾರ ಮಾಡ್ಕೊಂಡು ಬಂದು, ನೋಡಮ್ಮ ಆಗದಾಗೋಗುತ್ತೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ಬೇಕು ಅಷ್ಟೇ ಅಂತ ಅವ್ರು ಕಡ್ಡಿ ತುಂಡಾಗ ಹೇಳಿದ್ರು ಸರ್. ಯಾರು? ನಮ್ಗ ಸ್ವಲ್ಪ ಹತ್ರವಾಗ ರೆಡಿ ಸರ್, ಒಂದು ಪರಿಚಯ ಇರೋ ಮನುಷ್ಯ, ದೊಡ್ಡ ಮನುಷ್ಯ, ನಮ್ಮ ಮಿಸ್ಸಸ್ಗೂ ಅಷ್ಟೇ, ನನ್ಗೂ ಅಷ್ಟೇ. ಅವರು ಒಂದ್ ಮಾತು ಹೇಳಿದ್ರು. ಅವ್ರೊಂದ್ ಮಾತು ಹಂಗ ಅಂದ ತಕ್ಷಣ ಅವ್ರ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು, ಅಮ್ಮ ಹಿಂಗೆ ಅಣ್ಣ ಬಂದು ಕರೆಯೋದಕ್ ಬಂದೈತಿ ನನ್ನ, ನೀನು ಇನ್ನೂ ಒಂದ್ 4 ದಿನ ಕಳ್ಸಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅವು ಫೋನ್ ಮಾಡೈತಿ. ಅವ್ರ ಅಮ್ಮಂಗ್ ಫೋನ್ ಮಾಡೈತಿ. ನಾನ್ ರೆಕಾರ್ಡಿಂಗ್ ಇಟ್ಟಿದ್ದೆ, ಅದನ್ನ ರೆಕಾರ್ಡಿಂಗ್ ಇಟ್ಟಿದ್ದು. ನಾನು ಅಲ್ಲ ಹುಡುಗಿ ಇಷ್ಟ ಹೇಳ್ದಿದ್ಕೆ ಅಲ್ವಾ ಈ ತರ ಹೇಳ್ಕೊಡೋದು ಅಂತ ಹೇಳ್ಬಿಟ್ಟು ನನ್ ಕರ್ಕೊಂಡೋಗಿ ನಮ್ ಮಿಸ್ಸಸ್ ಕರ್ಕೊಂಡೋಗಿ ಬಂದಿರೋದು ಸರ್ ದೊಡ್ಡವರು. ಅವ್ರಿಗೆ ಹೇಳ್ದೆ, ನೋಡೋಣ ಈ ತರ ಎಲ್ಲ ಹೇಳ್ತಾ ಐತೆ ಅವ್ರ ಅಮ್ಮಂಗೆ ಫೋನಲ್ಲಿ, ಫೋನು ಮಾಡ್ಬಿಟ್ಟು ಫೋನ್ ನಂಬರ್ ಡಿಲೀಟ್ ಮಾಡ್ಬಿಟ್ಟೈತೆ, ಏನಣ್ಣ ಮಾಡೋದು ಅಂತಂದ್ರೆ, ನಿನ್ಗೆ ಯಾಕಿರಂದ್ರ ನಾನ್ ಕರ್ಕೊಂಡ್ ಹೋಗ್ತೀನಿ, ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಕರ್ಕೊಬತ್ತೀನಿ, ನಿಮ್ ಸಂಸಾರ ಒಂದ್ ಮಾಡ್ತೀನಿ ಅಂತ ಹೇಳಿ ಅವಣ್ಣ ಕಾರಲ್ಲಿ ಕರ್ಕೊಂಡು ಬಂತು ಸಾ. ಕಾರಲ್ಲಿ ಕರ್ಕೊಬರ್ಬೇಕಾದ್ರೆ ಒಂದೇ ಒಂದ್ ಮಾತು ಹೇಳ್ತು ಸಾ. ಏನಂತ ಹೇಳ್ತು ಅಂದ್ರೆ, ನನ್ ಬಲವಂತಕ್ಕೆ ನೀನ್ ಸಂಸಾರ ಮಾಡ್ಬೇಡಮ್ಮ, ಮನ್ಸ್ಫೂರ್ತಿಯಾಗಿ ನಿನ್ ಗಂಡನ ಜೊತೆ ಬರ್ಬೇಕು ಅಂತಂದ್ರೆ ಮಾತ್ರ ನೀನ್ ಬಾ, ಇಲ್ಲಾಂದ್ರೆ ಬರ್ಬೇಡ ಅಂತ ಹೇಳಿದ್ರು ಸಾ. ಇಲ್ಲಣ್ಣ ಮನ್ಸ್ಫೂರ್ತಿಯಾಗಿ ಬರ್ತಾ ಇದೀನಣ್ಣ ಅಂತ ಅಂತು. ಆದ್ರೂ ಹುಡ್ಗಿ ಮುಖ ನೋಡಿದ್ರೆ ಹಂಗ ಅನಿಸ್ತಾ ಇರ್ಲಿಲ್ಲ ಅಣ್ಣ ನನಗೆ ಅಂತ ನಾ ಅವ್ರ ಹತ್ರನೇ ಹೇಳ್ದೆ. ಅಂದ್ರೆ ಈ 3ನೇ ಸರಿ ಸಂಧಾನದ ಬಗ್ಗೆ ನೀವು ಮಾತಾಡ್ತಿದ್ದೀರಿ? 3ನೇ ಸರಿ ಸಂಧಾನದ ಬಗ್ಗೆ ಸಾ. ಸೊ ಈಗ ಬಿಟ್ಟು ಹೋಗಿದ್ದಾರೆ ಸಾ? ಈಗ ಬಿಟ್ಟು ಹೋಗಿದ್ದಾರೆ? ಈಗ ಬಿಟ್ಟೋದ್ರು ಸಾ. ಅದೇ ಕೈಯಲ್ಲಿ ಹೆಸರು ಬರ್ಕೊಂಡ್ರಲ್ಲ ಸಾ. ಆಯ್ತು. ಈ ವಿಚಾರವಾಗಿ ಈಗ ನಿಮ್ಮ ಮಗನಿಗೆ ಇದರ ತೀಕ್ಷ್ಣ ಅಥವಾ ಇದರ ವಿಚಾರದ ಬಗ್ಗೆ ಸ್ವಲ್ಪ ಅರಿವಾಗುವಷ್ಟು ವಯಸ್ಸ ಮಗನಿಗೆ? ಯಾರು ಸಾ? ಮಗನಿಗೆ ಇದೆಲ್ಲ ಸ್ವಲ್ಪ ಅರ್ಥ ಆಗುವ ವಯಸ್ಸ? ಸರ್ ಅವ್ನಿಗೆ 7 ವರ್ಷ ಸಾ. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ ಸಾ ಅವನು. ಈಗ ತಾಯಿ ಜೊತೆ ಹೋಗ್ಲಿಕ್ಕೆ ಇಷ್ಟಪಡಲ್ವಾ? ಇಲ್ಲ ಸಾ, ಅವನು ಏನಂತಾನಂದ್ರೆ, ಇಲ್ಲಪ್ಪ ನಂಗೆ ನೀನೇ ಇಷ್ಟ ಸಾ. ಅವನು ನನ್ಗೇನು ನೋವಾದ್ರೆ ಕಣ್ಣೀರ್ ಹಾಕ್ತಾನೆ ಸಾ, ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕ್ತಾನೆ, ಬಾಧೆ ಬೀಳ್ತಾನೆ ಸಾ. ನಾನು ನಮ್ಮ ಮಿಸ್ಸಸ್ ಈ ತರ ಎಲ್ಲ ಮಾಡಿದಾಗ ನನಗೆ ಯಾಕೆ ಇರ್ಬೇಕಪ್ಪ, ಇವ್ರಿಗೋಸ್ಕರ ಬದುಕ್ತಿ ಬಾಳ್ದೆ, ಇವ್ರು ಈ ತರ ನಂಬಿಕೆ ದ್ರೋಹ ಮಾಡಿದಾಗ ಏನ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ವಿಷ ಕುಡ್ದೆ ಸಾ. ವಿಷ ಕುಡ್ದು ಅವ್ರಿಗೆ ಎದುರಿಗೆ ವಿಷ ಕುಡಿದ್ರೆ ಅವ್ರಿಗೆ ರಿಯಾಕ್ಷನ್ ನೋಡಿದ್ರೆ ಏನು ಇರ್ಲಿಲ್ಲ ಸಾ, ಕಾಮನ್ ಆಗಿ ಇದ್ಲು. ನನ್ ಮಗ ಮಾತ್ರ ಸುಮ್ಮನೆ ಸಖತ್ತಾಗಿ ಅಳ್ತಾವ ಸಾ. ನನಗೆ ಸಿಕ್ಕಾಪಟ್ಟೆ ಬಾಧೆ ಆಯ್ತು ಅವತ್ ಸಮೇತ. ಆಮೇಲೆ ನೋಡು ಈ ಹುಡುಗಿ ನಾನು ಅಷ್ಟು ವಿಷ ಕುಡಿದು ಸಾಯ್ತೀನಿ ಅಂದ್ರು ಈ ಹುಡುಗಿ ರಿಯಾಕ್ಷನ್ ಕಡಿಮೆ ಐತಲ್ಲ, ನನ್ ಮೇಲೆ ಏನು ಪ್ರೀತಿನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಸೋಪಿನ ನೀರು ಬಾಯಲ್ಲಿ ಹಾಕಬಿಟ್ಟು ಎಲ್ಲ ವಾಮಿಟ್ ಮಾಡ್ಕೊಬಿಟ್ಟೆ ಸಾ. ಅಂದ್ರೆ ಸತ್ರು ಇವ್ರ ಹತ್ರ ಬೆಲೆ ಇರಲ್ಲ, ಇವ್ರ ಮಟ್ಟಿಗೆ ಚೆನ್ನಾಗಿರ್ತಾರೆ, ನಾನೇ ನನ್ ಮಗ ಸ್ವಲ್ಪ ಇದಾಗ್ತಾನೆ ಅಂತ ಹೇಳ್ಬಿಟ್ಟು ವಾಂತಿ ಮಾಡ್ಕೊಬಿಟ್ಟೆ ಸರ್. ಎಲ್ಲ ವಾಂತಿ ಮಾಡ್ಕೊಬಿಟ್ಟೆ. ಅವತ್ ನನ್ನ ಮಗ ಒಂದು ಅಂದ್ರೆ ಸರ್ ನನಗೆ ಸಿಕ್ಕಾಪಟ್ಟೆ ಬಾಧೆ ಆಯ್ತು ಸರ್. ಇವತ್ ಸಮೇತ ಆ ವಿಚಾರ ನೆನ್ಸ್ಕೊಂಡೆ ನನ್ನ ಮಗಂಗೋಸ್ಕರ ನನ್ನ ಜೊತೆಲಿ ಇದ್ದೀನಿ ಸರ್. ಅವ್ರು ಹೋದ್ರು ಹೋಗ್ಲಿ ಅಂತೇಳಿ ಸುಮ್ಮನೆ ಇದ್ದೀನಿ ಸರ್. ಇವ್ರು ಆ ವಿಚಾರನ ಮುಂದಿಟ್ಕೊಂಡು, ಅಪ್ಪ ನನ್ಗೆ ಅವ್ರ ಜೊತೆಲಿ ಇರಕ್ ಇಷ್ಟ ಇಲ್ಲಪ್ಪ, ನಂಗೆ ನೀನು ಇಂಪಾರ್ಟೆಂಟ್ ಅಪ್ಪ, ನಿನ್ ಜೊತೆಗೆ ಇರ್ತೀನಿ, ನೀನ್ ಎಲ್ಲಿದ್ರೆ ಅಲ್ಲಿ ಇರ್ತೀನಪ್ಪ ಅಂತಾನೆ. ಅಲ್ಲಪ್ಪ ನನ್ಗೆ ನನ್ ಪರಿಸ್ಥಿತಿ ನೋಡಿದ್ರೆ ಹಂಗೆ, ನನ್ಗೆ ಬಂಧು ಬಳಗ ಯಾರು ಇಲ್ಲಪ್ಪ, ಅವ್ರಿಗನ ಎಲ್ಲರೂ ಅವ್ರೆ, ನಿನ್ ಅಮ್ಮನ ಜೊತೆಯಲ್ಲಿ ಹೋಗಿ ಬೆಳೆಯಪ್ಪ, ನೀಟಾಗಿ ನೋಡ್ಕೊಂತಾರೆ, ಓದಿಸ್ತಾರೆ, ಅವ್ರ ಫ್ಯಾಮಿಲಿ ಐತೆ ಅಂತ ಹೇಳ್ದೆ ಸರ್. ಆದ್ರೂ ಇವನು ಕೇಳಲ್ಲ ಸರ್, ನೀನೇ ಬೇಕಪ್ಪ ನನ್ಗೆ ಅಂತ ಹೇಳ್ತೇನೆ ಸರ್, ನಿನ್ ಜೊತೆಲೇ ಇರ್ತೀನಿ ಅಂತಾನೆ. ಸರಿ ಆಯ್ತು. ಈ ತರ ಆಗೈತ. ಇವಾಗ ನನ್ಗೆ ನೆನ್ನೆ ದೊಡ್ಡವ್ರು ಯಾರು ಏನ್ ಹೇಳಿದ್ರು ಅಂತ ಸಾ, ನೋಡಪ್ಪ ಸುಮ್ನೆ ನಿನಗೂ ಜೀವನ ಐತೆ, ಏನನ್ನ ನೋಡು, ನಿನ್ಗೆ ಹಿಂದಿಲ್ಲ ಮುಂದಿಲ್ಲ ಯಾರು ಇಲ್ಲ, ಮಗ ಬೇರೆ ಅವನೇ, ಅವ್ರು ನೋಡಿದ್ರೆ ಬಿಟ್ಟೋದ್ರು, ನಿಮ್ಮ ಅಮ್ಮ ಇರೋ ತಕ್ಕ ನಿಮ್ಮ ಅಮ್ಮಂಗ್ ವಯಸ್ಸಾಯ್ತು,
ಏನೋ ಒಂದು ದಾರಿ ಮಾಡ್ಕೊಳಪ್ಪ, ಕ್ಲಿಯರ್ ಮಾಡ್ಕೊಬಿಡಪ್ಪ, ಡೈವರ್ಸ್ ಪರ್ಡರ್ಸ್ ಕೊಟ್ಬಿಟ್ಟು ಅಂತ ಹೇಳಿದ್ರು ಸರ್. ಆಗ ಅದಕ್ಕೆ ಲಾಯರ್ ಹತ್ರ ಬೆಳಿಗ್ಗೆ ಹೋಗಿದ್ದೆ ಸರ್. ಅವರು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂದ್ರು. ನನ್ನಲ್ಲಿ ಇರೋದೆಲ್ಲ ಈಗ ಸರ್ ಈ ಹುಡುಗಿ ಗುಂಗಲ್ಲಿ ಏನು ಕೂಡಿಟ್ಕೊಂಡಿದ್ನ ಅಮೌಂಟು ಎಲ್ಲ ಖಾಲಿ ಮಾಡ್ಕೊಬಿಟ್ಟೆ ಸರ್. ಈಗ ಕೂಲಿ ಕೆಲ್ಸಕ್ಕೆ ಹೋಗಿ ಇವತ್ತು ಏನೋ ಸ್ವಲ್ಪ ಊಟಕ್ಕೂ ಅದಕ್ಕೂ ಇದಕ್ಕೂ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಇದು ಅಂದ್ರೆ ಪ್ರಾಬ್ಲಮ್ ಇಲ್ದಂಗೆ ಇದ್ದೀನಿ ಸರ್ ಈಗ. ಅಂದ್ರೆ ದುಡ್ಡು ಯಾವುದೇ ತರ ದುಡ್ಡು ಎತ್ತಿಟ್ಕೊಂಡಿಲ್ಲ ಸರ್. ಈಗ ಇರೋದೆಲ್ಲ ಕಳ್ಕೊಬಿಟ್ಟೆ. ಈಗ ಡೈವರ್ಸ್ ಕೊಟ್ರೆ ಏನಾಗ್ಬೋದು ಸರ್? ಡೈವರ್ಸು ಅವ್ರಿಗೆ ಇನ್ನೊಂದು ಏನಂತಂದ್ರೆ ಸರ್, ಡೈವರ್ಸು ಕೊಡ್ತೀನಿ ನೋಡಮ್ಮ, ನಿನ್ಗೆ ಇಷ್ಟ ಇಲ್ಲ, ಸುಮ್ಮನೆ ಇದು ಮನಸ್ತಾಪನೆ, ಇದು ಲೈಫ್ ಲಾಂಗು ನನ್ಗೆ ಹೊರಗ್ಬೇಕಾಗ್ತೈತೆ ಅಂತಂದ್ರೆ ನನಗೆ ಮನೆ ಬೇಕು, ಮಗು ಬೇಕು, ನಂಗೆ ನೀನ್ ಬೇಡ ಅಷ್ಟೇ ಅಂತ ಹೇಳ್ತೈತೆ ಸರ್ ಯಾವಾಗ್ಲೂ. ಮನೆ ಅಂದ್ರೆ ನಿಮ್ ಮನೆ? ನಾನ್ ಕಟ್ಟಿರೋ ಮನೆ ಬೇಕಂತೆ ಸರ್. ಹ್ಮ್. ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ₹1 ನನ್ಗೆ ಯಾರು ಕೊಟ್ಟಿಲ್ಲ ಸರ್ ಮನೆ ಕಟ್ಕೊಂತ. ನಾನ್ ಕಷ್ಟಪಟ್ಟು ಕಟ್ಟಿರೋದು ಅವಳ ಹೆಸರಲ್ಲೇ ಮಾಡಿಸ್ಬಿಟ್ಟೆ ಸರ್. ನಾನು ಅದೊಂದು ತಪ್ಪು ಮಾಡಿದೆ. ಮನೆ ಬೇಕು ನನಗೆ, ಮಗು ಬೇಕು ಅಷ್ಟೇ, ನನ್ಗೆ ಅಷ್ಟೊಂದು ಕೊಟ್ಬಿಡು, ನೀನ್ ಏನನ್ನ ಮಾಡ್ಕೊಂಡು ನಾನು ತಲೆ ಕೆಡಿಸ್ಕೊಳಲ್ಲ ನಿನ್ ಬಗ್ಗೆ ಅಂತ ಹೇಳ್ತೈತೆ ಸರ್. ಫೋನ್ ಮಾಡಿದಾಗೆಲ್ಲ ಅದೇ. ಡೈವರ್ಸ್ ಅಂತ ಹೋದ್ರೆ ಇದೊಂದು ಬೇರೆ ಎದುರಿಸ್ಬೇಕು. ಡೈವರ್ಸ್ ಅಂತ ಹೋದ್ರೆ ಅವ್ರ ಬೇಡಿಕೆ ಇದಾಗಿರುತ್ತೆ. ಹೌದು ಸರ್. ಅವ್ರಿಗೆ ಅನುಕೂಲವಾಗಿರ್ಬೇಕು ಸರ್, ಆತರ ಕೇಳ್ತೈತೆ. ಒಟ್ಟಾಗಿ ನಾನು ಏನನ್ನ ಆಗೋಗ್ಬೋದು, ಅವ್ರಿಗೆ ಮಾತ್ರ ಮನೆ ಮಗು 2 ಬೇಕಷ್ಟೇ. ಈ ತರ ಎಲ್ಲ ಮಾತಾಡುತ್ತ ಈಗ ಈ ವಿಚಾರವಾಗಿ ನನಗೆ ತಿಳಿದಷ್ಟು ವಿಚಾರವನ್ನ ಅಥವಾ ನನಗೆ ಹೇಗೆ ಇದು ಕಾಣ್ತಾ ಇದೆ, ಅದನ್ನು ಹೇಗೆ ಸಂಭಾಳಿಸಬೇಕು ಅನ್ನೋದನ್ನ ಹೇಳ್ತೀನಿ. ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಅಂದ್ರೆ ನೋಡಿ, ಇದರ ಮೂಲವನ್ನ ಎಲ್ಲಿಂದ ಶುರುವಾಯಿತು ಅಂತ ಕೆಣಕ್ತಾ ಹೋದಾಗ ನೋಡಿ, ಒಂದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾನು ತುಂಬಾ ದೊಡ್ಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ ತಗೊಳ್ತೀನಿ ಅಂದ್ರೆ ಅದರ ಸಂಭಾಳಿಸುವಿಕೆ ಅಥವಾ ಅದರ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಥವಾ ಅದನ್ನು ನಿಭಾಯಿಸುವುದಕ್ಕೆ ಒಂದು ದೊಡ್ಡ ಶಕ್ತಿ ಬೇಕು. ಅಂದ್ರೆ ನನ್ನ ಶಕ್ತಿ, ನನ್ನ ಯೋಗ್ಯತೆ ಮೀರಿ ನಾನು ಯಾವುದಕ್ಕೂ ಆಸೆ ಪಟ್ಟು ಅದನ್ನು ಪಡ್ಕೊಂಡೆ ಅಂದುಕೊಳ್ಳಿ, ಅದನ್ನ ನಿಭಾಯಿಸೋದು ಒಂದು ಕಲೆ. ನಾನು ಅದಕ್ಕೆ ತಯಾರಾಗಿರ್ಬೇಕು. ಈಗ ಒಬ್ಬ ಗುಡಿಸ್ಲಲ್ಲಿರ್ತಕ್ಕಂಥವನಿಗೆ ಇದ್ದಕ್ಕಿದ್ದ ಹಾಗೆ ಲಾಟ್ರಿಯಲ್ಲಿ BMW ಕಾರ್ ಒಲ್ದು ಬಂದ್ಬಿಡ್ತು ಅಂದ್ರೆ ಅವನು ಆ ಕಾರ್ ಸರಿ ಮಾಡಿಸಿ ಅಥವಾ ಅದನ್ನ ಅವನಿಗೆ ಬೇಕಾದಂಗೆ ಅಥವಾ ಏನೋ ಪಂಚರ್ ಆಗಿ ಗ್ಲಾಸ್ ಹೊಡೆದೋಯ್ತು, ಏನೋ ಆಯ್ತು, ಅದನ್ನ ಸರಿ ಮಾಡಿಸ್ಲಿಕ್ಕೆ ತನ್ನ ಗುಡಿಸ್ಲೆಲ್ಲ ಮಾರ್ಕೊಬೇಕಾಗುತ್ತೆ. ಅಂದ್ರೆ ನನ್ನ ಪರಿಸ್ಥಿತಿಗೂ ಮೀರಿ ನನಗೆ ಅಂದರೆ ಇದ್ದಕ್ಕಿದ್ದ ಹಾಗೆ ನನಗೆ ರಾಜ್ಯಸಭೆ ಅಥವಾ ವಿಧಾನಸಭೆದು ಟಿಕೆಟ್ ಸಿಕ್ಬಿಡ್ತು, ನಾನು ನೋಡಿದ್ರೆ ಗುಡಿಸ್ಲಲ್ಲಿ ಇದ್ದೀನಿ ಅಂದರೆ ನನ್ನ ಯೋಗ್ಯತೆಗೂ ಮೀರಿ ಏನೋ ಬಂತು, ಏನೋ ಅದೃಷ್ಟ ಒಲೆದು ಬಂತು ಅಂದಾಗ ಅಯ್ಯೋ ಇಲ್ಲಪ್ಪ ನನಗೆ ಅಷ್ಟು ಖರ್ಚು ಮಾಡ್ಲಿಕ್ಕೆ, ಯಾಕಂದ್ರೆ ನಾನು ಅವತ್ತು ದುಡ್ದು ಅವತ್ತು ತಿಂತಾ ಇರೋನು, ನನಗೆ ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಗೆಲ್ಲೋ ತಾಕತ್ತಿಲ್ಲ ಅಂದ್ಕೊಂಡು ನಾನು ಅಂದರೆ ಅದನ್ನ ಬೇಡ ಅಂತ ದೂರ ತಳ್ಳೋನೇ ಬುದ್ಧಿವಂತ. ಅಂದ್ರೆ ಯಾವುದನ್ನೇ ಆಗಲಿ, ಅದು ಹೆಣ್ಣಿನ ವಿಚಾರ ಆಗಿರ್ಬೋದು, ಅಧಿಕಾರದ ವಿಚಾರ ಆಗಿರ್ಬೋದು, ಇದ್ದಕ್ಕಿದ್ದ ಹಾಗೆ ಕೆಲವು ಒಲಿದು ಬಂದುಬಿಡ್ತಾವಂತೆ, ಅದನ್ನು ಅದೃಷ್ಟ ಅಂತ ಕರೀತಾರೆ. ಆದರೆ ಅದನ್ನು ನಿಭಾಯಿಸೋ ಯೋಗ್ಯತೆ, ಶಕ್ತಿ ಅದು ನಮ್ಗೆ ಇದೆಯಾ ಅಂತ ಯೋಚನೆ ಮಾಡಿ. ಯಾಕಂದರೆ ಎಲ್ಲವನ್ನು ಬೇಕು ಬೇಕು ಅನ್ನೋದು ಮನುಷ್ಯನ ಗುಣ. ಆದರೆ ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನನಗದನ್ನು ನಿಭಾಯಿಸೋ ಯೋಗ್ಯತೆ ಇದೆಯಾ ಅಂಥದ್ದನ್ನು, ಯಾಕಂದರೆ ನಾನು ಸೈಕೋಲ ಕೂಡ ಒಂದೇ ಸಾರಿ BMW ತಂದು ಮನೆ ಮುಂದೆ ನಿಲ್ಸ್ಕೊಂಡ್ರೆ ಅದನ್ನು ಮ್ಯಾನೇಜ್ ಅಥವಾ ಅದನ್ನು ಸರಿ ಮಾಡಿ ಅಥವಾ ಅದ್ರ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಈ ಹೆಣ್ಣಿನ ವಿಚಾರದಲ್ಲಿ ನಿನ್ನ ಬದುಕು ಹಂಗೆ ಆಯಿತು. ಯಾಕಂದ್ರೆ ಈಗ್ಲದಲ್ಲ, ಯಾವಾಗ ಮದುವೆ ಆಗೋ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಏನಿತ್ತು, ಅದು ಭಗವಂತ ಶಕ್ತಿ ಕೊಟ್ಟ, ಮನೆ ಕಟ್ಟಿದೆ, ಎಲ್ಲ ಸರಿ. ಆದರೆ ಇಷ್ಟೆಲ್ಲ ಧರ್ಮವನ್ನು ಮಾತಾಡ್ತಿದ್ದೀಯ, ಇಷ್ಟೆಲ್ಲ ಧರ್ಮ ತಿಳಿದವನು, ಆದರೆ ಒಂದು ಹೆಣ್ಣು ಅಥವಾ ಒಂದು ಹೆಣ್ಣಿನ ವಿಚಾರದಲ್ಲಿ ಮದುವೆ ಆಗಬೇಕು, ದೇವಸ್ಥಾನ ಮುಂದೆ ಹೋಗಿ ತಾಳಿ ಕಟ್ಟಿಬಿಡ್ಬೇಕು,
ಹೌದು ಸರ್. ಅಂದ್ರೆ ಇವತ್ತು ನೀವು ಯಾರೋ ಅವ್ರ ಮನೆಯವರನ್ನ ಕರೆದು ಸುಮ್ಮನೆ ಯೋಚನೆ ಮಾಡಪ್ಪ, ನೀನು ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಹಿರಿಯರನ್ನು ಕರೆದು, ಹಿರಿಯರು ಬೇಡ ಕರೆದು ಬೇಡ, ಎಲ್ಲರನ್ನು ಒಪ್ಸಿ ಎಲ್ಲಾ ಕಡೆಯಿಂದಲೂ 4 ಜನ ಬಂದು ಅಕ್ಷತೆ ಕಾಳು ಹಾಕಿ ಈ ರೀತಿ ಮದುವೆ ಆಗಿದ್ರೆ ಯಾರನ್ನೋ ಒಬ್ರನ್ನ ಕರೆದು ನೋಡಪ್ಪ ನನ್ನ ಬದುಕು ಹಿಂಗಾಗಿದೆ ಅಂತ ಹೇಳ್ಬೋದಿತ್ತು. ಇವತ್ತು ಅವ್ಳ ತಾಯಿನೇ ಹೇಳಿದ್ರು ನೀವು ಕಟ್ಕೊಂಡ್ರೆ ನೀವು ಅನುಭವಿಸ್ಕೊಳ್ಳಿ ಅಂತ. ಹೌದು ಸರ್ ಹೇಳಿದ್ರು. ಅಂದ್ರೆ ನಿನ್ನ ಈಗ ನೆಕ್ಸ್ಟ್ ಏನು ಮಾಡಬೇಕು ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಈಕೆ ಬೆಳೆದಿದ್ದ ಸ್ಥಿತಿ, ಆಕೆಯಲ್ಲಿ ಮನೆತನದಲ್ಲಿದ್ದ ಸಿರಿತನ, ಅಥವಾ ಅವರಿಗೆ ಹಸುವಿನ ಬೆಲೆ ಗೊತ್ತಿಲ್ದಿದ್ದು, ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ದಿದ್ದು, ಅಥವಾ ಅವರಿಗೆ ಬೇಕು ಅನಿಸಿದ್ದನ್ನು ಕೊಡಿಸುವಂತಹ ಮನೆ ಪರಿಸ್ಥಿತಿ, ಈ ನಿನ್ನ ಒಡಲಿನ ನೋವು ಅರ್ಥ ಅಂದರೆ ಆಕೆಗೆ ಆ ಸಮಯದಲ್ಲಿ ಪ್ರೇಮ ಇತ್ತು, ಮೋಹ ಇತ್ತು, ಕಾಮ ಇತ್ತು. ನಿನ್ನನ್ನು ಬಿಟ್ಟು ಹೋಗೋಕೆ ಅವ್ರ ಅಪ್ಪ ಅಮ್ಮನನ್ನು ಧಿಕ್ಕಾರ ಮಾಡಿ ಬಂದು ನಿನ್ನನ್ನು ಕಟ್ಕೊಂಡ್ರು, ನಿನ್ನ ಜೊತೆ ಭಾಗವಹಿಸಿದ್ರು, ಬದುಕಿದ್ರು, ಸರಿ ಆಯಿತು. ಆದರೆ ಈ ಪರಪುರುಷನ ವಿಚಾರ ಅಂತ ಬಂದಾಗ ಆಕೆ ಬಹಳ ಹಿಂದೆಯಿಂದಲೂ ಅಂದರೆ ನಿನ್ನ ಗೆಳೆಯ ಕಂಡಿಡಿದು ನಿನಗೇನೋ ಒಂದು ಸೂಕ್ಷ್ಮವಾಗಿ ಕ್ಲೂ ಕೊಟ್ಟ, ಅದಕ್ಕೆ ಹಿಂದೆಯಿಂದನೂ ಕೂಡ ಆಕೆಗೆ ಅಂಥದ್ದೊಂದು ಮನಸ್ಥಿತಿ ಯಾವುದೇ ಆದರೂ ಅಷ್ಟೇನಪ್ಪ, ಈ ಚೆನ್ನಾಗಿ ಕಷ್ಟ ನೋಡಿಲ್ಲದೆ ಚೆನ್ನಾಗಿ ಬೆಳೆದು ಬಂದ ಮನೆತನದಿಂದ ಒಂದು ಹೆಣ್ಣನ್ನು ತಗೊಂಡು ಬಂದಾಗ ಅದು ನಿಭಾಯಿಸುವುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಮ್ಮ ದೊಡ್ಡವರು ಏನು ಹೇಳಿದ್ರು, ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳನ್ನು ಕಟ್ಕೊಳ್ರಪ್ಪ ಅಂತ. ಆದರೆ ನಾನೊಬ್ಬ ಪುರುಷನಾಗಿ ನನ್ನ ತಾಯಿ ಪರಿಸ್ಥಿತಿ ಹೆಂಗಿದೆ, ನನ್ನ ಮನೆ ಪರಿಸ್ಥಿತಿ ಹಂಗಂತ ದೊಡ್ಡದಕ್ಕೆ ಆಸೆ ಪಡೋದು ಬೇಡ ಅಂತಲ್ಲ, ನಾನು ದೊಡ್ಡವನಾಗಿ ಆಮೇಲೆ ದೊಡ್ಡದು ಪಡ್ಕೊಳ್ಬೇಕು. ಹಾಗಂತ ಈಗ ನಾನು ಗುಡಿಸ್ಲಲ್ಲಿರೋನು ದೊಡ್ಡ ಮನೆಗೆ ಆಸೆ ಪಡಬೇಕು. ಆದರೆ ಯಾವುದನ್ನೇ ನಾನು ಖರೀದಿ ಮಾಡಿದ್ರು, ಅದು ವಸ್ತು ಆಗಲಿ ಸಂಬಂಧ ಆಗಲಿ, ಅದನ್ನು ನಿಭಾಯಿಸೋ ಶಕ್ತಿ ಇರಬೇಕು. ಯಾವಾಗ ನಿನ್ನ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಗೊತ್ತಾಗುತ್ತೋ ಆಗ ನಿನ್ನನ್ನು ಅತ್ಯಂತ ಕಡೆಗಣಿಸ್ಲಿಕ್ಕೆ ಅದೊಂದು ಬಹಳ ದೊಡ್ಡ ಅಸ್ತ್ರ. ಯಾವುದೇ ಆದ್ರೂ ಈಗ ನಿನಗೂ ನೀನು ಹಣಕಾಸಿನಲ್ಲಿ ಚೆನ್ನಾಗಿದ್ದೆ, ಒಳ್ಳೆ ಜನಗಳ ಬೆಂಬಲ ಇತ್ತು, ಒಳ್ಳೆ ಇನ್ಫ್ಲೂಯೆನ್ಸ್ ಇತ್ತು, ಒಳ್ಳೆ ಎಲ್ಲ ರೀತಿಯಲ್ಲೂ ನೀನು ಶಕ್ತಿವಂತನಾಗಿದ್ದೆ. ಇವತ್ತು ಅದೇ ಇದೆಲ್ಲ ರೀತಿಯಲ್ಲೂ ಶಕ್ತಿವಂತನಾಗಿರುವ ಹೆಂಡತಿ ಆ ಕಡೆ ಈ ಕಡೆ ತಲೆ ಕೊಡೋಲ್ಲ. ಯಾಕೆ? ರಕ್ತದಲ್ಲಿ ಕೊಚ್ಚಾಕ್ಬಿಡ್ತಾರೆ ನಮ್ಮನ್ನ, ಅವ್ರಿಗೆ ತುಂಬ ಹಣಬಲ ಇದೆ ಅಥವಾ ಇಂತಹ ವಿಚಾರಗಳನ್ನೆಲ್ಲ ಅವರು ಸಹಿಸಲ್ಲ. ನೀನು ಇದನ್ನು ಯಾಕೆ ಸಹಿಸ್ಕೊಂಡು ಬಂದೆ ಅಂದ್ರೆ ನಿನಗೆ ಯಾರೂ ಇಲ್ಲ. ಅದೇ ಎಲ್ಲ ಒಂದು ರೀತಿಯಲ್ಲಿ ಹಣಕಾಸು ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ 4 ಜನರನ್ನ ವಿಶ್ವಾಸಕ್ಕೆ ತಗೊಂಡು ಹಿಂದೆ ಅಂದರೆ ಎಲ್ಲರೂ ಮನೆ ಬಾಗಿಲು ತಕ ಬರೋವಷ್ಟು ಫ್ರೆಂಡ್ಶಿಪ್ ಅಲ್ಲದೆ ಹೋದ್ರು ನಿನಗೆ ಕಷ್ಟ ಅಂದಾಗ ತುಂಬ ಜನ ಇವನ ಜೊತೆ ನಿಂತ್ಬಿಡ್ತಾರಪ್ಪ. ನಾನು ಯಾವುದೋ ಅಕ್ರಮ ಸಂಬಂಧಕ್ಕೆ ಹೋದರೆ ಇವನನ್ನು ಇಷ್ಟಪಡೋ ಜನ ಎಲ್ಲ ನನ್ನೊಂದು ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ಭಯ ಕೂಡ ನಿನ್ನ ಬಗ್ಗೆ ಇಲ್ಲ. ಯಾಕಂದ್ರೆ ನೀನು ಹಂಗೆ ಬದುಕಿಲ್ಲ. ನಿನಗಿರೋನು ಒಬ್ಬ ಫ್ರೆಂಡು, ಅಬ್ಬ ಅಂದ್ರೆ ಆತ ಏನು ಮಾಡಬಲ್ಲ, ವಿಡಿಯೋ ಮಾಡ್ಕೊಂಬಂದು ಕೊಡಬಲ್ಲ ಅಷ್ಟೇ. ಅದನ್ನು ಮೀರೇನು ಮಾಡ್ಲಿಕ್ಕಾಗಲ್ಲ. ನಿನ್ನ ಮನೆತನದ ಹಿನ್ನೆಲೆ ಇವರು ನಿನ್ನ ಆಟ ಆಡಿಸ್ಲಿಕ್ಕೆ ಅವ್ರಿಗೊಂದು ಅಸ್ತ್ರ. ಯಾವಾಗ್ಲೂ ಅದನ್ನೇ ಹೇಳ್ತಾರೆ, ಅದನ್ನೇ ಹೇಳೋದು. ಅದೇ ಸತ್ಯ. ಇವಾಗ ನಾಳೆ ನಿನ್ನ ಮಗನ ಬದುಕಾದ್ರೂ ಅಷ್ಟೇ. ನೀನು ನಾಳೆ ಏನೋ ಮಾಡ್ಕೊಂಡು ಹೋದೆ ಅಂದ್ರೆ ಅವನು ನಿನ್ನ ಹಾಗೆ ಗೊತ್ತು ಗುರಿ ಇಲ್ದಂಗೆ ಬೆಳಿತಾನೆ. ಅವನು ಯಾವುದೋ ಹೆಣ್ಣಿನ ಬದುಕಲ್ಲಿ ಹೋಗ್ತಾನೆ. ಈ ಕಡೆಗೆ ಇವನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಜ್ಜಿ ಇಲ್ಲ, ತಾತ ಇಲ್ಲ, ಜನಗಳಿಲ್ಲ. ಅವನಿಗೂ ಯಾರೋ ಮೋಸ ಮಾಡ್ತಾರೆ. ಈ ಮದುವೆ, ಇನ್ನೊಂದು ಮದುವೆ ಎಲ್ಲಿಯವರೆಗೂ ನಾನು ಒಂದು ದೊಡ್ಡ ಆದರ್ಶವನ್ನು ಇಟ್ಕೊಂಡು ಬದುಕಬೇಕು. ಈಗ ಬರ್ತವೆ ಹೆಣ್ಣು, ಈಕೆನೇ ಬರ್ಬೋದು, ಡೈವರ್ಸ್ ಕೊಟ್ಟು ಇನ್ನೊಬ್ಳನ್ನಾಗ್ಬೋದು. ಅಂದರೆ ಇದೆಲ್ಲ ಇದೆಯಲ್ಲ, ಈಗ ಮಗನನ್ನು ನಾನು ಒಂದು ಆಸ್ತಿಯನ್ನಾಗಿ ಮಾಡ್ತೀನಿ. ಆ ಮನೆ ಅವಳಿಗೋದ್ರು, ಎಲ್ಲ ಅವಳಿಗೋದ್ರು. ನನ್ನ ಮಗನಿಗೆ ಎಂಥ ಶಕ್ತಿ ಕೊಡಬೇಕು, ಎಂಥ ವಿದ್ಯೆ ಕೊಡಬೇಕು ಅಂದರೆ ಇಂಥ ಪರಿಸ್ಥಿತಿಗಳು ನನ್ನ ಮಗನಲ್ಲಿ ಬರಬಾರ್ದು. ಬಂದರೂ ಕೂಡ ಅವನು ನನ್ನ ರೀತಿಯಲ್ಲಿ ಮೋಸಕ್ಕೊಳಗಾಗದ ಹಾಗೆ ಅವನ ಬದುಕನ್ನು ಅವನು ಸದೃಢವಾಗಿ ಕಳಿಬೇಕು ಅಂದರೆ ಅವನಿಗೆ ನೀನು ಇಂಥ 100 ಮನೆ ಮಾಡಿಕೊಟ್ರೂ ಕೂಡ ಅವನನ್ನು ನೀವು ಆಸ್ತಿ ಮಾಡಬೇಕು. ಯಾಕಂದರೆ ಈ ಸಮಯದಲ್ಲಿ
ಮಕ್ಕಳು ದೇವರ ಸಮಾನ. ದೇವರು ಧರ್ಮದ ಜೊತೆ ಮಾತ್ರ ಇರೋದು. ಹೌದು ಸರ್, ಕರೆಕ್ಟ್. ನೀವು ಧರ್ಮದಲ್ಲಿ ಇದ್ದೀರಾ, ಅದಕ್ಕೆ ನಿಮ್ಮ ಜೊತೆ ಇದ್ದಾರೆ. ಸರ್. ತಾಯಿನೇ ಆಗಿರ್ಬೋದು, ಹೌದು ಸರ್. ಆದ್ರೆ ಅಲ್ಲಿ ಮೋಸ ಇದೆ, ಅಲ್ಲಿ ಅವರ ನಡತೆ ಸರಿ ಇಲ್ಲ ಅನ್ನೋದು ಆ ಮಕ್ಕಳಿಗೂ ಗೊತ್ತು. ಈ ವಿಚಾರದಲ್ಲಿ ಇನ್ನು 5 ತಿಂಗಳು ಡೈವರ್ಸ್ ವಿಚಾರ ನೀನು ಮಾತಾಡಬೇಡ. ಮಾತಾಡೋದು ಬೇಡ ಸರ್? ಬೇಡ. ನಾನು ಹೇಳೋದು, ಈಗ ಲಾಯರ್ ಅಂತ ಹೋಗ್ತೀಯಾ, ಅಲ್ಲೂ ಏನು ಕಣಪ್ಪ ನೀನ್ ಕಷ್ಟದಲ್ಲಿದ್ದೀಯಾ ಬಾರಯ್ಯ ನಾನು ಸರಿ ಮಾಡಿ ಕೊಟ್ಬಿಡ್ತೀನಿ ಅಂತ ಅವ್ರು ಹೇಳಲ್ಲ. ಸರಿ ಸರ್. ಅವ್ರಿಗೆ ಎಲ್ಲರೂ ಅವರವರ ಸ್ವಾರ್ಥ ನೋಡ್ತಾರೆ. ಹೌದು ಸರ್. ಈ ಹೆಣ್ಣಿಗೂ ಕೂಡ ಅಷ್ಟೊತ್ತಿಗೆ ತನ್ನ ಬುಡ ಸುಡುವಂತಹ ಘಟನೆ ಆಕೆ ಬದುಕಲ್ಲೂ ನಡೆಯುತ್ತೆ. ಆಕೆ ಬಂದ್ರೆ ನೀನ್ ಕರ್ಕೊಂಡು ಹೋಗ್ತಾ ಯಾರಿದ್ದೀಯೋ? ಹೌದಲ್ಲ? ತಯಾರಿದ್ದೀನಿ ಸರ್. ಮತ್ತೆ ಮತ್ತೆ ಅನುಮಾನ ಬರ್ತಾರೆ. 5 ತಿಂಗಳು ನೀನ್ ಸುಮ್ಮನಿರು. ಅಷ್ಟರಲ್ಲಿ ಆಕೆ ನಿನ್ ಜೀವನದಲ್ಲಿ ತಾನಾಗೆ ಬರ್ತಾಳೆ. ಈ ಮಾತನ್ನ ನೀನ್ ನೆನ್ಪಿಟ್ಕೋ, ತಾನಾಗೆ ಬರ್ತಾಳೆ. ಬಟ್ ಆ ಸಮಯದಲ್ಲಿ ನೀನ್ ಹಳೆ ಕತೆ ತೆಗಿಬೇಡ. ಆದ್ರೆ ಅದನ್ನು ಮೀರಿ ಇನ್ನೊಮ್ಮೆ ಹಂಗಾಯ್ತು ಅಂದಾಗ ನನ್ನನ್ನು ಕೇಳಬೇಡ, ದೇವ್ರನ್ನೂ ಕೇಳಬೇಡ. ನೀನ್ ಆಕೆಯನ್ನ ಕಡೆಗಣಿಸಿ ಈಗ ಡೈವರ್ಸ್ ತಗೊಳ್ತೀಯೋ ಆಕೆ ಅಂದ್ರೆ ಈ ಮನಸ್ಸಲ್ಲೇ ಆಗುವ ಒಂದು ನಿರ್ಧಾರ ಇದೆ. ಡೈವರ್ಸ್ ಕಾನೂನಾತ್ಮಕವಾಗಿ ಆಗುವಂಥದ್ದು ಮನಸ್ಸಿಂದಲೇ. ಇಂಥ ನಡತೆಗೆಟ್ಟವಳನ್ನ ನನ್ನ ವಂಶದ ಒಂದು ಹೆಣ್ಣು ಅಂತ ನೋಡ್ಲಿಕ್ಕೆ ನಾನು ತಯಾರಿಲ್ಲ, ನನ್ನ ಮಗನಿಗೆ ಇಂಥ ನಡತೆಗೆಟ್ಟ ತಾಯಿ ಅವಶ್ಯಕತೆ ಇಲ್ಲ ಅಂತ ಅದನ್ನ ದೂರ ಮಾಡಿ ಈಗ ಡೈವರ್ಸ್ ಆಗಿ ಈಗ ನಂಗೆ ನೆಕ್ಸ್ಟ್ ಏನು ಡೈವರ್ಸ್ ಆದರೆ ಅಬ್ಬ ಅಂದ್ರೆ ನನಗೆ ಒಂಚೂರು ನಷ್ಟ, ಮನೆ ಕೇಳ್ತಾಳೆ, ಅದು ಕೇಳ್ತಾಳೆ, ಅದಕ್ಕೆ ಒದ್ದಾಡಬೇಕಾಗುತ್ತೆ, ಅದಕ್ಕೆ ಫೀಸ್ ಕಟ್ಕೊಂಡು ಅದಕ್ಕೆ ಕೋರ್ಟ್ ಓಡಾಡ್ಕೊಂಡು. ಸರಿ, ಡೈವರ್ಸ್ ಆದರೂ ಇನ್ನೊಂದು ಮದುವೆ ಆಗೋ ಬುದ್ಧಿ ನನಗಿಲ್ಲ. ಈಗ ನನಗಿರೋದು ಮಗನ ಭವಿಷ್ಯ. ಹೌದು ಸರ್, ಮಗಂದು. ಈಗ ಈ ಹೆಣ್ಣಿನ ಜೊತೆ ಹೊಡೆದಾಡ್ತಿದ್ಯಾ, ಡೈವರ್ಸ್ ತಗೊಂಡು ಇನ್ನೊಂದು ಮದುವೆ ಆಗಿ ಆ ಹೆಣ್ಮಗಳು ಒಂದು ದಿವಸ ನಿನ್ನ ಮಗನನ್ನು ಕಾಲ್ ಕಸವಾಗಿ ನೋಡ್ತಾಳೆ, ಆ ಹೆಣ್ಣಿನ ಜೊತೆ ಒಂಚೂರು ಹೊಡೆದಾಡ್ಬೇಕಾಗುತ್ತೆ. ಇಡೀ ಜೀವನ ಪೂರ್ತಿ ನೀನು ಹೆಣ್ಣಿನ ಜೊತೆ ಹೊಡೆದಾಡೋದ್ರೆ ಆಗೋದ್ರೆ ನಿನ್ನ ನಂಬಿರುವ ನಿನ್ನ ಮಗ ಮತ್ತೆ ನಿನ್ನ ಜೀವನವನ್ನ ನೆಮ್ಮದಿಯಾಗಿ ಕಳೆಯೋದು ಯಾವಾಗ? ಅದು ಕರೆಕ್ಟ್. ಅರ್ಥ ಮಾಡ್ಕೊಳ್ಳಿ. ಈ ಬದುಕಲ್ಲಿ ನಮ್ಮ ಎಲ್ಲ ಆಯ್ಕೆಗಳು ಸರಿ ಇಲ್ಲದೆ ಇರಬಹುದು. ಅದು ಹೆಣ್ಣಿನ ವಿಚಾರ, ಸಂಬಂಧಗಳ ವಿಚಾರ, ಜಾಬ್ ವಿಚಾರ, ವ್ಯಕ್ತಿತ್ವ, ವ್ಯವಹಾರ. ತಪ್ಪಾಯ್ತಾ? ಎಲ್ಲರೂ ತಪ್ಪು ನಿರ್ಧಾರ ತಗೊಳ್ತಾರೆ. ಆದರೆ ಆ ನಿರ್ಧಾರ ತಪ್ಪಾಯ್ತು ಅಂತ ಗೊತ್ತಾದ ತಕ್ಷಣ ಅಲ್ಲಿ ಬಂದು ಬಾಂಧವ್ಯ ಅಂತ ನೋಡ್ದೇನೆ ನಮ್ಮನ್ನು ನಾವು ಅಲ್ಲಿಂದ ರಕ್ಷಣೆ ಮಾಡೋದನ್ನ ಕಲಿಬೇಕು. ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ನಾವು ಕೈ ಹಾಕಬೇಕು. ನೋಡಿ, ಮಹಾಭಾರತದಲ್ಲಿ ಅಭಿಮನ್ಯುವಿಗೆ ಚಕ್ರವ್ಯೂಹದೊಳಗಡೆ ಹೋಗೋದು ಗೊತ್ತಿತ್ತು, ಆದ್ರೆ ಹೊರಗಡೆ ಬರೋದು ಗೊತ್ತಿರ್ಲಿಲ್ಲ. ಆದ್ರೆ ಹಿಂದ್ಗಡೆ ನಮ್ಮ ದೊಡ್ಡಪ್ಪದಿರು ಅರ್ಜುನ ಬೇರೆ ಕಡೆ ಯುದ್ಧ ಮಾಡ್ತಾ ಇದ್ದ. ಅರ್ಜುನನ ಮಗ ಈ ಅಭಿಮನ್ಯುವಿಗೆ ಅರ್ಜುನನಿಗೆ ಕೃಷ್ಣನಿಗೆ ಮಾತ್ರ ಈ ಚಕ್ರವ್ಯೂಹವನ್ನ ಭೇದಿಸುವ ಶಕ್ತಿ ಅಥವಾ ಆ ಕಲೆ ಗೊತ್ತಿದ್ದ ಆ ಮೂವರಿಗೆ. ಕೃಷ್ಣನಿಗೆ, ಅಭಿಮನ್ಯುವಿಗೆ, ಅರ್ಜುನನಿಗೆ. ಅರ್ಜುನ ಮತ್ತೆ ಕೃಷ್ಣ ಎಲ್ಲೋ ಬೇರೆ ಕಡೆ ಯುದ್ಧ ಮಾಡ್ತವ್ರೆ. ಈಗ ಉಳಿದಿರೋನು ಅಭಿಮನ್ಯು. ಅಭಿಮನ್ಯುವಿನ ದೊಡ್ಡಪ್ಪದಿರಾದಂತಹ ಧರ್ಮರಾಯ, ಭೀಮ, ನಕುಲ, ಸಹದೇವ ಇವರೆಲ್ಲ ಹೇಳ್ತಾರೆ, ಅಭಿಮನ್ಯು ನೀನು ಒಳಗಡೆ ನುಗ್ಗು, ನಾವು ಹಿಂದೆಲೇ ಬರ್ತೀವಿ. ಅವನು ಹೇಳ್ತಾನೆ, ದೊಡ್ಡಪ್ಪ ನನಗೆ ಒಳಗಡೆ ಹೋಗೋದು ಗೊತ್ತು, ಹೊರಗಡೆ ಬರೋದು ಗೊತ್ತಿಲ್ಲ, ನಾವು ಹಿಂದೆ ಬರ್ತೀವಿ ಕಣಯ್ಯ, ನೀನು ನುಗ್ಗು ಅಂತಾರೆ. ಅಭಿಮನ್ಯು ಆ ಧೈರ್ಯದ ಮೇಲೆ ನುಗ್ಬಿಡ್ತಾನೆ. ಆದ್ರೆ ಆ ವ್ಯೂಹದ ಒಳಗಡೆ ಅಭಿಮನ್ಯು ಹೋಗ್ತಾನೆ. ಬಟ್ ಇವರು ಹೋಗುವಷ್ಟೊತ್ತಿಗೆ ಅಲ್ಲಿ ಜಯದ್ರಥ ಅಂತಕ್ಕಂಥವನು, ಅಂದ್ರೆ ದುರ್ಯೋಧನನ ತಂಗಿ ದುಶ್ಯಲೆಯ ಗಂಡ ಈ ಜಯದ್ರಥ ಆ ಧರ್ಮರಾಯ, ಭೀಮ ಇವರನ್ನೆಲ್ಲ ತಡೆದು ಬಿಡ್ತಾನೆ, ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ವ್ಯೂಹದೊಳಗಡೆ ಅಭಿಮನ್ಯು ಒಬ್ನೇ ಸಿಗಾಕೊಂಡ್ಬಿಡ್ತಾನೆ. ಅಲ್ಲಿ ಅವನನ್ನ ಬರ್ಬರವಾಗಿ ಕೊಲೆ ಮಾಡಿಬಿಡ್ತಾರೆ. ಅಂದ್ರೆ ಈ ಬದುಕು ಅನ್ನೋದು ಒಂದು ಚಕ್ರವ್ಯೂಹ. ನಮಗೆ ಒಳಗಡೆ ಹೋಗಿ ಅಲ್ಲೇನೋ ನಮ್ಮ ಕೈಲಿ ಆಗಲಿಲ್ಲ ಅಂದ ತಕ್ಷಣ ಹೊರಗಡೆ ಬರೋದು ಗೊತ್ತಿದ್ರೆ ನಾವು ಹೋಗಬೇಕು. ಇಲ್ಲ ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂದ್ಕೊಂಡು ನಾವು ಹೋಗಬಾರ್ದು. ಈ ಮದುವೆ, ದಾಂಪತ್ಯ, ಸಂಸಾರ, ವ್ಯವಹಾರ ಇವು ಆದರೂ ಅಷ್ಟೇ. ನಿಮಗೆ ಆ ಶಕ್ತಿ ಇತ್ತಾ, ಅಲ್ಲಿ ನಷ್ಟ ಆದರೂ ಕೂಡ ವಾಪಸ್ ನಾನು ಅದನ್ನು ತಡ್ಕೊಳ್ಬಲ್ಲೆ, ವಾಪಸ್ ಎದ್ದು ನಿಲ್ಬಲ್ಲೆ ಅನ್ನೋದಾದ್ರೂ ಹೋಗಬೇಕು. ಇಲ್ಲ ನಮಗೆ ಅಲ್ಲಿ ಶಕ್ತಿ ಇಲ್ಲ ಅಂದಾಗ ಆ ತ್ರಿಪುರ ಸುಂದರಿ ಆದರೂ ನಾವು ಹೋಗಬಾರ್ದು.
ಇಲ್ಲ ಸರ್, ನಾನು ಇವಾಗ ಅದೇ ತರ ಡಿಸೈಡ್ ಮಾಡಿದ್ದೀನಿ ಸರ್. ಈಗ ನಾನು ಈ ವಿಚಾರ ಹೇಳ್ತಾ ಇಲ್ಲ. ಅವತ್ತು ನಾನು ಬಡವನಾಗಿದ್ದೆ, ನನಗೆ ತಾಯಿ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ, ಬೇರೆ ಯಾವುದೂ ಇಲ್ಲ, ನನಗೆ ಮದುವೆ ಆಗೋದು ಒಂದು ದೊಡ್ಡ ವಿಷಯ ಅಲ್ಲ. ಆದರೆ ಅಲ್ಲಿ ಏನೇ ಬಂದರೂ ಎದುರಿಸುವ ಶಕ್ತಿ ಗೊತ್ತಿಲ್ಲ. ನಾಳೆ ನನಗೂ ಈ ಹೆಣ್ಣು ಒಂಚೂರು ತಿರುಗಿ ಬಿದ್ದರೆ ನನ್ನ ಬದುಕು ಬೀದಿಗೆ ಬಂದು ನಿಲ್ಲುತ್ತೆ ಅನ್ನೋದು ನನಗೆ ಗೊತ್ತಿತ್ತೋ ಏನೋ ಅವತ್ತು. ಇಲ್ಲ ಸರ್, ಗೊತ್ತಿರಲಿಲ್ಲ ಸರ್. ಅಥವಾ ಒಂಚೂರು ಯೋಚನೆ ಮಾಡಿದರೆ ಗೊತ್ತಾಗೋದೋ ಏನೋ. ಇಲ್ಲ ಸರ್, ಯೋಚನೆ ಮಾಡಲಿಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇರೋದು. ನಾನೀಗ ಹೇಳೋದು 5 ತಿಂಗಳು, ಕೇವಲ 5 ತಿಂಗಳು ನೀನು ಯಥಾಸ್ಥಿತಿಯನ್ನು ಕಾಪಾಡ್ಕೊ. ಆಯ್ತು ಸರ್, ಆಯ್ತು ಸರ್. ಯಾರ ಮಾತು ಕೇಳಿ ಡೈವರ್ಸ್ ಹೋಗಿ ಏನೇನೋ ಮಾಡಿ ಬೇಡ. ಆ ಹೆಣ್ಣು ಮತ್ತೆ ಬರ್ತಾಳೆ ಸರ್. ಮತ್ತೆ 5 ತಿಂಗಳು ತನಕ ಅವ್ರು ಬರ್ಲಿಲ್ಲ ಅಂದ್ರೆ? 5 ತಿಂಗಳಾದ ಮೇಲೆ ನೀನು ಬರ್ಲಿಲ್ಲ ಅಂದ್ರೆ ಕೇಳು, ಬರ್ತಾಳೆ. ಆದ್ರೆ ಮತ್ತೆ ಅದೇ ಬುದ್ಧಿಯನ್ನು ಮಾಡಲ್ಲ ಅಂತ ನಾನು ನಿನಗೆ ಭರವಸೆ ಕೊಡಲ್ಲ. ಅದಾದ ಮೇಲೆ ನೀನು ಆ ಹೆಣ್ಣನ್ನ ಮುಖ್ಯವಾಗಿರಿಸಿಕೊಳ್ಳದೆ, ಮನಸ್ಸಿಗಚ್ಚಿಕೊಳ್ಳದೆ, ಆಕೆಯನ್ನ ಯಾರೋ ಅಂತ ಕಸದ ರೀತಿಯಲ್ಲಿ ಆಕೆಯನ್ನು ಬಿಟ್ಟು ನಿನ್ನ ಮಗನ ಜೀವನಕ್ಕೆ ನೀನು ಸಂಪೂರ್ಣ ಶರಣಾಗಬೇಕು. ಆದ್ರೆ ಈ 5 ತಿಂಗಳು ಆಕೆ ಬರ್ತಾಳೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿರು. ಆಯ್ತು ಹೇಳಿ ಸರ್. ನೋಡಪ್ಪ, ನಾನು ಹೇಳ್ತೀನಿ, ಬಿಟ್ಟು ಬಿಡೋದು ಸುಲಭ ಕಣಯ್ಯ. ಹೌದು ಸರ್. ಆದ್ರೆ ಮಗನ ಬದುಕಿದೆಯಲ್ಲ, ಹೌದು ಸರ್. ನಿನಗಾದ್ರೆ ಯಾರೋ ಪ್ರೀತಿ ಮಾಡ್ತೀನಿ ಅಂತ ಬಂದ್ರು, ಮದುವೆ ಆದ್ರಿ ಸರಿ. ಆದ್ರೆ ನಾಳೆ ನಿನ್ನ ಮಗನ ಬದುಕು ನಿನ್ ಥರ ನೀ ಈಸಿಯಾಗಿ ಹೆಣ್ಣು ಸಿಕ್ಬಿಡುತ್ತೆ, ಎಲ್ಲರಿಗೆ ಹಂಗಾಗುತ್ತೆ ಅಂತ ಒಂದು ತಾಯಿ ಮುಖ್ಯ. ಹೌದು ಸರ್. ಈಗ ತೀರಾ ಅಸಹ್ಯವಾಗಿ ಯಾವನ ಜೊತೆನೂ ದೈಹಿಕವಾಗಿ ಮಲ್ಗಿ ಎದ್ದು ಬಂದಿದ್ದಾಳೆ ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಅಂಡ್ ಆ ಮಟ್ಟಿಗೆ ಆಕೆ ಕೆಟ್ಟಿದ್ದಾಳೆ ಅನ್ನೋದಕ್ಕೆ ನಿನ್ನ ಹತ್ರನೂ ಏನು ಪ್ರೂಫ್ ಇಲ್ಲ. ಏನೋ ಕೆಲವು ವಿಚಾರಗಳು ಬುದ್ಧಿಗಿಟ್ಟು ಮಾಡಿದ್ದಾರೆ. ಹೌದು ಸರ್. ಅರ್ಥ ಆಯ್ತಲ್ಲಪ್ಪ? ಹೌದು ಸರ್. ತೀರಾ ಆ ಮಟ್ಟಿಗೆ ಹೊಲಸಾದ ವಿಚಾರಗಳನ್ನು ನಾನು ಸೇರಿಸಲ್ಲ. ಹೌದು ಸರ್. ಬಟ್ ಇಲ್ಲಿ ಅಂಥದ್ದೇನೂ ಆಗಿಲ್ಲ. ಅದೇ ಅನುಮಾನ ಬರುತ್ತೆ. ನೀನೊಬ್ಬ ಬ್ಯಾಚುಲರ್ ಆಗಿ ಅನುಮಾನ ಬಂದಿದ್ರೆ ಬಿಡಯ್ಯ ಅಂತ ಹೇಳ್ತಿದ್ದೆ. ಮಗ ಇದ್ದಾನೆ. ಈಗ ದೊಡ್ಡವರು ಅವ್ರವ್ರ ಬುದ್ಧಿ ಮಟ್ಟಕ್ಕೆ ಕೇಳ್ತಾರಪ್ಪ, ಬಿಟ್ಬಿಡೋ ಇನ್ನೊಂದು ಮದುವೆ ಆಗು ಅಂತ. ಒಂದು ಜೀವಕ್ಕೆ ನಾನು ತಂದೆ ಅನಿಸಿಕೊಂಡಾಗ ನನ್ನ ನಾಳೆಯ ಹಿತವನ್ನು ಮಾತ್ರ ನೋಡಬಾರ್ದು. ಅರ್ಥ ಆಯ್ತಲ್ಲ? ತಾಯಿ ಸೇವೆ ಮಾಡಿ, ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿ ಕಡೆಗಾಲದವರೆಗೂ ಆಕೆಯ ಜೊತೆ ಇರಿ, ಮಗನನ್ನ ತಾಯಿ ರೂಪದಲ್ಲಿ ಕಾಣಿ. 5 ತಿಂಗಳಾದ ಮೇಲೂ ಆಕೆ ಬರಲಿಲ್ವಾ ಅಥವಾ ಬಂದು ಮತ್ತೆ ಅದನ್ನೇ ಮಾಡಿದ್ಲ, ಆ ನಂತರ ನೀವು ಕೋರ್ಟು ಕೇಸು ಅಂತ ಹೋಗೋದಕ್ಕಿಂತ ನಿನ್ನ ಮಗ ನೀವು ಒಂದು ವಿಶ್ವಾಸದಿಂದ ನಿಮ್ಮಲ್ಲಿ ಹೊಂದಾಣಿಕೆ ಇಟ್ಕೊಂಡು ನೀವು ಚೆನ್ನಾಗಿ ಬದುಕಿ ಸಂಪಾದನೆ ಮಾಡಿ ಕೂಡಿಟ್ಕೊಂಡು ನಿನ್ನ ಮಗನನ್ನು ಸ್ನೇಹಿತಂತರ ನೋಡಿಕೊಂಡು ನೀವು ಮುಂದುವರಿರಿ. ಆದರೆ ಈ ಬಾರಿ ಬಂದು ಮತ್ತೆ ಆ ಹೆಣ್ಣು ಮತ್ತೆ ಅದೇ ರೀತಿ ಮಾಡಿದ್ಲು ಅಂದರೆ ಜೀವನದ ಕೊನೆ ಕ್ಷಣದವರೆಗೂ ನೀನು ಆಕೆಯನ್ನು ಹೆಂಡತಿ ಅಂತ ಸ್ವೀಕಾರ ಮಾಡಬಾರ್ದು. ನಿನ್ನ ಮಗನಿಗೆ ಬುದ್ಧಿ ಬಂದ ಸಮಯದಲ್ಲಿ ಆತ ಆಕೆಯನ್ನು ಕ್ಷಮಿಸ್ತಾನ, ಅದು ಆತನಿಗೆ ಬಿಟ್ಟಿದ್ದು. ಹೌದು ಸರ್, ಅವನು ಇವಾಗ ಹೇಳ್ತಾನೆ ಸರ್. ಆದ್ರೆ ಹುಡುಗನ್ ಮಾತು ಏನ್ ಲೆಕ್ಕ ಅಂತ ನಾನು ನಂಬಲ್ಲ ಸರ್. ಅದನ್ನೇ ನಾನು ಹೇಳ್ತೀನಿ. ಇವತ್ತು ನಿನ್ನ ಮಗ ನಿನ್ನ ಪ್ರೀತಿ ಮಾಡ್ತಿದ್ದಾನೆ, ಬಟ್ ವಯಸ್ಸು ಹೋದಂಗೆ ಅವ್ರ ಬುದ್ಧಿಯಲ್ಲೂ ಚಂಚಲತೆ ಆಗುತ್ತಪ್ಪ. ನಿನ್ನ ಕರ್ತವ್ಯ ಏನು? ಅವನ ತಾಯಿ ಹತ್ರ ನಾಳೆ ದಿನ ಹೋಗ್ತಾನೋ ಇಲ್ವೋ, ನೀನ್ ತಂದೆಯಾಗಿ ನಿನ್ನ ಕರ್ತವ್ಯ ಮಾಡ್ಬೇಕು. ಯಾಕಂದ್ರೆ ನಿನ್ನ ಸತ್ತ ನಂತರ ಆ ನಂತರ ಇಲ್ಲಿ ಈ ಮಗನಿಗೆ ನೀನು ಕರ್ತವ್ಯ ಮಾಡದೆ ಹೆಂಡತಿಯ ವಿಚಾರ ಕುರಿತು ಡಿಪ್ರೆಷನ್ಗೆ ಹೋಗಿ ಸತ್ತು ಇವರನ್ನ ಅನಾಥ ಮಾಡಿದ ಪಾಪದಿಂದ ನಿನಗೆ ನರಕ ಪ್ರಾಪ್ತಿ ಆಗುವುದು ಬೇಡ. ಬರ್ತವೆ. ಅದರಿಂದ ಸಾಯೋದು ನೋಡಪ್ಪ, ಸಾಯೋದಿಕ್ಕೆ ಒಂದು ಕಾರಣ ಇದೆ, ಆದರೆ ಬದುಕೋದಿಕ್ಕೆ ಅನೇಕ ಕಾರಣ ಇದಾವೆ. ಸುಮ್ಮನೆ ಯಾವುದೋ ಒಂದು ಆಸ್ಪತ್ರೆಗೆ ಹೋಗು, ICUನಲ್ಲಿರೋ ಪೇಷಂಟು ಆ ನರಳಾಡ್ತಿರೋರನ್ನು ಒಮ್ಮೆ ನೋಡಪ್ಪ. ಅವ್ರ ಮನಸ್ಸಲ್ಲೂ ಅವ್ರ ಬದುಕಲ್ಲೂ 1000 ಸಂಬಂಧಗಳ ದ್ರೋಹ ಆಗಿದೆ, ನಂಬಿಕೆ ದ್ರೋಹ ಆಗಿದೆ. ಈಗ ಅವ್ರು ICU ಪೇಷಂಟ್ ಆಗಿದ್ದಾರಲ್ಲ, ನಿನಗೆ ಯಾರು ಮೋಸ ಮಾಡಿದ್ರು, ಯಾರು ನಿನಗೆ ಕೈ ಕೊಟ್ಟರು, ಯಾರು ನಿನಗೆ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಕೇಳು. ಇಲ್ಲಪ್ಪ, ನನಗೆ ಅದು ಯಾವುದೂ ನೆನಪಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ಇದರಿಂದ ಬಚಾವಾಗಿ ಬದುಕ್ಬಿಟ್ರೆ ಸಾಕು, ನನಗೆ ಯಾರು ಬೇಡ, ನಾನು ಒಬ್ಬನೇ ಬದುಕೊಳ್ತೀನಿ ಅಂತಾರವರು. ಈ ಜೀವದ ಮಹತ್ವ ICUಗೆ ಹೋಗಿ ಏನೋ ಕಾಯಿಲೆ ಬಂದು ನರಳತಿಯಲ್ಲ, ಅವಾಗ ಇವ್ರು ಯಾರು ಬೇಡ ಸರ್, ನನಗೆ ಜೀವನ ದೊಡ್ಡದು ಅಂತ ಅಲ್ಲ ಅನ್ಸೋದು.
ಕರೆಕ್ಟ್ ಸರ್. ಇಲ್ಲೇನೋ ಇವಳಿಗೂ ಅವಳಿಗೂ ಯಾರಿಗೋಸ್ಕರನೋ ನೇಣ ಹಾಕೊಂಡು ಮಾಡ್ಕೊಂಬಿಡೋಣ, ಅರ್ಧಂಬರ್ಧ ಜೀವ ಆಗಿ. ತಾಯಿಗಾದ್ರೆ ನೀನಿದೆಯಾ? ನಿನ್ಗೆ ಯಾರೂ ಇಲ್ಲ. ಆಮೇಲೆ ಯಾರು ಇಲ್ಲ ಸರ್, ನಿಜವಾಗ್ಲೂ ಯಾರು ಇಲ್ಲ ಸರ್. ಮುಗಿತೀನಪ್ಪ. ಈ ವಿಚಾರದಲ್ಲಿ ನೀನು ಆತರ ಬೀಳಬೇಡ. ಜಗತ್ ತುಂಬ ವಿಶಾಲವಾಗಿದೆ ಸರ್. ಆ್ಯಂಡ್ ನಿನ್ನ ಮಕ್ಕಳಂತ ನೂರಾರು ಜನರಿಗೆ ಅನ್ನ ಹಾಕುವಂತಹ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ನಾನು ಹೇಳ್ತೀನಿ, ಮನುಷ್ಯ ಜನ್ಮದ ದೊಡ್ಡಸ್ತಿಕೆಯನ್ನು ನೀವು ಎಲ್ಲಿವರೆಗೂ ಕಂಡುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಬರೀ ಸಾವಿನ ಯೋಚನೆನೇ ಬರುತ್ತೆ. ಈ ಜನ್ಮದಲ್ಲಿ ಯೋಚನೆ ಮಾಡಿಲ್ಲ ಸರ್, ಅದಕ್ಕೆಲ್ಲ ನೀವೇ ಕಾರಣ ಸರ್. ನಾನು ಆ ತರ ಯೋಚನೆ ಮಾಡಲ್ಲ ಬಿಡಿ ಸರ್. ಮಾಡಬಾರ್ದು ಸರ್. ಮಗ ನಾಳೆ ದಿನ ನಾನು ಗೊತ್ತಿಲ್ಲ, ಅವನು ಪ್ರಧಾನಿ ಆಗ್ಬೋದು, ಅವನು ಮುಖ್ಯಮಂತ್ರಿ ಆಗ್ಬೋದು, ಅವನು ನಮ್ಮ ಥರ 4 ಜನಕ್ಕೆ ಹೇಳೋ ದೊಡ್ಡ ಮನುಷ್ಯ ಆಗ್ಬೋದು. ಅವನು ನಾಳೆ ದಿನ ಹೇಳಬೇಕು. ಇವತ್ತು ನಾನು ನನ್ನ ತಾಯಿ ಬಗ್ಗೆ ಹೇಳ್ತೀನಿ. ನನ್ನ ತಂದೆ ಕಡೆಯವರು ಎಲ್ಲ ದ್ರೋಹ ಮಾಡಿದಾಗ ಆಕೆ ನನಗೆ ಇಡ್ಲಿ ಮಾರಿ ಗಾರೆ ಕೆಲಸ ಮಾಡಿ ನನ್ನನ್ನು ಅಜ್ಜಿ ಮನೆಗೆ ಬಿಟ್ಟು ಇವತ್ತು ನಾನು ಧೈರ್ಯವಾಗಿ ಹೇಳ್ತೀನಿ. ಹಾಗೆ ನಿನ್ನ ಮಗ ನಾಳೆ ದಿನ ನನ್ನ ತಾಯಿ ಯಾರಿಂದನೂ ಹೋಗಿ ದ್ರೋಹ ಮಾಡಿದ್ರು, ನನ್ನ ತಂದೆ ನನ್ನನ್ನು ಎಲ್ಲೂ ಬಿಟ್ಟುಕೊಡದ ಹಾಗೆ, ತಂದೆನೂ ಸತ್ತು ನನ್ನನ್ನು ಅನಾಥ ಮಾಡದ ಹಾಗೆ ನನ್ನನ್ನು ಕಾಪಾಡಿಕೊಂಡು ಬಂದರು, ಅವರಿಗೆ ನಾನು ಸದಾ ಚಿರಋಣಿ ಅಂತ ಮಗನಿಂದ ಆ ಮಾತು ಬಂದಾಗ ದೇವಲೋಕದಲ್ಲಿ ನಿನಗೆ 100 ವರ್ಷ ಆಯಸ್ಸು. ಮಗನಿಂದ ಆ ಮಾತು ಬರಬೇಕಂದ್ರೆ ಈಗ ನೀನೊಂದಷ್ಟು ತ್ಯಾಗ ಮಾಡಬೇಕು. ನಾನು ಹೇಳ್ತೀನಿ ಸರ್, ಪಡ್ಕೊಳ್ಳೋದ್ರಿಂದ ಈ ಮನುಷ್ಯನಿದ್ದಾಗ ಅಥವಾ ಪಡ್ಕೊಳ್ಳೋದ್ರಿಂದ ಈ ಜೀವನದಲ್ಲಿ ಮಾತ್ರ ಸುಖವಾಗಿರ್ಬೋದು ಅಂತೆ. ತ್ಯಾಗ ಮಾಡೋದರಿಂದ ಬರುವ ಜನ್ಮಾಂತರಗಳಲ್ಲೂ ಸುಖವಾಗಿರಬಾರ್ದು ಅಂತೆ. ಯಾಕಂದರೆ ನಿಜವಾದ ಆನಂದ ಪಡ್ಕೊಳ್ಳೋದರಲ್ಲಿಲ್ಲ, ತ್ಯಾಗ ಮಾಡೋದ್ರಲ್ಲಿದೆಯಂತೆ. ಯೋಚನೆ ಮಾಡಿ, ನನಗೆ ಅದು ಬೇಕು, ನನಗೆ ಇದು ಬೇಕು. ಈಗ ಬೇಕು ಅಂದವ್ರಿಗೆ ಆಸೆ ಯಾವತ್ತೂ ಮುಗಿಯೋದಿಲ್ಲ. ಕೊನೆಗೆ ಅವರು ಹಂಗೆ ಆಸೆ ಇಟ್ಕೊಂಡೇ ಪ್ರೇತಾತ್ಮಗಳಾಗಿ ಅಲಿತಾರಂತೆ. ನಮ್ಮ ದೊಡ್ಡ ಮಹಾತ್ಮರನ್ನು ನೋಡಿ, ಬೇಡಪ್ಪ, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಜೇಬೆ ಹೊಲಿಸ್ಕೊಳ್ಳಿಲ್ಲ. ಬೇಡ. ಯಾರ್ಯಾರು ಬೇಡ ಅಂದ್ರು, ಬೇಡ ಅಂದವನೇ ಮಹಾತ್ಮ, ಬೇಕು ಅಂದವನೇ ಬೇಕೂಪ. ಕರೆಕ್ಟ್ ಸರ್, ನಾವೀಗ ಹಂಗೆ ಆಗಿದೀವಿ ಸರ್. ನೀವು ಅವಳು ಬೇಕು, ಅವನು ಬೇಕು, ಇವನು ಬೇಕು, ಮಗ ಬೇಕು, ಅದು ಬೇಕು, ಇದು ನಿಮ್ಮ ಬೇಕುಗಳನ್ನೆಲ್ಲ ನೀವು ಈಡೇರಿಸ್ಕೊಳ್ತಾ ಹೋದಾಗ ಸಾಯೋ ಕೊನೆ ಕ್ಷಣದವರೆಗೂ ಎಲ್ಲರನ್ನು ಬಿಟ್ಟು ಹೋಗ್ಲಿಕ್ಕೆ ಅಳ್ತೀರಾ. ಅದಕ್ಕೆ ನಿಮ್ಮ ಆತ್ಮಗಳು ಓಡಾಡ್ತವೆ. ಅಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಈಗಲಿಂದಲೇ ಬೇಡಪ್ಪ, ಮಕ್ಕಳಿಗೆ ಏನು ಮಾಡಬೇಕೋ ಮಾಡಿ. ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರು ಅಷ್ಟೇ ಸಾ, ಅಯ್ಯಪ್ಪ ನನ್ಗೇನು ಆದ್ರೆ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡ್ತಿದ್ದೆ ಸಾ. ಆ ತರ ಎಲ್ಲ ಯೋಚನೆ ಮಾಡ್ತಿದ್ದಾನೆ, ಹಿಂಗಾಗ್ಬಿಡ್ತಲ್ಲ ಅಂತ. ನೋಡಿ ಸರ್, ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಹೆಂಡತಿಗೆ ನೀನಲ್ದಿರ್ ನಿನ್ನಂತವ್ರು 100 ಜನ. ಹೌದು ಸರ್. ಮಗನಿಗೆ ನಿನ್ನಂತವ್ರು 100 ಜನ ಆಗ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಸರ್. ದಯವಿಟ್ಟು ಈ ವಿಚಾರದಲ್ಲಿ ಇನ್ನು 5 ತಿಂಗಳು ನನ್ನ ಮಾತಿನಂತೆ, ಅರ್ಥಾತ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನೀವು ನಿಮ್ಮ ಪಾಡಿಗೆ ಯಥಾಸ್ಥಿತಿ ಚೆನ್ನಾಗಿ ದುಡಿರಿ, ಚೆನ್ನಾಗಿ ಹಣ ಕೂಡಿರಿ. ಯಾಕಂದ್ರೆ ಈ ಕಾಯಿಲೆ, ಈ ಸಮಸ್ಯೆಗಳಿಗಿಂತ ಏನೋ ಮಗನಿಗೆ ಕಾಯಿಲೆ ಬಂತು, ನಿಮಗೆ ಕಾಯಿಲೆ ಬಂತು, ಆ ಸಮಯದಲ್ಲೆಲ್ಲ ನಾವು ಕೂಡಿಟ್ಟ ಹಣಗಳೇ ಉಪಯೋಗಕ್ಕೆ ಬರೋದೇ ಹೊರತು ನಾವೀಗ ಕೂತ್ಕೊಂಡು ದುಡಿಮೆ ಕಡಿಮೆ ಮಾಡಿಕೊಂಡು ಅವತ್ತಿಂದ ಅವತ್ತು ನೋಡ್ಕೊಂಡು ಹೋದ್ರೆ ಏನೋ ಕಾಯಿಲೆ ಬಂತು. ನಮ್ಗೆ ATM ದುಡ್ಡಿದ್ರೆ ಎತ್ಕೊಂಡ್ಬರ್ಬೋದು, ದುಡ್ಡು ಇಲ್ಲ ಅಂದ್ರೆ ATM ಕಾರ್ಡ್ ಇಟ್ಕೊಂಡು ಏನ್ ಮಾಡ್ಲಿ? ಹೌದಲ್ಲಪ್ಪ. ಕಾಯಿಲೆ ಅನ್ನೋದು ಈ ಎಲ್ಲದಕ್ಕಿಂತ ದೊಡ್ಡ ರಾಕ್ಷಸ. ಇದು ಕಳ್ತಾ ಇದೆಯಾ, ಆದ್ರೆ ಇದಕ್ಕಿಂತ ದೊಡ್ಡದು ಅಂದ್ರೆ ಕಾಯಿಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆಯಾ, ಯಾರು 1 ರೂಪಾಯಿ ಕೊಡೋಕ್ಕೂ ತಯಾರಿಲ್ಲ ಅಂದಾಗ ಆ ನೋವಿದೆಯಲ್ಲ, ಈ ನೋವಿಗಿಂತ 1000 ಪಟ್ಟು ದೊಡ್ಡ ನೋವು ಅದು. ಹಾಗಾಗಿ ಈಕೆ ನೆನಪಲ್ಲಿ ದುಡಿಮೆಯನ್ನ ಕಳ್ಕೊಂಡು, ಆರೋಗ್ಯವನ್ನ ಕಳ್ಕೊಂಡು, ಇದೆಲ್ಲ ಎಲ್ಲಿ ಇವತ್ತೆಲ್ಲ ಕಲಿಯುಗದಲ್ಲಿ ಬೀದಿಗೂ ಇದೇ ಆಗೋಗ್ಬಿಟ್ಟಿದೆ ಸರ್. ನನಗಂತೂ ವಿಡಿಯೋ ನೋಡ್ತಿರ್ತೀನಿ ಸರ್ ನಿಮ್ಮವು. ಹಂಗಾಗ್ಬಿಟ್ಟಿದೆ, ಏನ್ ಮಾಡ್ಲಿ? ಅದಕ್ಕೆ ಈಗ ನಾವೇನು ಮಾಡ್ತೀವಿ, ಆದಷ್ಟು ನೀವು ಬುದ್ಧಿವಂತರಾಗ್ರಪ್ಪ. ಬಾರಿ ಎಡವಿದ ತಕ್ಷಣ ಜೀವನ ಕೊನೆ ಮಾಡ್ಕೊಳ್ಬೇಡಿ. ಜೀವಂತವಾಗಿ ಇರ್ಬೇಕು ಅಂದ್ರೆ ನಿಮ್ ವಿಡಿಯೋಸ ಕಾರಣ ಸರ್. ನಾನು ಈಗ ನಂದು ಇನ್ಸಿಡೆಂಟ್ ನಡೆದ್ಮೇಲೆ ಸರ್ ನಾನು ನಿಮ್ ವಿಡಿಯೋ ಸ್ಟಾರ್ಟ್ ಮಾಡಿತ್ತು ನೋಡೋದಕ್ಕೆ. ನಿಮ್ಮಂತವ್ರ ಒಂಚೂರು ನೆಮ್ಮದಿಗೆ ನಮ್ಮ ಮಾತು ಕಾರಣ ಆಗಿದೆ ಅಂದ್ರೆ ಅದು ನಮ್ಮ ಭಾಗ್ಯ. ಇವತ್ತು ಸರ್ ಸಂಜೆ ಟೈಮು ಬರೇ ನಾನು ಹೆಂಡ್ತಿ ನೆನಪಲ್ಲಿ ಇರ್ತೀನಿ ಸರ್.
ಅಯ್ಯೋ ಈ ನೆನಪ ಹೋಗೋದ್ ಹೆಂಗೆ ಅಂತ ಹೇಳ್ಬಿಟ್ಟು ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀನಿ, ನಿದ್ದೆ ಹೋಗ್ತೀನಿ ಸರ್ ಗ್ಯಾರಂಟಿ. ಇರ್ಲಿ, ಎಲ್ಲವೂ ಒಳ್ಳೇದಾಗುತ್ತೆ. ನಾನು ಹೇಳಿದ್ದೀನಲ್ಲ, ನಿಮ್ಮ ಸರ್, ಈ ಒಂದ್ ಮಾತು ನೋವನ್ನ ಸರ್. ನನ್ನದು ಅಂತ ಸ್ವೀಕರಿಸಿದ್ದೀನಿ. ಆ 5 ತಿಂಗಳು ನಿಮ್ಮಲ್ಲಿ ನಿಮ್ಮ ಬದುಕಲ್ಲಿ ಚಮತ್ಕಾರವೇ ನಡೆಯುತ್ತೆ. ನೀವು ಭರವಸೆಯಿಂದ ಇರಿ. ನಾನು ಅದಕ್ಕೆ ಸಾಕ್ಷಿ. ಕೃಷ್ಣ ನಿಮ್ಮ ಮಗನನ್ನ ಎಂದಿಗೂ ಅನಾಥ ಮಾಡಲ್ಲ. ಇಲ್ಲ ಮಾಡಲ್ಲ ಸರ್, ಅನಾಥ ಮಾಡಲ್ಲ ಸರ್, ಚೆನ್ನಾಗಿ ನೋಡ್ಕೊಂತೀನಿ ಸರ್ ಮಗನ. ಧೈರ್ಯವಾಗಿರಿ. ಆ್ಯಂಡ್ ಗುರುಗಳ ಹಾರೈಕೆ, ನಾನು ಹೇಳಿದ್ನಲ್ಲ, ಈ ಹೆಂಡತಿ ಮಕ್ಕಳು ಇದೆಲ್ಲದಕ್ಕೂ ಮೀರಿ ಗುರು ಭಗವಂತ ಇವೆರಡರಿಗೆ ನಾವು ಶರಣಾಗ್ಬಿಡ್ಬೇಕು. ಭಗವಂತ ಕಿತ್ಕೊಂಡ್ರು ನಿಂದೆ, ಕೊಟ್ರು ನಿಂದೆ. ಯಾಕಂದ್ರೆ ನಂದು ಅಂತ ಯಾವುದೂ ಇಲ್ಲ ಇಲ್ಲಿ. ಹೌದು ಸರ್, ಕರೆಕ್ಟ್ ಸರ್. ನಿಂದೆ, ನೀನೇ ಕೊಟ್ಟಿದ್ದು, ನೀನೇ ಕಿತ್ಕೊಂಡು. ಈಗ ಯಾರನ್ನೋ ಹೌದು ಸರ್, ಒಳ್ಳೆ ಮಾತು ಸರ್. ಯಾಕೆ ಬೈಲಿ? ನಂದಾಗಿದೆ. ಬರ್ಬೇಕಾದ್ರೆ ತಾಯಿ ಹೊಟ್ಟೆಯಿಂದ ಚಿನ್ನದ ಸರ ಕೈಲಿ ಇಟ್ಕೊಂಡೇ ಹುಟ್ಟಿದ್ರೆ, ಅಯ್ಯೋ ನಾನು ತಂದೆ ಚಿನ್ನದ ಸರ ಎಲ್ಲಿ ಅಂತ ಕೇಳಬಹುದಿತ್ತು. ನಾನು ಏನೂ ತರಲಿಲ್ಲ. ಬಂದಿಲ್ಲ ಸರ್. ಇಲ್ಲೇ ಪಡೆದುಕೊಂಡು ಇಲ್ಲೇ ಕಳೆದುಕೊಳ್ಳುವ ಈ ಪ್ರಕ್ರಿಯೆನೇ ಜೀವನ. ಹೌದು ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಏನೇನೋ ಪಡ್ಕೊಳ್ತೀವಿ, ಕಡೆಗೆ ಗುಂಡಿಗೆ ಹೋಗ್ಬೇಕಾದ್ರೆ ಉರ್ದಾರನೂ ಬಿಡಲ್ಲ, ಬಿಚ್ಬಿಟ್ಟು ಒಳಿಕಾಗ್ತಾರೆ. ಸರ್. ಅಂದಮೇಲೆ ಈ ನಡುವೆ ಸಿಕ್ಕಂಥದ್ದಿದೆಯಲ್ಲ, ಕೆಲವೊಂದು ಸಿಗ್ತವೆ, ಕೆಲವೊಂದು ಕೈ ತಪ್ಪಿ ಹೋಗ್ತವೆ. ಸಿಕ್ಕಾಗ ಅಹಂಕಾರ ಪಡಬಾರ್ದು, ಕೈ ತಪ್ಪದಾಗ ಕುಗ್ಗಿ ಹೋಗಬಾರ್ದು. ಹೌದು ಸರ್, ಇದನ್ನ ಕರೆಕ್ಟ್. ಅಳವಡಿಸ್ಕೊಳ್ಬೇಕು. ನಿಮ್ಮ ಮಗನಿಗೆ ಈ ಸಂಸ್ಕಾರವನ್ನು ಕೊಡಿ. ಆ ನಿಮ್ಮ ದುಡಿಮೆಯನ್ನ, ನಿಮ್ಮ ಆ ಕಲೆಯನ್ನ, ಎಲ್ರಿಗೂ ಬರಲ್ಲ ಅದು, ಮುಂದುವರಿಸಿ. ಬದುಕಲ್ಲಿ ನೀವು ಆತ್ಮಹತ್ಯೆ ಮಾಡಿಕೊಂಡು ಅಯ್ಯೋ ಇಂಥವನೊಬ್ಬ ಇದ್ದ ಕಣಪ್ಪ ಸತ್ತ ಅನ್ನೋದಕ್ಕಿಂತ ಈಗ ಬದುಕು ಹೋದ ಅಂದ್ರೆ ಒಂದು ಸಾವಿನ ಸೂತಕದ ಮನೆಯಲ್ಲಿ ಹಿಂಗ್ ಬದುಕಬೇಕು ಕಣಪ್ಪ, ಬದುಕಿದ್ರೆ ಅನ್ನೋ ರೀತಿಯಲ್ಲಿ. ಅಂದ್ರೆ ಎಣ ಅಲ್ಲಿದೆ, ಆದ್ರೆ ಆ ಎಣದ ಬಗ್ಗೆ ಮಾತಾಡಬೇಕಾದ್ರೆ ಚೆನ್ನಾಗಿ ಬದುಕಿ ಹೋದ್ನಪ್ಪ. ಸತ್ತ ಜಾಗದಲ್ಲಿ ಬದುಕಿದ್ದ ರೀತಿಯ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಸತ್ತಿರೋನ್ ಬದುಕು ಸಾರ್ಥಕ ಆಯ್ತು ಅಂತ. ಸತ್ತು ಮನ್ಗಿದ್ದಾನೆ, ಹೆಣ ಅಲ್ಲೇ ಪಕ್ಕದಲ್ಲೇ ಇದೆ, ಅಂದ್ರೆ ಇವನು ಹೆಂಗ್ ಬದುಕದನಪ್ಪ. ಸತ್ತಿರೋ ಜಾಗದಲ್ಲಿ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಅವನ್ ಸತ್ತಿದ್ ಸಾರ್ಥಕ ಅಂತ. ಹಂಗ ಬದುಕಬೇಕು. ಹಾಗಾಗಿ ಯಾರಿಗೆ ನಮ್ಮ ಅವಶ್ಯಕತೆ ಇಲ್ಲವೋ ಅವ್ರ ಬಗ್ಗೆ ಕೊರಗ್ತಾ ಕೂರುವುದಕ್ಕಿಂತ, ಯಾವ ಮಗುವಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲವೋ ಅವ್ರಿಗೋಸ್ಕರ ಬದುಕುವುದು ಭಗವಂತನಿಗೆ ನೈವೇದ್ಯ ಮಾಡಿದ ಹಾಗೆ. ಹೌದು ಸರ್, ಹೌದು ಸರ್, ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ಒಳ್ಳೇದಾಗ್ಲಪ್ಪ. ಒಂದೇ ಒಂದು ಮಾತು ಸರ್. ಹೇಳಪ್ಪ. ಅದೇ ಸರ್, ಇವರು ಅಂದ್ರೆ ನಾನು 1.5 ತಿಂಗಳು ಆಯ್ತು ಸರ್ ಮಿಸ್ಸಸ್ ಹೋಗಿ. ನಾನೊಂದು ಫೋನ್ ಸಮೇತ ನಾನು ಮಾಡಿದ್ದೆ. ಅಂದ್ರೆ ಅವರು ಕೈಯಲ್ಲಿ ಈ ತರ ಎಲ್ಲ ಮಾಡಿದ್ರಲ್ಲ ಸರ್, ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟು ಮತ್ತೆ ಮಾಡಿದ್ರೆ ಹೋದ್ ಸಲ 2-3 ಸಲ ನಾನೇ ಹೋಗಿ ಕಾಲಿಗೆ ಬಿದ್ದು ಕರ್ದಿದ್ದೀನಿ. ಕಾಲಿಗೆ ಬಿದ್ದು ಕರೆದಾಗ ಇವ್ರು ಏನಂದು ಅಂದ್ರು ಅಂದ್ರೆ ನನ್ನ, ನೀನು ಸೂಡು ಸರತ್ತಿಲ್ವಿ, ಕಾಲು ಬಿದ್ದು ಕರಿತಿರ ನನ್ನ ಅಂತ ಬೈದ್ರಲ್ಲ ಸರ್. ಆ ಮಾತು ಮತ್ತೆ ಮತ್ತೆ ನನ್ನ ಬಗ್ಗೆ ಅವಮಾನ ಮಾಡಿ ಮಾತಾಡ್ತಾರೆ ಬಿಟ್ಟು ಕರಿತಿಲ್ಲ. ಅಲ್ಲಿ ಧಕ್ಕೆ ಬಂದಿದೆ ಅಂತ ಗೊತ್ತಾಯ್ತು. ಆದ್ರೆ ಇಲ್ಲಿ ನಾನು ಕಟ್ಕೊಂಡ್ಬಿಟ್ಟಿದ್ದೀನಿ ಮಗನಿಗೋಸ್ಕರ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸರಿ ಸರ್, ಅರ್ಥ ಆಯ್ತಲ್ಲಪ್ಪ. ಈ ಬಾರಿ ನೀನು ಕರಿಯೋಕ್ ಹೋಗೋದು ಬೇಡ, ನಿನ್ ಪಾಡಿಗೆ ನೀನ್ ಸುಮ್ಮನಿರು ಅಷ್ಟೇ. ಹೋಗಿ ಮತ್ ಸ್ವಾಭಿಮಾನ ಕಳ್ಕೊ ಅಂತ ಹೇಳ್ತಾ ಇಲ್ಲ. ಡೈವರ್ಸ್ ಅದು ಇದು ಅಂತ ಮುಂದೆ ಏನೋ ಹೆಜ್ಜೆ ಹಿಡ್ದಂಗೆ 5 ತಿಂಗಳು ಸುಮ್ಮನೆ ಇರು ಅಷ್ಟೇ. ಆಯ್ತು ಸರ್, ಹೋಗಲ್ಲ, ಡೈವರ್ಸ್ಗೂ ಹೋಗಲ್ಲ ಸರ್, ಮತ್ತೆ ಡೈವರ್ಸ್ಗೂ ಹೋಗಬೇಡ. ನಿನ್ನ ಮಗನನ್ನ, ಯಾಕಂದ್ರೆ ಅವಳಿಲ್ದೆ ಹೋದ್ರು ನಾನು ನಗನಗ್ತಾ ಬದುಕಬಲ್ಲೆ ಅನ್ನೋ ರೀತಿಯಲ್ಲಿ 5 ತಿಂಗಳು ಬದುಕು. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಮತ್ತೆ ಅಲ್ಲೇನೋ ನಡೆಯೋದಿದೆ, ಬರ್ತಾರೆ. ಓಕೆ ಸರ್, ನಿಮ್ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಸರ್. ನಿನ್ಗೆ ಒಳ್ಳೇದಾಗಲಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊ, ನಿನ್ ತಾಯಿ ಚೆನ್ನಾಗಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಮ್ಮಂತವ್ರು ಬೇಜನ್ ಜನ ಬರ್ತಾರೆ. ಅಯ್ಯೋ ನಿಮ್ಮಂತವ್ರ ಹಾರೈಕೆ. ಹ್ಞೂ ಸರ್, ಅವ್ರಿಗೆಲ್ಲ ನೀವು ಸಮಾಧಾನ ಮಾಡ್ಬೇಕಲ್ಲ ಸರ್. ನಿಜವಾಗ್ಲೂ ಸರ್, ಗ್ಯಾರಂಟಿ. ನನಗಂತೂ ನಿಮ್ ವಿಡಿಯೋಸ್ ನೋಡಿ ನಾನು ಜೀವನದಾಗೆ ಎಲ್ಲ ಸ್ವಲ್ಪ ಧೈರ್ಯ ತುಂಬ್ಕೊಂಡು ಮನ್ಸಲ್ಲಿ ಗಟ್ಟಿ ಮಾಡ್ಕೊಂಡು ಇದ್ದೀನಿ ಸರ್, ಗ್ಯಾರಂಟಿ. ಅಷ್ಟೇ ಸರ್, ಪೂರ್ಣ ಆಯಸ್ಸನ್ನ. ಗೊತ್ತಿಲ್ಲ, ನಾವು ಈಗ ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾತ್ಮರೆಲ್ಲ ದೀರ್ಘಾಯುಷ್ಮಾನ್ ಭವ, 100 ವರ್ಷ ಚೆನ್ನಾಗಿರಪ್ಪ ಅಂದ ತಕ್ಷಣ ನೀವು 100 ವರ್ಷ ಬದುಕ್ತೀರಾ ಅಂತಲ್ಲ. ಬಟ್ ನಾನು ಇಲ್ಲಿ ಬರೋರಿಗೆ ಆರೈಕೆ ಮಾಡೋದೇನೆಂದ್ರೆ, ನಿಮ್ಗೆ ಆಯಸ್ಸು ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನ ನೆಮ್ಮದಿಯಾಗಿ ಬದುಕ್ರಪ್ಪ ಅಂತ. ಅವ್ರ ಆಶ್ರಮದಿಂದ ಹೊರಗಡೆ ಹೋದ್ರೇನೆ ಸಾಯ್ಬಹುದು, ಗೊತ್ತಿಲ್ಲ.
ಆದರೆ ನಿಮ್ಗೆ ಆಯಸ್ಸು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅದು ಆತ್ಮ ತಾನಾಗಿ ದೇಹವನ್ನು ಬಿಡಬೇಕೆ ಹೊರತು ನೀವು ಹುಣಸೆ ಮರದ ಸಹಾಯ ತಗೊಂಡು ಬಲವಂತವಾಗಿ ಬಿಡಿಸಬಾರ್ದು. ಆಯ್ತಲ್ಲಪ್ಪ? ಹೌದು ಸರ್. ಒಳ್ಳೇದಾಗಲಿ. ನಿಮ್ಮ ಮಗನಿಗೂ ನನ್ನ ಸಂಪೂರ್ಣ ಹಾರೈಕೆ ಇದೆ. ಒಬ್ಬ ಒಳ್ಳೆ ಆಸ್ತಿಯಾಗಿ ನಿನ್ನ ಮಗ ಎಲ್ಲ ಕೊಟ್ಟಿರೋ ನೋವುಗಳಿಗಿಂತ ಅವನು ಕೊಡೋ ನೆಮ್ಮದಿ, ಅವನು ಕೊಡೋ ಸಂತೋಷ, ಆ ಪುತ್ರ ಸಾಧನೆಗಳು ನಿನಗೆ ಜೀವನದಲ್ಲಿ ಮುಂದೆ ಒಳ್ಳೆ ಹೆಸರು ತಂದು ಕೊಡ್ತವೆ. ಯೋಚನೆ ಮಾಡಬೇಡ. ನಿಮ್ಮ ಆಶೀರ್ವಾದ ಸರ್, ನಿಮ್ಮ ಆಶೀರ್ವಾದ ಇರ್ಲಿ ಸರ್, ನನ್ನ ಮಗನ ಮೇಲೆ ಇರ್ಲಿ ಸರ್. ಖಂಡಿತ ಖಂಡಿತ. ನಿಮ್ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗ್ಲಪ್ಪ. ಸರ್ ಇದು ಇನ್ನೊಂದ್ ಮಾತು ಸರ್, ಒಂದೇ ಒಂದ್ ಮಾತು ಸರ್. ಅದೇ 5 ತಿಂಗಳಾದ್ಮೇಲೆ ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ದಯವಿಟ್ಟು ಮಾಡಪ್ಪ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಶುಭವಾಗ್ಲಿ. ಈಶ್ವರ ನೋಡಿ, ಪಾಪ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ, ಸತ್ಯ ಇದೆ. ಆದರೆ ಆ ಹೆಣ್ಣಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳೋದು, ಅಕಸ್ಮಾತ್ ತಪ್ಪು ದಾರಿಯಲ್ಲಿ ಹೋಗಿದ್ರೆ ತಾಯಿ, ಕ್ಷಮಿಸೋದಿಕ್ಕೆ ಗಂಡ ತಯಾರಿದ್ದಾರೆ. ಇಂಥ ಗಂಡ ಮಕ್ಕಳನ್ನು ಬಿಟ್ಟು ಅನ್ಯ ಪುರುಷನ ಹಿಂದೆ ಹೋದಾಗ ನಿನಗೆ ಕೆಲವು ರೀತಿಯ ಸುಖಗಳು ಸಿಗಬಹುದು. ಆದರೆ ಮುತ್ತೈದೆ ಭಾಗ್ಯ ಅಥವಾ ಒಂದು ನೆಮ್ಮದಿಯ ಸಂಸಾರದ ಸುಖ, ನೆಮ್ಮದಿ, ಶಾಂತಿ ಸಿಗುವುದಿಲ್ಲ. ಕಟ್ಟಿಕೊಂಡವನಿಗೆ ಮೋಸ ಮಾಡಿ ಇನ್ಯಾವುದೋ ಪುರುಷನೊಂದಿಗೆ ಅಕ್ರಮವಾಗಿ ಸಂಧಿಸೋದಕ್ಕಿಂತ, ಯಾಕಂದರೆ ನಿನ್ನ ಸೌಂದರ್ಯ ತುಂಬ ದಿನ ಇರುವುದಿಲ್ಲ. ಆ ಸೌಂದರ್ಯವನ್ನು ನಂಬಿಕೊಂಡು ನೀನು ನಂಬಿದವರಿಗೆ ದ್ರೋಹ ಮಾಡ್ತೀಯ ಅಂದರೆ ಆ ಸೌಂದರ್ಯವೇ ನಿನಗೆ ಶಾಪವಾಗುತ್ತೆ. ಹಾಗಾಗೋದು ಬೇಡ. ಇವರು ನಿಮ್ಮನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿದ್ದಾರೆ. ಎಲ್ಲರಿಗೂ ಒಂದು ಸ್ವಾಭಿಮಾನ ಅಂತ ಇರುತ್ತಲ್ಲವಾ? ದಯವಿಟ್ಟು ನಿನ್ನ ಮಗ, ನಿನ್ನ ಗಂಡ ಪ್ರೀತಿ ಮಾಡಿ ಮದುವೆ ಆದರೆ ಎಲ್ಲವನ್ನ ಎದುರಿಸ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲಿ ಯಾಕೆ ತಪ್ತಾ ಇದ್ದೀರಾ? ಇಲ್ಲಿ ಯಾಕೆ ನಿಮಗೆ ನೀವು ದ್ರೋಹ ಮಾಡಿಕೊಳ್ತೀರಾ? ಯಾವ ಹೆಣ್ಮಕ್ಳು ಹಾಗೆ ಮಾಡಬೇಡಿ. ನಿಮ್ಗೆ ಹಾಗೆ ಇಷ್ಟ ಆಗ್ತಾ ಇಲ್ಲ ಅಂದಾಗ ಅದು ಕಾನೂನಾತ್ಮಕವಾಗಿ ಒಂದು ಅಂತ್ಯ ಕೊಟ್ಟು ಬಡವ್ರ ಮನೆ ಮಕ್ಕಳು ನೋಯಿಸಬೇಡಿ. ನಿಮಗೋಸ್ಕರ ಅವರು ಹಣದಲ್ಲಿ ಬಡವರು ಇರಬಹುದು, ಮನೆ ಚಿಕ್ಕದಿರ್ಬೋದು, ಆದರೆ ಪ್ರೀತಿ ವಿಚಾರದಲ್ಲಿ ಯಾವ ಬಡತನ? ಎಲ್ಲವನ್ನು ಎದುರಾಕೊಂಡು ಹೃದಯ ಸಿಂಹಾಸನದಲ್ಲಿ ರಾಣಿಯಂತೆ ನಿಮ್ಮನ್ನು ಸಿಂಹಾಸನದ ಮೇಲೆ ಕೂರಿಸಿ ಬದುಕ್ತಾ ಇರ್ತಾರೆ. ಇವತ್ತಿನ ಕಾಲಕ್ಕೆ ಒಂದು ಹೆಣ್ಣನ್ನು ಮಾತ್ರ ಸರ್ವಸ್ವ ಅಂದುಕೊಂಡು ಬದುಕುವ ಗಂಡಂದಿರ ಸಂಖ್ಯೆ ಎಲ್ಲೋ ವಿರಳ ಅನ್ನುವಷ್ಟಾಗಿದೆ. ಅಂಥದ್ರಲ್ಲಿ ಹಾಗೆ ನೀವು ಅಂಥ ಪುಣ್ಯವಂತರು ಸಿಕ್ಕಾಗ ಯಾಕೆ ನೀವು ಈಗ ಮಾಡ್ಕೊಳ್ತೀರಿ? ಇಲ್ಲಿ ಏನಾಗ್ಬಿಡುತ್ತೆ, ಇವರು ಸರಿ ಇದ್ರೆ ಅವ್ರು ಸರಿ ಇರಲ್ಲ, ಅವ್ರು ಸರಿ ಇದ್ರೆ ಇವ್ರು ಸರಿ ಇರಲ್ಲ. ದಯವಿಟ್ಟು ಈ ರೀತಿಯಲ್ಲಿ ಬದುಕೋದ್ರಿಂದ ನಿಮ್ಮ ಜೀವನ ಯಾರಿಗೂ ಮಾದರಿ ಆಗೋದಿಲ್ಲ. ನಾಳೆ ಮಕ್ಕಳು ಕೂಡ ತಪ್ಪು ಹಾದಿ ಹಿಡಿತಾರೆ, ಅವ್ರಿಗೂ ನೀವು ಬುದ್ಧಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೂ ಮುಂಚೆ ನಾನು ಹೇಳೋದು, ಆದಷ್ಟು ಪ್ರೀತಿ ಮಾಡಿ ಎಲ್ಲರೂ ಕಣ್ಣು ತಪ್ಪಿಸಿ ಮದುವೆ ಆಗೋದು, ಈ ಬುದ್ಧಿಯನ್ನು ಮೊದಲು ಬಿಟ್ಟುಬಿಡಿ. ಈಗ ನೋಡಿ, ಇವ್ರಿಗೆ ಆಗ್ತಿರೋ ಭಾಳ ದೊಡ್ಡ ಸಮಸ್ಯೆನೇ ಇದು. ಯಾರನ್ನೂ ಕೇಳಂಗಿಲ್ಲ, ಈಗ ಯಾರೋ ಬಂದು ಸರಿ ಮಾಡಿ ಅಂತ ಹೇಳಂಗಿಲ್ಲ. ಏನು ಕತೆ ಈಗ? ಆದಷ್ಟು ಪ್ರೀತಿ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಎಲ್ಲರನ್ನು ಬಿಟ್ಟು ಮದುವೆ ಆಗ್ಬಿಡೋದು, ಈ ಹಂತಕ್ಕೆ ಹೋಗಬೇಡಿ. ಇರಲಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಕೃಷ್ಣನ ಅನುಗ್ರಹ
ನಿಮಗಿದೆ. ನಿಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗಲಿ.